श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्ते पौत्रमकल्मषम् पराशरात्मजं वन्दे शुकतातन्तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः सम्यङ् महता भारतेन च उपबृंहितवेदाय नमो व्यासाय विष्णवे मुनिं स्निग्धाम्बुदाभासं वेदावासमकल्मषम् वेदव्यासं सरस्वत्यावासं व्यासं नमाम्यहम् नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयः प्रदीपः जडान्धबधिरोन्मत्तम् तमोभूतं जगद्भवेत् यदि ज्ञानहुताशेन त्वया नोज्ज्वलितं भवेत् धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतं तमः प्रपन्नपारिजाताय वेत्रतोत्रैकपाणये ज्ञानमुद्राय कृष्णाय गीतामृतदुहे नमः कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने सारथ्यमर्जुनस्याजौ कुर्वन् गीतामृतं ददौ लोकत्रयोपकाराय तस्मै कृष्णात्मने नमः करकमलनिदर्शितात्ममुद्रः परिकलितोन्नतबर्हिचूडः इतरकरगृहीतवेत्रतोत्रः मम हृदि सन्निधिमातनोतु शौरिः अग्रे कृत्वा कमपि चरणं
ಜಾನುನೈಕೇನ ತಿಷ್ಠನ್ ಪಶ್ಚಾತ್ ಪಾರ್ಥಂ ಪ್ರಣಯ ಸಜುಷಾ ಚಕ್ಷುಷಾ ವೀಕ್ಷಮಾಣಃ ಸವ್ಯೇತೋತ್ರಂ ಕರಸರಸಿಜೆ ದಕ್ಷಿಣೇ ಜ್ಞಾನಮುದ್ರಾಂ ಆಬಿಭ್ರಾಣೋ ರಥಮದಿವಸನ್ನೇ ಪಾತು ನಃ ಪಾರ್ಥಸೂತಃ ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರಮಲಮೋಚನಂ ಗೀತಾ ಸುಗೀತಾ ಕರ್ತವ್ಯಾ ಕಿಮನ್ಯೈ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತಾ ಸರ್ವಶಾಸ್ತ್ರಮಯೀ ಗೀತಾ ಸರ್ವಧರ್ಮಮಯೋ ಮನುಃ ಸರ್ವತೀರ್ಥಮಯೀ ಗಂಗಾ ಸರ್ವತತ್ವಮಯೋ ಹರಿಃ ಗೀತಾ ಗಂಗಾ ಚ ಗಾಯತ್ರೀ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ ಯಸ್ಮಿನ್ ಪ್ರಸಾದ ಸುಮುಖೇ ಕವಯೋಪಿ ತೇತೆ ಶಾಸ್ತ್ರಾಣ್ಯಶಾಸುರಿಹ ಯನ್ಮಹಿಮಾಶ್ರಯಾಣಿ ಕೃಷ್ಣೇನ ಯೇನ ಹರಿಣಾ ಸ್ವಯಮೇವ ಗೀತಂ ಶಾಸ್ತ್ರಸ್ಯ ತಸ್ಯ ಕಿಮಿಹಾಸ್ತಿ ಪರನ್ನು ಶಾಸ್ತ್ರಂ ನ ವೇದಾಂತಾತ್ ಶಾಸ್ತ್ರಂ ನ ಮಧುಮಥನಾತ್ ತತ್ವಮಧಿಕಂ ನ ತದ್ಭಕ್ತಾತ್ ತೀರ್ಥಂ ನ ತದಭಿಮತಾತ್ ಸಾತ್ವಿಕ ಪದಂ ನ ಸತ್ವಾದಾರೋಗ್ಯಂ ನ ಬುಧಭಜನಾತ್ ಬೋಧಮಧಿಕಂ ನ ಮುಕ್ತೇ ಸೌಖ್ಯಂ ನ ದ್ವಯವಚನತೋ ಕ್ಷೇಮಕರಣಂ ದುರ್ವಿಜ್ಞಾನೈರ್ನಿಯಮಗಹನೈಃ ದೂರವಿಶ್ರಾಂತಿದೇಶೈಃ ಬಾಲಾನರ್ಹೈಃ ಬಹುವಿರಯನೈಃ ಶೋಚತಾಂ ನ ಸುಪಂಥಾಃ ನಿಷ್ಪ್ರತ್ಯೂಹಂ ನಿಜಪದಮಸೋ ನೇತು ಕಾಮಸ್ವಭೂಮ್ನಾ ಸತ್ಪಾಥೇಯಂ ಕಿಮಪಿ ವಿದಧೇ ಸಾರಥಿ ಸರ್ವನೇತಾ ಅನುಚಿತ ಪದವೀಭಿಃ ಚಿಂತಯಿತ್ವಾ ಪ್ರಯಾತಾನಿ ಅಲಮಲಮತಿಮಾತ್ರ ತ್ರಾಸಚಿಂತಾ ವಿಷಾದೈಃ ಉಪನಿಷದಮುದಾರಾಂ ಉದ್ವಮನ್ ಪಾಂಡವಾರ್ಥಂ ಶರಣಮುಪಗತಾನ್ನಃ ತ್ರಾಯತೆ ಶಾರ್ಂಗಧನ್ವಾ ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರನೀಲೋತ್ಪಲಾ ಶಲ್ಯಗ್ರಾಹವತೀ ಕೃಪೇಣ ವಹಿನೀ ಕರ್ಣೇನ ವೇಲಾಕುಲಃ ಅಶ್ವತ್ಥಾಮ ವಿಕರ್ಣ ಘೋರಮಕರ
ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೆ ಕೇಶವೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮಗೆಲ್ಲ ನಮಸ್ಕಾರಗಳು. ಈ ಹೊತ್ತು ವಿಶ್ವರೂಪಾಧ್ಯಾಯಕ್ಕೆ ನಾವು ಪ್ರವೇಶ ಮಾಡಬೇಕು. ವಿಶ್ವರೂಪ ದರ್ಶನಕ್ಕೆ ತಾವು ಎದೆಗಟ್ಟಿ ಮಾಡಿಕೊಳ್ಳಬೇಕು. ಅರ್ಜುನನಿಗೆ ನೋಡುವುದಕ್ಕಾಗಲಿಲ್ಲ. ಅಷ್ಟು ಹತ್ತಿರದ ಭಕ್ತನಿಗೆ ಭಗವಂತನೇ ಹೃದಯ ತೆರೆದು ತೋರಿಸಿದರು. ಅವನಲ್ಲಿ ಕಂಡ ಅದ್ಭುತಗಳು, ವಿಸ್ಮಯಗಳು ಮೇಲ್ನೋಟಕ್ಕೆ ನೋಡಿದರೆ ಹೃದಯ ಪರಿಶುದ್ಧಿ ಇಲ್ಲದವರಿಗೆ ಒಂದಕ್ಕೊಂದಕ್ಕೆ ವಿಸಂಗತವಾದ ಅಂಶಗಳು, ಅವುಗಳನ್ನೆಲ್ಲ ಸುಸಂಬದ್ಧವಾಗಿ ಸಮರಸದಲ್ಲಿ ನೋಡತಕ್ಕ ಭಾವ ಮನುಷ್ಯರಿಗೆ ಸಾಮಾನ್ಯವಾಗಿ ಆಗೋದಿಲ್ಲ. ಕಾಂಟ್ರಡಿಕ್ಷನ್ಸ್ ಮಸ್ಟ್ ಬಿ ಸೀನ್ ಆಸ್ ಕನ್ಸಿಲಿಯೇಷನ್ಸ್. ಇದು ಇಂಗ್ಲಿಷಲ್ಲಿ ಹೇಳಿದ್ರೆ ಅರ್ಥವಾಗುತ್ತೆ ನೋಡಿ. ಒಂದು ಶರೀರದಲ್ಲಿ ಮೇಧ್ಯ ಯಜ್ಞಕ್ಕೆ ಅರ್ಹವಾದ ಭಾಗವು ಆಹಾರವು ಒಳಗೆ ಹೋಗ್ತದೆ, ಅನರ್ಹವಾದದ್ದು ಹೊರಗೂ ಹೋಗ್ತದೆ. ಒಂದೇ ಶರೀರದಲ್ಲಿ ಎರಡೂ ಪ್ರದೇಶಗಳಿವೆ. ನೋಡುವುದಕ್ಕೆ ಕಣ್ಣನ್ನು ಕೊಟ್ಟಿದ್ದಾನೆ, ನೋಡಬಾರದೆಂದು ಮುಚ್ಚಿಕೊಳ್ಳುವುದಕ್ಕೆ ಕಣ್ಣಿಗೆ ಮುಚ್ಚಳವನ್ನೂ ಕೊಟ್ಟಿದ್ದಾನೆ. ಇದು ಹೇಗೆ ಸಂಗತ? ಭಗವಂತ ನಮಗೆ ಒಳ್ಳೆಯದನ್ನೇ ಮಾಡಬೇಕಾಗಿದ್ರೆ ಒಂದೇ ರೂಪದಲ್ಲಿ ಉಪಕಾರಕವಾದಂತಹ ಇಂದ್ರಿಯಗಳನ್ನು ಕೊಡಬೇಕಲ್ಲ, ಒಂದೇ ರೀತಿಯ ಜನಗಳನ್ನು ಸೃಷ್ಟಿ ಮಾಡಬೇಕಲ್ಲ, ಬರೀ ಪಾಂಡವರೇ ಇರಬೇಕಾಗಿತ್ತಲ್ಲ. ವೈ ಡಸ್ ಈವಿಲ್ ಎಕ್ಸಿಸ್ಟ್? ಈ ಜೀವನದಲ್ಲಿ ಕೆಡಕನ್ನುವುದು, ಅನಿಷ್ಟ ಎನ್ನುವುದು ಯಾತಕ್ಕಿದೆ? ಯಾರಿಗೆ ಬುದ್ಧಿ ಬಲಿಸಿಲ್ಲ, ವಯಸ್ಸಾಗಿದ್ರು ಹುಡುಗಾಟಿಕೆ ಮಾಡುವ ಸ್ವಭಾವ, ಚಾಪಲ್ಯ ಇರ್ತದೆಯೋ, ದೋಸ್ ಹೂ ವಾಂಟ್ ಟು ಹ್ಯಾವ್ ಎ ಫೆಸೈಲ್ ಪಿಕ್ಚರ್ ಆಫ್ ಗಾಡ್, ತಮ್ಮ ಮನಸ್ಸಿಗೆ ಅನುಕೂಲವಾದ ರೀತಿಯಲ್ಲಿ ಚಿತ್ರಗಳನ್ನು ಬರೆದುಕೊಂಡು ಇದು ಮಾಡ್ತಾನೆ, ಇದು ಮಾಡೋದಿಲ್ಲ ಅಂತ ಯದ್ವಾ ತದ್ವಾ ಕಲ್ಪನೆಗಳನ್ನು ತಮಗೆ ಪ್ರಿಯ ಎಂಬುದಾಗಿ ಯಾರು ಮಾಡಿಕೊಳ್ತಾರೆಯೋ ಅವರಿಗೆಲ್ಲ ವಿಶ್ವರೂಪಾಧ್ಯಾಯ ಎದೆ ಓಡಿಸ್ತದೆ. ಇಟ್ಸ್ ಎ ಗ್ರೇಟ್ ಎನಿಗ್ಮಾ. ENIGMA, ಎನಿಮಾ ಅಲ್ಲ, ಇಟ್ಸ್ ಎ ಗ್ರೇಟ್ ಎನಿಗ್ಮಾ. ಇಂಗ್ಲಿಷ್ನಲ್ಲಿ ಎನಿಗ್ಮಾ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಮೊದಲನೇ ಮಂಡಲದ 164ನೇ ಸೂಕ್ತ, ಇಟ್ಸ್ ಎ ಗ್ರೇಟ್ ಎನಿಗ್ಮಾ. ಎರಡೂ ಕಣ್ಣಿಲ್ಲದೆ ಹುಟ್ಟ ಕುರುಡರಾಗಿ ಜಾತ್ಯಂಧರಾಗಿ ಹುಟ್ಟಿದ ಒಬ್ಬ ಮಹರ್ಷಿಗಳು, ಮಹಾಭಕ್ತರು, ದೀರ್ಘ ತಮಸರು ಆ ಭಗವಂತನನ್ನು ಋತುಸತ್ಯ ಧರ್ಮಗಳ ಸ್ವರೂಪದಲ್ಲಿ ಕಂಡ ಅನೇಕ ಸೂಕ್ತಗಳೇನಿವೆ ಅದು ಋಗ್ವೇದದಲ್ಲಿ ಅತ್ಯಂತ ಕಠಿಣವಾದದ್ದು ಅರ್ಥ ಮಾಡುವುದಕ್ಕೆ.
ಹೃದಯ ಶುದ್ಧಿಯಿದ್ದ ವ್ಯಾಖ್ಯಾನಕಾರರಿಗೆ ಅದು ಅರ್ಥ ಆಗಲಿಲ್ಲ. ಇನ್ನು ಪಶ್ಚಿಮದವರು ಅದನ್ನು ಯದ್ವಾ ತದ್ವಾ ಮಾಡಬೇಕು ಅಂತ ಹೊರಟವರಿಗೆ ಇದು ನಮಗೆ ತಿಳಿಯೋದಿಲ್ಲ ಅಂತ ಬರೆದಿದ್ದಾರೆ. ಬಹಳ ಸಂತೋಷ. ತಿಳಿದೇ ಇದ್ದದ್ದನ್ನು ತಿಳಿಯೋದಿಲ್ಲ ಅಂತ ಹೇಳೋ ಪ್ರಾಮಾಣಿಕತೆ ತೋರಿಸಿದರೆ ಬಹಳ ಸಂತೋಷವಾಗುತ್ತೆ. ಆದ್ದರಿಂದ 10ನೇ ಅಧ್ಯಾಯವನ್ನು ತಾವು ಸ್ವಲ್ಪ ಮಟ್ಟಿಗೆ ಕೇಳಿದ್ರಿ. ಈಗ 11ಕ್ಕೆ ಬರೋದಕ್ಕೆ ತುಂಬ ಶ್ರಮ ಪಡಬೇಕು ತಾವು. ಅದಕ್ಕೆ 2 ಸಿದ್ಧತೆ ಮಾಡಬೇಕು. ನಿನ್ನೆ 9ನೇ ಅಧ್ಯಾಯದ ಕೊನೆಯಿಂದ 10ನೇ ಅಧ್ಯಾಯದ ಕೊನೆ ತನಕ ನಮ್ಮ ರೈಲು ಗಾಡಿ ತುಂಬ ವೇಗವಾಗಿ ಓಡಿತು. ಕೆಲವರು ಅದನ್ನು ತುಂಬ ರುಚಿಪಟ್ಟರು. ಆ ರೀತಿಯಲ್ಲಿ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಇವತ್ತು ಗಾಡಿ ಮುಂದೆ ಹೋಗೋದೇ ಇಲ್ಲ. ಎಲ್ಲಿಗೆ ನಿಲ್ತದೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ರಮೇಯಗಳು ಬಂದಂತೆ ಹೇಳ್ತಾ ಹೋಗ್ಬೋದು. ಒಂದೇ ಒಂದು ಕಡೆ ಒಬ್ಬರು ಮಾತ್ರ ಆಳ್ವಾರರು ಈ 11ನೇ ಅಧ್ಯಾಯದ ವಿವರಗಳನ್ನೆಲ್ಲ ಸಂಗ್ರಹಿಸುವಂತೆ ಒಂದು 10 ಪದ್ಯಗಳಲ್ಲಿ ಈ ವೈರುಧ್ಯ ವೈರಸ್ಯಗಳನ್ನು ಒಂದು ಕಡೆ ಸೇರಿಸಿಕೊಟ್ಟಿದ್ದಾರೆ. ಅದನ್ನು ಆಮೇಲೆ ತೋರಿಸ್ತೇನೆ. ಮತ್ತೆ 10ನೇ ಅಧ್ಯಾಯದ ಕೊನೆಗೆ ಹೋಗೋಣ. ಸೂತ್ರ ಎಳೆದುಕೊಳ್ಳುವುದಕ್ಕೆ ಇಲ್ಲದ್ರೆ ಭಯವಾಗತ್ತೆ ನಮಗೆ. ಹಿಂದಿನ ಹಗ್ಗ ಕಟ್ಕೊಂಡು ಮುಂದಿನವರು ಬೆಟ್ಟ ಹತ್ತು ಹಾಗೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯಾತ್ ಮಯಾ ಭೂತಂ ಚರಾಚರಂ. ಚರಾಚರ ವಸ್ತುಗಳಲ್ಲಿ ನನ್ನನ್ನು ಒಳಗೊಳ್ಳದೆ, ನನ್ನ ಶಕ್ತಿಯಿಂದ ಧೃತವಾಗದೆ, ನನ್ನ ಒಪ್ಪಿಗೆ ಇಲ್ಲದೆ ಯಾವ ವಸ್ತುವೂ ಇಲ್ಲ. ನೀನು ಬೇಕಾದ್ದು ಚಿಂತನೆ ಮಾಡು. ಈ ವಸ್ತು ಆ ವಸ್ತು ಅದು ಇದು ಪಟ್ಟಿ ಹೇಳು. ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಮನುಷ್ಯನಿಗೆ ಕೆಲವು ಬೇಕು ಬೇಡಗಳು ಇದು ಎಷ್ಟರ ಮಟ್ಟಿಗಿರುತ್ತೆ ಅಂದರೆ, ಸುಖಿ ರಾಜ್ಯದ ಕಲ್ಪನೆ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೇವೆ ಅಂದರೆ, ಸೊಳ್ಳೆಗಳಿರಬಾರದು, ಜಿರಳೆಗಳಿರಬಾರದು, ಹಲ್ಲಿಗಳಿರಬಾರದು, ಹಾವುಗಳಿರಬಾರದು, ನೀವು ಮಾತ್ರ ಇರಬೇಕು. ದೇವರು ಅದನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಕೇಳ್ತಾರೆ ಕೆಲವರು. ಯಾರಿಗೆ ಮೆದುಳು ಆಚಾರ್ಯ ಕೃಪೆಯಿಂದ ಬಲಿಚಿಲ್ಲ, ವೇದಾಂತ ಚಿಂತನೆಯನ್ನೇ ಯಾರು ಮಾಡಿಲ್ಲ, ದೋಸ್ ಹ್ಯಾವ್ ನೆವರ್ ಎಂಟರ್ಟೈನ್ಡ್ ಮೆಟಫಿಸಿಕಲ್ ಕ್ವಶನ್ಸ್, ಅವರು ಈ ಪ್ರಶ್ನೆಗಳನ್ನು ಕೇಳಿದ ಕೂಡಲೇ ಹಾಗಿದ್ರೆ ದೇವರಿಲ್ಲ. ಅದು ವಾಪಸ್ ಬರೋದು ಸುಲಭ. ಏರಿನಲ್ಲಿ ಗಾಡಿ ಹತ್ತೋದಿಲ್ಲ. ಹತ್ತದೇ ಇದ್ದಾಗ ನೀವು ಬ್ರೇಕ್ ಹಾಕಿದ್ರು ನಿಲ್ಲೋದಿಲ್ಲ, ಹಿಂದಕ್ಕೆ ಬಂದು ನಿಂತ್ಕೊಳ್ತೆ. ಅವರು ದೊಡ್ಡ ಮನುಷ್ಯರಲ್ಲ. ಅವರು ಜಗತ್ತನ್ನು ಕೆಡಿಸಬಹುದು. ಅವರಿಗೆ ನೀವು ಅವಾರ್ಡು ಅದು ಇದು ಬೇಕಾದ ಕೊಡಬಹುದು. ಇಂಥವ್ರು ಎಷ್ಟು ಜನ ಹುರು ಮನುಷ್ಯರು ಹುಟ್ಟಿದ್ರೋ ಹೋಗಿಬಿಟ್ರೋ ಜಗತ್ತಲ್ಲಿ. ನುಣ್ಮನಲಿ ಲೆಕ್ಕಲಿಲ್ ಆ ಸಮುದ್ರ ತೀರದ ಮಳಲನ್ನು ಬೇಕಾದರೆ ಆರಿಸಬಹುದು. ಎಷ್ಟು ಜನ ಹೀಗೆ ಹತಾಶಾಗಿ ಹೋದ್ರೋ ಎಳಿಸೋಕೆ ಬರೋದಿಲ್ಲ ಅಂದ್ಬಿಟ್ರು ಆಳ್ವಾರರು. ಕೋಲಾಹಲ ಮಾಡ್ತಾರೆ ತುಂಬ ಜಗತ್ತಲ್ಲಿ. ಆದರೆ ಭಗವಂತ ಇಲ್ಲದೆ ಇರೋ ಕಡೆಯೂ ಇಲ್ಲ, ಅವನನ್ನು ಆಶ್ರಯವಾಗಿ ಪಡೆಯದೇ ಇರುವಂತಹ ವಸ್ತುವೂ ಇಲ್ಲ. ಜಗತ್ತಲ್ಲಿ ಕಾಣುವುದು ಹೇಗೆ ಅಂತ ಅನೇಕ ಉದಾಹರಣೆಗಳನ್ನು ಏಷತು ಉದ್ದೇಶ್ಯತಃ ಪ್ರೋಕ್ತ. ಉದ್ದೇಶ ಅಂದರೆ ಎತ್ತಿ ತೋರಿಸುವುದು, ಎ ಪಾಯಿಂಟರ್, ಉದ್ದೇಶ್ಯ. ಒಂದು ಉದಾಹರಣೆ ಉದಾಹರಣೆ ಎತ್ತಿ ಕೊಡುವುದು. ಉತ್ತಂದ್ರೆ ಮೇಲಕ್ಕೆ. ಕೇಶು ಕೇಶು ಚ ಭಾವೇಸ್ಮಿನ್, ನೀನು ಯಾವ್ಯಾವ ಭಾಗಗಳಲ್ಲಿ ಲೋಕದಲ್ಲಿ ಚಿಂತಿಸಲ್ಪಡಬಹುದು ಅಂತ ಅರ್ಜುನ ಕೇಳಿದ್ದಕ್ಕೆ, ಅಯ್ಯಯ್ಯೋ ಇದಕ್ಕೆ ನಾನು ಪೂರ್ತಿ ಉದಾಹರಣೆ ಕೊಡಲಾರೆ, ಒಂದು ಕೆಲವು ಬೇಕಾದರೆ ಹೇಳ್ತೇನೆ ಅಂತ. ಎಲ್ಲೆಲ್ಲಿ ದೊಡ್ಡತನವನ್ನು ಕಾಣ್ತೀಯೇ, ಚಲುವನ್ನು ಕಾಣ್ತೀಯೇ, ಉತ್ತಮತನವನ್ನು ಕಾಣ್ತೀಯೇ, ದಿ ಬೆಸ್ಟ್ ಅಂಡ್ ದಿ ಎಕ್ಸಲೆಂಟ್, ಎಲ್ಲಿ ಅತಿಶಯವನ್ನು ಕಾಣ್ತೀಯೇ ಆ ಅತಿಶಯದಲ್ಲೆಲ್ಲ ನಾನಿರ್ತೇನೆ ಎಂದ. ಅಲೆಕ್ಸಾಂಡರ್ನ ಕಡೆಯವರು ಭಾರತದ ಮೇಲೆ ದಂಡಯಾತ್ರೆ ಬಂದಾಗ ಅವರು ಆನೆ ಎಂಬ ಪ್ರಾಣಿಯನ್ನೇ ನೋಡಿರಲಿಲ್ಲ. ಇವತ್ತಿಗೂ ಅನೇಕರು ಪಶ್ಚಿಮ ದೇಶಗಳಲ್ಲಿ ಆನೆ ಕಂಡಿರೋದಿಲ್ಲ. ನಮಗೆ ಆನೆ ಅಂದರೆ ಸರ್ವೇ ಸಾಮಾನ್ಯ ವಸ್ತು. ಉತ್ಸವಗಳಲ್ಲಿಯೂ ಉಪಯೋಗ ಮಾಡ್ತೇವೆ, ದೇವರ ಉತ್ಸವಗಳಲ್ಲಿ, ಮದುವೆಗಳಲ್ಲಿಯೂ ತಮಿಳುನಾಡಲ್ಲಿ ಮಾಡ್ತಾರೆ. ಯುದ್ಧದಲ್ಲಿಯೂ ಸಹಸ್ರಾರು ಆನೆಗಳನ್ನು ಉಪಯೋಗ ಮಾಡ್ತಿದ್ರು. ಅಷ್ಟು ಬಲಾಢ್ಯವಾದ ಪ್ರಾಣಿ ಇನ್ನೊಂದಿಲ್ಲ. ಕುದುರೆ ಎಷ್ಟು ವೇಗವಾಗಿ ಓಡೋದು ಇನ್ನೊಂದಿಲ್ಲ. ಅಶ್ವತ್ಥ ವೃಕ್ಷದಷ್ಟು ದೀರ್ಘಕಾಲ ಬದುಕುವ ವೃಕ್ಷ ಇನ್ನೊಂದಿಲ್ಲ. ಅಂಥವೆಲ್ಲ ಉದಾಹರಣೆ ಮಾಡಿಕೊಟ್ಟು ಭಗವಂತ ಕೊನೆಯಲ್ಲಿ ಹೇಳಿಬಿಟ್ಟ, ನಾನು ಪಟ್ಟಿ ನಾನೇ ಹೇಳಿದ್ರು ಮುಗಿಯೋದಿಲ್ಲ. ಯದ್ಯದ್ವಿಭೂತಿಮತಿ ಸತ್ವಂ ಶ್ರೀಮತಿ ಊರ್ಜಿತಮೇವ. ಈ ಜಗತ್ತನ್ನು ಉಳಿಸುವುದಕ್ಕೆ ಅಂತ ಏನೇನು ವಸ್ತುಗಳನ್ನು ಮಾಡಿದ್ದೇನೆಯೋ ನಾನು ಊರ್ಜಿತ ಮಾಡುವುದಕ್ಕೆ.
ಮನುಷ್ಯರು ಕೆಲವರನ್ನು ಕೊಲ್ತಾ ಬರ್ತಾರೆ, ಆದರೂ ಆ ವರ್ಗ ಮತ್ತೆ ಮತ್ತೆ ಹುಟ್ಟಿಯೇ ಬರುತ್ತೆ. ಬ್ರಾಹ್ಮಣ ಅನ್ನೋದು ಊರ್ಜಿತ ವರ್ಗ, ಎಲ್ರಿಗೂ ಅದರ ಮೇಲೆ ದ್ವೇಷ ಇವತ್ತು ರಾಜಕಾರಣದಲ್ಲಿ. ಆದರೆ ಒಬ್ಬ ಬ್ರಾಹ್ಮಣ ವೇದವ್ಯಾಸರಂತವನು ಹುಟ್ಟಿ ಬಂದರೆ ಜಗತ್ತನ್ನು ಪರಿವರ್ತನೆ ಮಾಡಬಹುದು. ಒಬ್ಬ ಪರಾಶರ ಮಹರ್ಷಿಗಳು, ಒಬ್ಬನೇ ಒಬ್ಬ ವಾಲ್ಮೀಕಿ ರಾಮಾಯಣದಂಥ ಕಾವ್ಯ ಜಗತ್ತಲ್ಲೆಲ್ಲಿದೆ? 18 ಪುರಾಣಗಳನ್ನು, ಮಹಾಭಾರತವನ್ನು, ಬ್ರಹ್ಮಸೂತ್ರವನ್ನು, ವೇದ ವಿಭಜನೆಯನ್ನು, ಋಗ್ಯಜು ಸಾಮಾಥರ್ವಾದಿ ವಿಭಾಗವನ್ನು ಮಾಡಿದವರು ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ಕೋಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಭವೇತ್. ಪರಾಶರರು ಹೇಳಿಬಿಟ್ರು ಮೈತ್ರೇಯರಿಗೆ, ಯಾವನೆಯ ಮಾಡ್ತಾನೆ ಈ ಕೆಲಸನ? ವೇದವ್ಯಾಸರನ್ನ ವಿದ್ಧಿ ನಾರಾಯಣಂ ಪ್ರಭುಂ, ಪರಮಾತ್ಮನ ಅವತಾರ ಅಂತ ತಿಳ್ಕೊ, ಅವನ ಹೊರತು ಯಾರೂ ಮಾಡೋಕ್ಕಾಗೋದಿಲ್ಲ ಅಂತ ಸ್ವಯಂ ಪರಾಶರ ಮಹರ್ಷಿಗಳೇ ಹೇಳಿದರು. ಅದು ಒಂದು ಅವತಾರ. ಯದ್ಯದ್ ವಿಭೂತಿ ಅಂದರೆ ಊರ್ಜಿತ ಶಬ್ದಕ್ಕೆ ಅರ್ಥ ಹೇಳಿದೆ. ಜಗತ್ತು ನಡೆಯಲಿ ಅಂತ ಎಷ್ಟೋ ವಸ್ತುಗಳನ್ನಿಟ್ಟಿದ್ದಾನೆ. ಗಂಗೆ, ಯಮುನೆ ಅಂತ ನದಿಗಳು, ಅದು ಊರ್ಜಿತವಾದ ನದಿಗಳು. ಅದಕ್ಕೆ ನೀವೆಷ್ಟು ಬೇಕಾದ ಅಣೆಕಟ್ಟೆ ಹಾಕಿ ಆ ನೀರು ಪ್ರವಾಹ ಮಾಡಬಾರ್ದು ಅಂತ ಏನೇನು ತೊಂದರೆ ಬೇಕಾದ್ರೂ ಮಾಡಿ, ಅಂತಾರಾಷ್ಟ್ರೀಯ ವಿವಾದಗಳನ್ನೆಬ್ಬಿಸಿ ಜಗಳ ಮಾಡಿ, ಬಾಂಗ್ಲಾದೇಶದವರು ಪಾಕಿಸ್ತಾನದವರು ಹಣಾಹಣಿ ಮಾಡಿದ್ರು, ಗಂಗೆ ಹರಿಯುವುದನ್ನು ನಿಲ್ಲಿಸುವುದಿಲ್ಲ. ಊರ್ಜಿತಮೇವ. ಆಕಾಶವೆಂಬ ತತ್ವ ಇಲ್ಲದೆ ಇದ್ದರೆ ಮನುಷ್ಯರಿಗೆ, ಗ್ರಹಗಳಿಗೆ, ಸೂರ್ಯಚಂದ್ರಾದಿಗಳಿಗೆ ಇರುವಿಕೆ ಅವಕಾಶವಿರಲಾದ್ದರಿಂದ ಆಕಾಶವೆಂಬುದು ಊರ್ಜಿತ ತತ್ವ. ಕೆಲವರು ಸಾಲ ಕೊಟ್ಟು ತಗೊಂಡವನು ವಾಪಸ್ ಕೊಡದೇ ಇದ್ದರೆ, ನೀನು ಹೀಗೆ ಮಾಡಿದರೆ ಊರ್ಜಿತ ಆಗೋದಿಲ್ಲ ಕಾಣು ಅಂತ ಹೇಳ್ತೇವೆ. ಈ ಊರ್ಜಿತ ಶಬ್ದ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಊರ್ಜಿತ ಅಲ್ಲದೇ ಇದ್ರೇನು? ಈಗ ತಿಂದದ್ದೇ ಬಂತು, ಈಗ ಮಾಡಿದ್ದೇ ಬಂತು, ಅದು ಪಶ್ಚಿಮದವರ ಸಂಸ್ಕೃತಿ. ಭೂಮಿಯಲ್ಲಿ ಕೋಟಿ ಕೋಟಿ ವರ್ಷಗಳ ಆವಿಷ್ಕಾರದಲ್ಲಿ ಭೂಮಾತೆ ತನ್ನ ಗರ್ಭದಲ್ಲಿ ರತ್ನಗರ್ಭ ವಸುಂಧರ ಏನೇನು ಮಣಿಗಳನ್ನು, ಲೋಹಗಳನ್ನು ತುಂಬಿಕೊಂಡಿದೆಯೋ ಅದನ್ನೆಲ್ಲ ದುರಾಸೆಗೆ ಖಾಲಿ ಮಾಡ್ತಾ ಇದ್ದಾನಲ್ಲ ಮನುಷ್ಯ. ಈ ಸಂಸ್ಕೃತಿ ಊರ್ಜಿತ ಆಗೋದಿಲ್ಲ. ಒಂದು ಕುದುರೆ ಮುಖದಂಥ ಬೆಟ್ಟವೇ ಹೋಯಿತು. ಎಷ್ಟು ಬೆಟ್ಟಗಳು ಹೋದವು? ಬೆಟ್ಟಗಳೆಲ್ಲ ಹೋಗಿ ಮರಳುಗಾಡಿಗೆ ಮಧ್ಯಪ್ರಾಚ್ಯದ ಅರಬರಿಗೆ ಹೋಗಿ ಸೇರ್ತಾ ಇವೆ. ಅಂದಮೇಲೆ ಅಲ್ಲಿದ್ದ ಮರಳುಗಾಡೆಲ್ಲ ನಮಗೆ ಬರಬೇಕು. ಯೋಚನೆ ಮಾಡಿ, ಪರಿವರ್ತನೆ ಮಾಡ್ತಾನೆ ಭಗವಂತ. ಹೀಗೆ ಬ್ಯಾಲೆನ್ಸ್ ಮಾಡ್ತಾನೆ ತಕ್ಕಡಿ. ನೀನು ಹಾಗಂದ್ರೆ ನಾನು ಹೀಗೆ ಮಾಡ್ತೇನೆ ಅಂತ ಅದನ್ನು ಇಲ್ಲಿ 11ರಲ್ಲಿ ತೋರಿಸ್ತಾನೆ. ಯದ್ಯದ್ ವಿಭೂತಿ ಮತ್. ವಿಭೂತಿ ಬೇರೆ, ಅವತಾರ ಬೇರೆ. ಅನೇಕರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅರವಿಂದ ಮಹರ್ಷಿಗಳು ತಮ್ಮ ಎಸ್ಸೇಸ್ ಆನ್ ದಿ ಗೀತಾದಲ್ಲಿ ಇದರ ಮೇಲೆ 3-4 ಅಧ್ಯಾಯ ಬರೆದಿದ್ದಾರೆ. ಅಷ್ಟು ಸುಂದರ ವಿಶ್ಲೇಷಣೆ ಬೇರೆ ಕಡೆ ನಿಮಗೆ ಸಿಕ್ಕೋದಿಲ್ಲ. ಎಷ್ಟೋ ಜನ ಗೀತೆಯ ಮೇಲೆ ಬರೆದಿದ್ದಾರೆ. ವಿಭೂತಿ ಅಂದರೆ ಭಗವಂತನ ಒಂದು ಅಂಶ, ಒಂದು ಕಿಡಿ. ಆ ಅಂಶತ್ವದಲ್ಲಿ ಆ ದೊಡ್ಡತನವನ್ನು ನೀವು ಕಾಣದೇ ಇದ್ದರೆ ಸಾಮಾನ್ಯ ಮನುಷ್ಯನ ಹಾಗೆ, ಸಾಮಾನ್ಯ ವ್ಯಕ್ತಿ ಹಾಗೆ ಏನೋ ಒಂದು ಅಂಶ ಅಷ್ಟೇ. ಈಗ ಹಿಮಾಲಯ ಬೆಟ್ಟ, ಹಿಮಾಲಯ ಪರ್ವತ ನೋಡೋರೆಲ್ಲರೂ ಎಲ್ಲರ ಹಾಗೆ ಅದು ಒಂದು ಪರ್ವತ ಅಂತ ಇಷ್ಟೇ ನೋಡ್ತಾರೆ. ಆಲ್ಪ್ಸ್ ಅಂತ ಅಲ್ಲೊಂದು ಹೇಳ್ತಾರೆ, ಆಂಡೀಸ್ ಅಂತ ಒಂದು ಕಡೆ ಹೇಳ್ತಾರೆ, ಯೂರಲ್ ಮೌಂಟನ್ಸ್ ಅಂತ ಒಂದು ಕಡೆ ಹೇಳ್ತಾರೆ. ನಮ್ಮಲ್ಲಿ ವಿಂಧ್ಯ ಪರ್ವತಾವಳಿ ಇದೆ, ಅದು ಒಂದು ಪರ್ವತ ಹೀಗೆ ಹೇಳ್ತಾರೆ. ನೋಡದೇ ಇದ್ದವರು ಮ್ಯಾಪಲ್ಲಿ ತೋರಿಸ್ಬಿಟ್ಟು ಇಲ್ಲಿ ಕೂತಿದ್ದವರು ಉತ್ತರ ದೇಶಕ್ಕೆ, ಬದರಿ ಕ್ಷೇತ್ರಕ್ಕೆ, ನೇಪಾಳಕ್ಕೆ ಯಾತ್ರೆ ಹೋಗದೇ ಇದ್ದವರು ಏನು ಅದು ಒಂದು ಪರ್ವತ. ಇದು ಸಾಮಾನ್ಯ ತಿಳುವಳಿಕೆ, ಬೆಟ್ಟಗಳ ಬೆಟ್ಟ. ಸ್ಥಾವರಾಣಾಂ ಹಿಮಾಲಯ. ಇದೆಲ್ಲಿ ಗೊತ್ತಾಗುತ್ತೆ ನಿಮಗೆ? ನೀಲಕಂಠ ಅಂತ ಒಂದು ಶಿಖರ. ಅದೆಲ್ಲಿ ಬರುತ್ತೆ? ಬದರಿ ಕ್ಷೇತ್ರಕ್ಕೆ ಹೋಗುವಾಗ ಸ್ವಲ್ಪ ಅಲ್ಲೇ ಸುತ್ತಮುತ್ತ ಅದು ಸಾಕ್ಷಾತ್ ಪರಶುವಿನ ಕಂಠದಂತೆ ಕಾಣುವಂಥ ಒಂದು ಪರ್ವತ. ನೀವು ಅದನ್ನು ನೋಡಿದ್ರೆ ಬಾಯಿ ತಗೊಂಡು ಕೂತು ಬಿಡ್ತೀರಿ, ನಿಂತು ಬಿಡ್ತೀರಿ. ಶಕ್ತಿವೆ. ನಾವು ಕೈಲಾಸ ಪರ್ವತ ನೋಡಿಲ್ಲ. ಅದನ್ನು ನೋಡಿದ್ರೆ ಒಳ್ಳೆ ಬೆಳ್ಳಿ ರೇಖೆಯನ್ನು ಹೊತ್ತಿಸಿದ ಹಾಗಿದೆ. ಜಾಗ ನೋಡಿದ್ರೆ ಒಂದು ಎತ್ತರದ ಶಿಖರ ಮತ್ತೊಂದು ಕಡೆಯಲ್ಲಿಲ್ಲ. ಅಲ್ಲಿ ಏನಾದರೂ ಅಕಸ್ಮಾತ್ ನಿಮ್ಮ ಜೊತೆಯಲ್ಲಿ ಇನ್ನೊಂದು ನರಪಿಳ್ಳೆ ಜೊತೆಗಿಲ್ಲದೆ ಒಬ್ಬರೇ ನಿಂತು ಬಿಟ್ರಿ, ನೀವು ಆ ಅನುಭೂತಿಯನ್ನು ಸಹಿಸುವುದಕ್ಕಾಗೋದಿಲ್ಲ. ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ ನಿಮಗೆ. ಅದಕ್ಕೆ ಭವ್ಯತೆ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಇಂಗ್ಲಿಷ್ನಲ್ಲಿ ಸಬ್ಲೈಮ್, ಸಬ್ಲಿಮಿಟಿ ಎನ್ನುವ ಶಬ್ದವನ್ನು ಹಾಕ್ತೇವೆ. ಸಬ್ಲಿಮಿಟಿ ಆಲ್ಸೋ ಇಸ್ ಎ ಕೈಂಡ್ ಆಫ್ ಬ್ಯೂಟಿ. ಇದೆಲ್ಲ ವಿವರವಾಗಿ ನಿಮಗೆ ಹೇಳೋರಿಲ್ಲ, ನಾನು ಹೇಳಬೇಕಾದ್ರಿಂದ ಹೇಳ್ತೇನೆ. ಒಂದು ತಾವರೆ ಪುಷ್ಪ
ಅಥವಾ ಒಂದು ಕುಮುದ ಪುಷ್ಪ, ಒಂದು ಲಿಲಿ, ಅಲ್ಲಿಪೂ, ತಮಿಳಲ್ಲಿ ಅಲ್ಲಿಪೂ ಅಂತ ಹೇಳ್ತಾರೆ. ಅಲ್ಲಿ ಮಾದರ್ ಪುಲ್ಹನಿಂದ್ರ ನೋಡಿ, ಕೈಯಲ್ಲಿ ಪುಷ್ಪ ಹಿಡ್ಕೊಂಡಿದ್ದಾರಂತೆ ಆ ನರಸಿಂಹನಿಗೆ ಸೇವೆ ಮಾಡತಕ್ಕವರು ಬೆಟ್ಟದಲ್ಲಿ. ಅದು ಕನ್ನೈದಿಲೆ ನೋಡಿದ್ರೆ ತಾವರೆಗಿಂತ ಸ್ವಲ್ಪ ಚಿಕ್ಕ ಆಕೃತಿ. ಅದರ ದಳಗಳನ್ನು, ಅದರ ಸೌಂದರ್ಯವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಇದು ನನಗಿರಲಿ, ನಾನು ತಗೊಂಡು ಹೋಗಬೇಕು, ಇದನ್ನು ಕದ್ದು ಬಿಡಬೇಕು ಅನ್ನುವಂಥ ಭಾವನೆ. ಇಟ್ ಈಸ್ ಬ್ಯೂಟಿ ಆನ್ ಎ ಸ್ಮಾಲ್ ಸ್ಕೇಲ್. ತುಂಬ ಸುಂದರವಾಗಿರುತ್ತೆ. ಎಷ್ಟೋ ಸಣ್ಣ ಕಾಲು ಕೆಳಗಿರುವಂಥ ಹೂವುಗಳು ಕೂಡ ಒಂದು ಹುಲ್ಗಾವಲಲ್ಲಿ ನಿಮಗೆ ಆ ಸೌಂದರ್ಯ ಕಣ್ಣು ಕೂಗುತ್ತೆ, ತುಂಬ ಸಂತೋಷವಾಗುತ್ತೆ. ಕಣ್ಣು ಸ್ವಲ್ಪ ತೆಗೆದರೂ ಬಾಯಿ ತೆರೆಯದೆ ಮುಂದೆ ಹೋಗ್ತೀರಿ. ಆದರೆ ಸೂರ್ಯ ಅಂತ ಒಂದು ವ್ಯಕ್ತಿ ಇದೆಯಲ್ಲ ಆಕಾಶದಲ್ಲಿ, ಅದು ತಾವರೆ ಪುಷ್ಪದ ಕಾಣಿಸುತ್ತಲ್ಲ, ಅದರ ಹತ್ರ 3 ಅಂಗುಲ 4 ಅಂಗುಲದಲ್ಲಿ ಯಾರು ನಿಲ್ಲಿಸಿಬಿಟ್ರೆ ಇಟ್ ಈಸ್ ಬ್ಯೂಟಿ ಆನ್ ಎ ಟ್ರಮೆಂಡಸ್ ಸ್ಕೇಲ್. ಅದನ್ನು ಸಹಿಸೋದಕ್ಕಾಗೋದಿಲ್ಲ, ಎದೆ ಢಮ್ ಎಂದು ಬಿಡುತ್ತೆ. ಒಂದು ಗುಡ್ಡದ ಹತ್ರ ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಒಂದು ಗೋಡೆ ಹತ್ರ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅದು ಗೌರಿ ಶಂಕರ ಶಿಖರದ ಹತ್ರ, ಕೈಲಾಸ ಪರ್ವದ ಹತ್ರ ಒಬ್ಬರೇ ನಿಂತರೆ ಮನುಷ್ಯ ತಾಳುವುದಕ್ಕಾಗೋದಿಲ್ಲ. ಅದು ಬಿಡಿ, ದಕ್ಷಿಣ ಭಾರತದ ಯಾವುದೇ ದೇವಸ್ಥಾನದಲ್ಲಿ ಅಕಸ್ಮಾತ್ ನೀವು ಪ್ರದಕ್ಷಿಣೆ ಮಾಡ್ತಾ ಇರುವಾಗ ರಾತ್ರಿ ಕತ್ತಲಾಯಿತು, ದೇವಸ್ಥಾನದ ಅಧಿಕಾರಿಗಳು ನಿಮಗೆ ಗೊತ್ತಿಲ್ಲದೆ ಹೊರಗಡೆ ಬಾಗಿಲು ಬೀಗ ಹಾಕಿಕೊಂಡು ಹೋಗಿಬಿಟ್ರೆ ಅಷ್ಟು ದೊಡ್ಡ ಕಾಂಪೌಂಡಲ್ಲಿ ನೀವು ಬದುಕಿ ಬರ್ತೀರ. ರಾತ್ರಿ ಯೋಚನೆ ಮಾಡಿ. ತಿರುಕುರುಂಗುಡಿ ಅಂತ ಒಂದು ಕ್ಷೇತ್ರ, ತಿರುನರಯೂರ್ ಅಂತ ಒಂದು ಕ್ಷೇತ್ರ, ತಿರುವೆಳ್ಳರೈ ಅಂತ ಒಂದು ಕ್ಷೇತ್ರ. ತಿರುವೆಳ್ಳರೈ ಶ್ರೀರಂಗಕ್ಕೆ ಸುಮಾರು 10 ಮೈಲಿ ದೂರದಲ್ಲಿರುವ ಕ್ಷೇತ್ರ. ರಾಮಾನುಜಾಚಾರ್ಯರಿಗೆ ಶ್ರೀರಂಗದಲ್ಲಿ ವಿಷಪ್ರಯೋಗ ಮಾಡಿದಾಗ ಆಚಾರ್ಯರು 12 ವರ್ಷ ಆ ತಿರುವೆಳ್ಳರೈ, ಶ್ವೇತಾದ್ರಿಮಲೈ ಅಲ್ಲಿ ಕ್ಷೇತ್ರದಲ್ಲಿ ದೊಡ್ಡ ಬೆಟ್ಟ ಏನಲ್ಲ, ಆ ಪ್ರಾಕಾರ, ಆ ಕಲ್ಲು, ಆ ಕಂಬ, ಅಲ್ಲಿರುವ ಸ್ವಾಮಿ ಇದು ಪ್ರಯೋಗ ಚಕ್ರವನ್ನು ಹಿಡಿದಿದ್ದಾನೆ ಕೈಯಲ್ಲಿ, ಹೀಗೆ ಬಿಡುವ ಚಕ್ರ, ಹೀಗೆ ಅಲಂಕಾರಕ್ಕೆ ಹಿಡಿದಿರೋ ಚಕ್ರವಲ್ಲ, ಪ್ರಯೋಗ ಚಕ್ರ. ಉತ್ಸವ ಮೂರ್ತಿಗೆ ಪುಂಡರೀಕಾಕ್ಷ ಪೆರುಮಾಳ್ ಎಂಬುದಾಗಿ ಹೆಸರು. ಜೊತೆಗೆ 4-5 ಜನ ಇದ್ದೇ ನಮಗೆ ಢವ 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 ಎದೆ ಹೊಡೆಯುತ್ತಿತ್ತು ಆ ಪ್ರಾಕಾರದಲ್ಲಿ ಸುತ್ತುವಾಗ. ಯಾಕೆಂದರೆ ಮನುಷ್ಯನ ಮನಸ್ಸಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಸೌಂದರ್ಯವನ್ನು, ಭಯವನ್ನು, ಸಂತೋಷವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ದೇವರು ಕೊಟ್ಟಿಲ್ಲ. ಮನುಷ್ಯನ ಮನಸ್ಸು ಎಷ್ಟು ಮಿತವಾದದ್ದು ಅನ್ನೋದು ಈ ದೊಡ್ಡ ದೊಡ್ಡ ಬ್ರಹ್ಮಸೃಷ್ಟಿ, ಭಗವತ್ ಸೃಷ್ಟಿಯ ವಸ್ತುಗಳ ಸಂಗತ ಇದ್ದಾಗ ನಮಗೆ ನಮ್ಮ ಸಣ್ಣತನ ಅರ್ಥವಾಗ್ತದೆ. ಯಾತ್ರೆ ಹೋಗುವ ಉದ್ದೇಶ ಇದೆ. ಶ್ರೀರಂಗದ ಗೋಪುರ ನೋಡಿದರೆ ಅಡೇಯಪ್ಪ ಇಷ್ಟು ದೊಡ್ಡ ಗೋಪುರವೇ, ಇದು ಹೇಗೆ ಕಟ್ಟಿದರು, ಕಟ್ಟಿದವರು ಹೃದಯ ಎಂಥದ್ದು, ಈ ಕಲ್ಪನೆ ಹೇಗೆ ಬಂತು ಅವರಿಗೆ, ಅದನ್ನು ನೋಡಿ ನಮ್ಮ ಸಣ್ಣತನ ತಿಳಿದು ಪ್ರಾಕಾರ ಒಳಗೆ ಹೋಗೋದಕ್ಕೆ ಮುಂಚೆನೇ ನಮಸ್ಕಾರ ಮಾಡ್ತೇವೆ. ಅಲ್ಲಿ ನಿಮ್ಮ ಮನಸ್ಸಿಗೆ ದೇವರ ದರ್ಶನಕ್ಕೆ ಒಂದು ಮೊದಲನೇ ಮೆಟ್ಲು ಹೃದಯ ಶುದ್ಧಿ ಏರ್ಪಡ್ತದೆ. ಇಲ್ಲಿ ಹಾಗೆ ಪ್ರಾರಂಭದಲ್ಲಿ ಶ್ಲೋಕಗಳನ್ನು ಗಂಭೀರವಾಗಿ ಹೇಳಿದರೆ ಒಳಗೆ ಗೀತೆಯ ಹೃದಯಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶವಾಗುತ್ತೆಯೋ ಆ ರೀತಿಯಲ್ಲಿ ಆ ಭವ್ಯತೆಯನ್ನು ತಡೆದುಕೊಳ್ಳೋದಕ್ಕೆ ಕೆಲವು ಸೋಪಾನಗಳು ಬೇಕು. ಆದ್ದರಿಂದ ಯದ್ಯದ್ ವಿಭೂತಿ ಮತ್ತು ವಿಭೂತಿ ಪುರುಷರು ಬೇರೆ. ಆಯಾ ಜಾತಿಯ ವಸ್ತುಗಳಲ್ಲಿಯೇ ಸ್ವಲ್ಪ ಉನ್ನತಾಂಶ ಎಲ್ಲಿದೆ ಆ ಉನ್ನತಿಕೆಯಲ್ಲಿ ಮಾತ್ರ ಭಗವಂತ ಇರ್ತಾನೆ. ಅವತಾರ ಅನ್ನುವುದು ಬೇರೆ. ನಾಲ್ಕನೇ ಅಧ್ಯಾಯ ದಯವಿಟ್ಟು ಜ್ಞಾಪಕ ಮಾಡಿಕೊಳ್ಳಿ. ಅದರಲ್ಲಿ ಅನ್ಯಮಿಶ್ರಿತಾಂಶಗಳಿರೋದಿಲ್ಲ. ವಿಭೂತಿಯಲ್ಲಿ ಅವನೇ ನಿರ್ಮಾಣ ಮಾಡಿದ ಪ್ರಾಕೃತ ಪ್ರಪಂಚದ ಅಂಶಗಳ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ದೇವರು ಮಿಂಚುತ್ತಾನೆ. ಮಿಂಚಿದ ಮೇಲೆ ಆ ವೈಭವ ಹಿಡಿದು ಹೋಗಿಬಿಡ್ಬೋದು. ವಿಭೂತಿ ಪುರುಷರೆಲ್ಲ ಸಾಕ್ಷಾತ್ ದೇವರ ಅವತಾರವಲ್ಲ. ಭಾರತೀಯ ಜನತೆ ಇವತ್ತು ಎಷ್ಟು ಮಂಕಿನಲ್ಲಿದ್ದೇವೆ ಅಂದರೆ ಎಲ್ಲಿ ಮಿಂಚಿ ಕಾಣಿಸ್ತದೆ ಎಲ್ಲರನ್ನೂ ಅವತಾರ ಅಂತ ಹೇಳೋಕೆ ಶುರು ಮಾಡಿದ್ದೇವೆ. ಎಲ್ಲರೂ ಅವತಾರವಲ್ಲ.
ಅವತಾರಗಳಲ್ಲಿ ಎಷ್ಟೋ ಹೇಳ್ತೇವೆ. ವಿವಾಹಾವತಾರ, ಅರ್ಚಾವತಾರ, ಅಂತರ್ಯಾಮಿ ಅವತಾರ, ವೈಭವಾವತಾರ, ವರಯೇ ವೈಷ್ಣವ ವೈಭವ ಅವತಾರಂ. ಅತಿಮಾನುಷಸ್ತವದ ಆರಂಭದಲ್ಲಿಯೇ ಕೂರೇಶ್ವರ ವರ್ಣನೆ ಮಾಡ್ತಾರೆ. ಅತಿಮಾನುಷಶೀಲ ವೃತ್ತವೇಷೈ ಅತಿರಂಗಿತ ಅಮರ ವಿಕ್ರಮ ಪ್ರತಾಪೈ. ದೇವತೆಗಳು ಮಾಡುವುದಕ್ಕಾಗದೇ ಇರುವಂತಹ ಅತ್ಯದ್ಭುತ ವಿಸ್ಮಯಕಾರಕವಾದ ಚರಿತ್ರೆಗಳು, ಅತಿಮಾನುಷವಾದ ಶೀಲ, ಅತಿಮಾನುಷ ವೃತ್ತವ ದ್ವೇಷ, ಇವು ಇದ್ದರೆ ಅವತಾರ. ಗೋವರ್ಧನಗಿರಿಯನ್ನ ಎಷ್ಟು ಜನ ದೇವತೆಗಳು ಸೇರಿದರೆ ಎತ್ತಬಲ್ಲರು? ಎಷ್ಟೊಂದು ದೇವತೆಗಳು ಸೇರಿದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲರು? ಎಷ್ಟೊಂದು ಕುಡಿಮನುಷ್ಯರು ಸೇರಿದರೆ ಒಂದು 18 ಅಕ್ಷೋಹಿಣಿ ಸೈನ್ಯವನ್ನು ಇಳಿಸಬಲ್ಲರು? ಯಾವದವರೆಗೆ ತನ್ನ ವಂಶದಲ್ಲೇ ದುಷ್ಟರು ಬಂದರೆ ನಿರ್ದಾಕ್ಷಿಣ್ಯವಾಗಿ ಯಾದವಿ ಕಲಹವನ್ನು ಉಂಟು ಮಾಡಿ ಮುಗಿಸಬಲ್ಲ? ಯೋಚನೆ ಮಾಡಿಕೊಳ್ಳಿ. ಇದೆಲ್ಲ ಅತಿಮಾನುಷಶೀಲ ವೃತ್ತ. ತ್ರಿವಿಕ್ರಮಾವತಾರವೊಂದನ್ನು ನೋಡಿ, ಒಂದು ಪಾದದಿಂದ ಲೋಕವನ್ನೆಲ್ಲ ಅಳೆಯುತ್ತಾನೆ, ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳನ್ನು ಅಳೆಯುತ್ತಾನೆ. ಭೂಮಿಯನ್ನು ಅಳೆದಾಗ ಒಂದೇ ಪಾದದಿಂದ ಎಷ್ಟೋ ಜೀವ ಜಂತುಗಳಿಗೆ ಆ ಪಾದ ಸ್ಪರ್ಶ ತಮ್ಮ ತಲೆ ಮೇಲೆ ಆಗ್ತಿರೋದ್ರ ಅನುಭವವೇ ಆಗಲಿಲ್ಲ. ಒಂದು ಹೂವನ್ನು ತಲೆ ಮೇಲಿಟ್ಟ ಹಾಗೆ ತಿರುವಾಶ್ಚರ್ಯಂ ಪ್ರಬಂಧದಲ್ಲಿ ಇದರ ನಮ್ಮಾಳ್ವಾರರು ಆ ತ್ರಿವಿಕ್ರಮಾವತಾರವನ್ನೇ ವರ್ಣನೆ ಮಾಡ್ತಾರೆ. ಜಗದ ಕಟ್ಟೆಯ ನೊಂದೆ ಪಾದದಲ್ಲಿ ಮೆಟ್ಟಿ, ಬೇಂದ್ರೆಯವರು ಈ ಜಗತ್ತನ್ನು ಕಟ್ಟೆಯನ್ನು ಒಂದೇ ಪಾದದಲ್ಲಿ ಮೆಟ್ಟಿ ಅವರು ಮೋಹಗೊಂಡಿದ್ದಾರೆ ವಾಮನಾವತಾರದ ಮೇಲೆ. ನಾಟಿ ಕರಿತೇವೆ ಇದು ಅತಿಮಾನುಷ ಶೀಲ ವೃತ್ತ ವೇಷೈ. ಶೀಲ ಏನು, ವೇಷ ಏನು, ಒಂದೊಂದು ಅವತಾರದಲ್ಲಿ ಒಂದೊಂದು ವೇಷ. ಆ ಶೀಲವೂ ಹಾಗೆಯೇ, ಇದು ಮನುಷ್ಯ ಶೀಲವಲ್ಲ. ಎದುರಿಗೆ ಬಂದ ರಾವಣನನ್ನ ಪ್ರಥಮ ಯುದ್ಧದಲ್ಲಿ ಇವತ್ತು ತುಂಬ ದಣಿದಿದೆಯೇ, ಯಾರಿಗೂ ಹೇಳಿ ಕೇಳಿ ಬಂದಿಲ್ಲ. ಇವತ್ತೇ ಮುಗಿಸ್ಬಿಟ್ರೆ ಮೊದಲನೇ ದಿವಸಕ್ಕೆ ರಾಮರಾವಣ ಯುದ್ಧ ಮುಗಿದು ಹೋಯಿತು ಅಂತ ಅನೇಕರಿಗೆ ಅತೃಪ್ತಿ ಆಗತ್ತೆ. ಇವತ್ತು ರಥವಿಲ್ಲ, ಕವಚವಿಲ್ಲ, ಧ್ವಜವಿಲ್ಲ, ಕುದುರೆ ಇಲ್ಲ, ಊರಿಗೆ ಹೋಗಿ ಹೇಳಿ ನಾಳೆ ಎಲ್ಲ ತಗೊಂಡು ಬಾ, ಆಗಂತಹ ಕ್ರಮ ನೋಡ್ತೀವಿ ಅಂತ ಹೇಳಿ ಕಳಿಸಿನಲ್ಲ. ಕೋಯಂ ಕಟದ ಕೋಟಿ ಗುಣ. ಅತಿಮಾನುಷ ಸ್ತೋತ್ರದಲ್ಲಿ ಊರುತ್ತಾಳ್ವಾರ ವರ್ಣನೆ ಮಾಡ್ತಾರೆ. ಇದು ಮನುಷ್ಯರಿಗೆ ಸಂಭವವಾದ ಗುಣವೇ ಪ್ರಭು. ಈ ಎಂಥ ಶೀಲವೋ! ಶತ್ರುವನ್ನು ಕಂಡ್ರೆ ಮುಗಿಸ್ಬೇಕು. ಪಾಕಿಸ್ತಾನದವರು ಬಿಡಿಸಿದ್ರೆ ಹೇಳಿ, ಒಳ್ಳೆಯವರನ್ನೇ ಕೊಲ್ತಾದವರು. ಶತ್ರುವಿಗೂ ಕೈಕರವನ್ನು ತೋರಿಸುವುದು, ಇದು ಶತ್ರುವನ್ನು ಭಾವನೆಯೇ ಇಲ್ಲ ಅವನಿಗೆ, ಅದೊಂದು ಆಟ. ಅವತಾರಗಳೆಲ್ಲದರಲ್ಲಿ ನೀವು ಈ ಸಾಮಾನ್ಯ ಮನುಷ್ಯ ಅಥವಾ ಸಾಮಾನ್ಯ ಪ್ರಕೃತಿಯ ಅಂಶಗಳನ್ನು ನೀವು ಕಲೆತದ್ದನ್ನು ನೋಡಬಾರದು. ಅದರಲ್ಲಿ ಪೂರ್ಣಾವತಾರ, ಅದರಲ್ಲಿ ಅಂಶಾವತಾರ, ಅದರಲ್ಲಿ ಆವೇಶಾವತಾರ, ಈ ಯಾವುದು ವಿಭೂತಿಯಲ್ಲಿ ಸೇರೋದಿಲ್ಲ. ವಿಭೂತಿ ಎಂಬುದು ಬೇರೆ, ಅವತಾರವೆಂಬುದು ಬೇರೆ. ಪ್ರತಿಯೊಂದು ದೇವತೆಯೂ ಭಗವಂತನ ಒಂದೊಂದು ವಿಭೂತಿಯೇ. ಇಂದ್ರನಿಗಿದ್ದ ಐಶ್ವರ್ಯ ವರುಣನಿಗಿಲ್ಲ, ವರುಣನಿಗಿದ್ದದ್ದು ಅಗ್ನಿಗಿಲ್ಲ, ಅಗ್ನಿಗಿದ್ದದ್ದು ಕುಬೇರನಿಗಿಲ್ಲ, ಕುಬೇರನಿಗಿದ್ದದ್ದು ಅಶ್ವಿನಿ ದೇವತೆಗಳಿಗಿಲ್ಲ. ಒಬ್ಬರ ಅಂಶ ಇನ್ನೊಬ್ಬರಿಗೆ ಸೇರ್ಪಡೆಯಾಗದೇ ಇರುವಂತೆ ವಿಚಿತ್ರವಾದಂತಹ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಯದ್ಯದ್ವಿಭೂತಿ ಮತ್ತು ಸತ್ವಂ ಶ್ರೀ, ಅದನ್ನು ಸಾತ್ವಿಕತೆ ಕಾಣಬೇಕಷ್ಟೇ. ಸತ್ವಂ ಆಸುರಿ ಅಂಶಗಳಲ್ಲಿ ನೀವು ವಿಭೂತಿ ಹುಡುಕೋಕೆ ಹೋಗಬಾರದು. ರಾವಣನ ವಿಭೂತಿ ಅಂತ ಹೇಳಬಾರದು, ಕಂಸನ ವಿಭೂತಿ ಅಂತ ಹೇಳಬಾರದು. ಎಕ್ಸ್ಟ್ರಾರ್ಡಿನರಿ ಬಟ್ ಗುಡ್ ಫಾರ್ ದಿ ವರ್ಲ್ಡ್. ಎಕ್ಸ್ಟ್ರಾರ್ಡಿನರಿ ಇನ್ ರಿವರ್ಸ್ ಡೈರೆಕ್ಷನ್, ಅದು ವಿಭೂತಿ ಅಲ್ಲ. ಯದ್ಯದ್ವಿಭೂತಿ ಮತೆ ಸತ್ವಂ ಶ್ರೀಮತಿ. ಒಂದು ಅಂಶ ಏನಾದ್ರು ಚಲವಿರಬೇಕು, ಲಕ್ಷ್ಮೀ ಸಂಬಂಧವಿರಬೇಕು. ಗೀತೆಯಲ್ಲಿ ಲಕ್ಷ್ಮೀ ಶಬ್ದ ಬರಲಿಲ್ಲ ಅಂತ ಹೇಳ್ತಾರೆ. ಶ್ರೀಮತಿ ಊರ್ಜಿತಮೇ ವಚ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅದೆಲ್ಲ ನನ್ನ ತೇಜಸ್ಸಿನ ಒಂದೊಂದು ಅಂಶ ಅಂತ ತಿಳ್ಕೊಳ್ಳು ಅರ್ಜುನ. ಅಥವಾ ಬಹುನೈತೇನ ಕಿಂಜ್ಞಾನೇನ ತವಾರ್ಜುನ. ಇದನ್ನು ಹೀಗೇ ಹೇಳ್ತಾ ಹೋದರೆ 10ನೇ ಅಧ್ಯಾಯವೇ ಮುಗಿಯೋದಿಲ್ಲ. ಪಟ್ಟಿಯನ್ನು ತಗೊಳ್ಳಿ ನಿನಗೆ ನಾನು ಇಷ್ಟೇ ಹೇಳಿಬಿಡ್ತೇನೆ. ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಈ ಜಗತ್ತು ನಿಂತಿರುವುದೇ ನನ್ನ ಅವಲಂಬನೆಯಿಂದ. ವಿಷ್ಟಭ್ಯಾಹಂ ಇದಂ ಕೃಷ್ಣಂ ಜಗತ್. ಈ ಸಮಸ್ತ ಜಗತ್ತನ್ನು ನನ್ನ ಒಂದು ಸಣ್ಣ ತೇಜೋಂಶದಿಂದ ನಾನು ಹಿಡಿದು ನಿಲ್ಲಿಸಿದ್ದೇನೆ. ನಾನು ಅದರೊಳಗಿಲ್ಲದೆ ಇದ್ದು ಈ ಜಗತ್ತು ಯಾವತ್ತೋ ಧೂಳೀಪಟವಾಗ್ತಾ ಇತ್ತು.
ಅಂತ ನೀನೇ ಯೋಚನೆ ಮಾಡಿಕೋ. ಎಲ್ಲೆಲ್ಲಿ ಈ ದೊಡ್ಡತನ, ಚಲುವು, ಗ್ರೇಟ್ನೆಸ್, ಗುಡ್ನೆಸ್, ಬೆಸ್ಟ್ ಅಂತ ಯಾವುದಕ್ಕೆ ಹೇಳ್ತೀರಿ ಅದೆಲ್ಲದರಲ್ಲೂ ನಾನಿದ್ದೇನೆ ಎಂದ. ಅದಕ್ಕೆ ಎಂತೆಂಥ ಉದಾಹರಣೆಗಳನ್ನು, ಒಬ್ಬರು ಒಳ್ಳೆ ಸಂಗೀತ ಹಾಡ್ತಾರೆ. ಆ ಸಂಗೀತದಲ್ಲಿ ಕೆಲವರಿಗೆ ಧ್ವನಿ ಹೇಗಿರ್ತದೆ, 3 ಆಕ್ಟೇವೋ ಸಂಚಾರ ಮಾಡ್ತಾರೆ. ಇಲ್ಲಿ ಸಹ ಶುರು ಮಾಡಿದರೆ ಷಡ್ಜ, ಮೇಲಿನ ಷಡ್ಜ ಮುಟ್ಟಿ ಇನ್ನೊಂದು ಷಡ್ಜಕ್ಕೆ ಹೋಗಿ ಮುಟ್ಟುತ್ತಾರೆ. ಪರ್ವೀನ್ ಸುಲ್ತಾನ ಅಂತ ಕೇಳಿದ್ದೀರಾ, ಹಿಂದೂಸ್ತಾನಿ ಸಂಗೀತ ಹಾಡ್ತಾಳೆ. ಅವಳನ್ನು ನೀವು ಸುಮ್ಮನೆ ಟಿವಿನಲ್ಲಿ ನೋಡದೆ ರೇಡಿಯೋದಲ್ಲಿ ಕೇಳಿದ್ರೆ ಸಂಗೀತ ತುಂಬ ಚೆನ್ನಾಗಿರುತ್ತೆ. ಟಿವಿನಲ್ಲೂ ನೋಡಿದರೆ ಇಷ್ಟು ದೊಡ್ಡ ಶರೀರದಲ್ಲಿ ಇಷ್ಟು ತಂತಿಯಂತೆ ಸಣ್ಣ ಕೂದಲಿನಂತೆ ಇಂಥ ಧ್ವನಿ ಏನು ಕೊಟ್ಟಿದ್ದಾನೆ ದೇವರು, ನಿಮಗೆ ಆಶ್ಚರ್ಯವಾಗುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಸಂಗೀತ ಎಷ್ಟೋ ಜನ ಹಾಡ್ತಾರೆ. ಗೊಗ್ಗೊರ್ಲನ್ನು ಹಾಡ್ತಾ ಇದ್ರು ಒಬ್ಬರು, ಎಂ ಡಿ ರಾಮನಾಥನ್ ಅಂತಿದ್ರು. ಅಷ್ಟು ಹಾರ್ಶ್ ವಾಯ್ಸ್ ಕೇಳೋಕ್ಕಾಗೋದಿಲ್ಲ. ಅವರು ಕೂತ್ರೆ ಸ್ಯಾಕ್ಸೋಫೋನ್ ಇದ್ದಾಗೆ ಅವರ ವಾದ್ಯ, ಅವರು ಗಂಟಲಲ್ಲಿ ಅದರೊಳಗಿಂದ ಅವರು ಶಹನಾರಾಗ, ರೀತಿಗೌಳ ಹಾಡೋದನ್ನು ಕೇಳಿದ್ರೆ ಈ ಮನುಷ್ಯನಲ್ಲಿ ಇಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂತ ನಿಮಗೆ ಆಶ್ಚರ್ಯವಾಗುತ್ತೆ. ಅವರು ಹಾಡುವಾಗ ಕಣ್ಣಲ್ಲಿ ಆ ನೇತ್ರದಲ್ಲಿ ಬಿಂದುಗಳು, ಆನಂದ ಬಿಂದುಗಳೇನು ಉದರತು ಬರ್ತವೆ ನೋಡಿ. ಅಲ್ಲಿ ತೇಜೋಂಶ ಸಂಭವಂ ಎಂಬುದಾಗಿ ತನ್ನ ಮಹಿಮೆಗೆ ಭಗವಂತ ಕೊನೆಯೇ ಇಲ್ಲ ಅಂತೇನು ವರ್ಣನೆ ಮಾಡಿದ, ಅದನ್ನು ಅರ್ಜುನ ಹಿಡಿದುಕೊಂಡ. ಇನ್ನು ಮುಂದೆ ಅವನು ಪ್ರಶ್ನೆ, ಒಂದೆರಡು ಪ್ರಶ್ನೆಗಳು ಬರ್ತವೆ. ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. 18ನೇ ಅಧ್ಯಾಯದ ಕೊನೆಯಲ್ಲಿ ಮತ್ತೆ ಒಂದು ಸಲ ಇದೇ ಮಾತನಾಡ್ತಾನೆ. ನಷ್ಟೋ ಮೋಹ, ನನ್ನ ಅಜ್ಞಾನವೆಲ್ಲ ಹೋಯಿತು, ಇಲ್ಲೇ ಹೋಯಿತು. ಮೋಹೋಯಂ ವಿಗತೋ ಮಮ. 11ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿಯೇ ನನ್ನ ಮೋಹವೆಲ್ಲ ಹೋಯಿತು ಒಂದು ಬಿಟ್ಟ. ಮೋಹ ಹೋಗಿದ್ರೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾ ಇರಲಿಲ್ಲ, ಇಲ್ಲಿಗೆ ಮುಗಿಬೇಕಾಗಿತ್ತು. ಇದು ವಿದ್ಯಾರ್ಥಿಗಳ ಲಕ್ಷಣ. ತಿಳಿತೇನಪ್ಪ? ತುಂಬ ಚೆನ್ನಾಗಿ ತಿಳಿಯಿತು. ನಾಳೆ ಮತ್ತೆ ಅದೇ ಪ್ರಶ್ನೆ ಕೇಳುವುದು, ನಿನ್ನೆ ತಿಳಿಯಿತು ಅಂತ ಹೇಳಿದೆಯಲ್ಲ, ಏನೋ ತಿಳಿದ ಹಾಗಿತ್ತು. ನಮ್ಮ ಸ್ಥಿತಿಯೂ ಅಷ್ಟೇ, ನಿಮ್ಮ ಸ್ಥಿತಿಯೂ ಅಷ್ಟೇ. 1000 ಸಲ ಗೀತೆ ಓದಿದ್ರು ಅಲ್ಲಲ್ಲಿ ಬೆಳಕು ಬರ್ತದೆ. ಮತ್ತೆ ಮತ್ತೆ ಮಿಂಚಿ ಮಾಯವಾಯಿತಲ್ಲ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಬರೆದಿದ್ದಾರೆ ನೋಡಿ. ಒಂದು ದುಂಬಿಯ ರೆಕ್ಕೆಯಷ್ಟು ಹಗುರವಾಗಿರುತ್ತಂತೆ ಕಲ್ಪನೆ, ಅದರ ಮೇಲೆ ಬರುತ್ತೆ. ಕವಿತಾ ಬರೆಯೋವನಿಗೆ ಮೂಡೆಂಬುದು, ಇದು ಬರೆದಿದ್ದಾರೆ ಅವರು. ನಮಗೂ ಹಾಗೆ ಲಹರಿಗಳು, ಸಣ್ಣ ನದಿಯಲ್ಲಿ ತೆರೆಗಳು ಬರುವಂತೆ, ಸಣ್ಣ ಸಣ್ಣ ಅಲೆಗಳು ಗಾಳಿಗೆ ಬರುವಂತೆ. ಗೀತೆ ಎಂಬ ತಿಳಿಗೊಳದಲ್ಲಿ ದಡದಲ್ಲಿ ಕೂತ್ರೆ ಸ್ವಲ್ಪ ಸ್ವಲ್ಪ ಅಲೆಗಳು ಬೇಲೆ ಕೇಳ್ತದೆ, ಏನೋ ಸ್ವಲ್ಪ ತಿಳಿದಾಗತ್ತೆ. ಆದರೆ ಅವನಿಗೆ ಅವತ್ತು ತಿಳಿದ ಮಟ್ಟಕ್ಕೆ ಅರ್ಜುನ ಹೇಳಿದ, ಸ್ವಾಮಿ ನೀ ಹೇಳಿದ್ದೆಲ್ಲ ತುಂಬ ಸಂತೋಷ. ಮದನುಗ್ರಹಾಯ, ನಾನು ತಲೆ ಕೆಡಿಸ್ಬೇಕು ಅಂತ ನೀ ಹೇಳಲಿಲ್ಲ, ಅನುಗ್ರಹಕ್ಕೆ ಹೇಳಿದ್ದೀಯೇ, ಅಷ್ಟು ತಿಳಿಯಿತು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವಮೇ ಹೇಳಿದ್ನಲ್ಲ ಹಿಂದೆ, ಅಯೋಗ್ಯ. 3ನೇ ಅಧ್ಯಾಯದ ಆರಂಭದಲ್ಲಿ ನಾನು ತಲೆ ಕೆಡಿಸಬೇಕು ಅಂತ, ನೆಟ್ಟಿಗಿದ್ದ ತಲೆಯನ್ನು ಕೆಡಿಸುವುದಕ್ಕೆ ಪರಸ್ಪರ ವಿರುದ್ಧ ಭಾವಗಳನ್ನು ನೀನೇ ಕೂಡಿಸಿ ಹೇಳ್ತೀಯ ಅಂತ ಆಪಾದನೆ ಮಾಡಿದ್ನಲ್ಲ ಕೃಷ್ಣನ ಮೇಲೆ. ಈಗ ತಿದ್ದುಕೊಂಡ, ನೀ ಹೇಳಿದ್ದು ಸರಿಯಾಗಿದೆ, ನನಗೆ ಅಜ್ಞಾನವಿತ್ತು. ಒಬ್ಬರಿಗೆ ಒಂದು ಕಠಿಣ ವೇದಾಂತ ಪ್ರಮೇಯವನ್ನು 30 ವರ್ಷ ಹೇಳ್ತಾ ಚರ್ಚೆ ಮಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಯಲ್ಲಿ. ಅವರು 31ನೇ ವರ್ಷ ಹೇಳಿದ್ರು, ಇವತ್ತು ಚೆನ್ನಾಗಿ ಹೇಳಿದ್ರಿ ನೋಡಿ ಎಂದರು. ಅದಕ್ಕೆ ನಾ ಹೇಳಿದೆ, ಇವತ್ತಲ್ಲ 30 ವರ್ಷದ ನಾ ಚೆನ್ನಾಗಿ ಹೇಳ್ತಿದ್ದೆ, ನಿಮಗೆ ಇವತ್ತು ತಿಳಿಯಿತು ಅಂತ ಹೇಳಿ ಹಿಂದೆ. ಹೇಳೋರು ಚೆನ್ನಾಗಿ ಹೇಳ್ತಿರ್ತಾರೆ, ಇಲ್ಲಿ ಹೃದಯದಲ್ಲಿ ಕೃಷಿ ಮಾಡದೇ ಇದ್ರೆ ಪ್ರಯೋಜನ ಆಗೋದಿಲ್ಲ. ಇವರು ಇಷ್ಟು ಭಗವಂತ ಅನುಗ್ರಹದಿಂದ ಹೇಳಿದ್ದಾನೆ. 10 ಅಧ್ಯಾಯ ಅದರಲ್ಲಿ ಗುಟ್ಟು ಯಾವುದು? ರಾಜವಿದ್ಯಾ ರಾಜಗುಹ್ಯಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಗೀತಂ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಗುಟ್ಟು, ಅದು ಅತ್ಯಂತ ದೊಡ್ಡ ಗುಟ್ಟು. ಯಾವುದು? ಭಕ್ತಿ ಇದ್ದರೆ, ಪರಮಾತ್ಮನಲ್ಲಿ ಜ್ಞಾನಪೂರ್ವಕವಾದ ಭಕ್ತಿ ಇದ್ದರೆ, ಸುದೃಢವಾದ ಭಕ್ತಿ ಇದ್ದರೆ, ಜನ್ಮ ಜನ್ಮಾಂತರಗಳ ಪಾಪವನ್ನು ಭಕ್ತಿ ಎಂಬುದು ತೊಡೆಯಬಲ್ಲದು. ತೊಡೆದ ಒಡನೆಯೇ ಅವನಲ್ಲಿ ಪ್ರೀತಿ ವಿಶೇಷ ಉಂಟಾಗುತ್ತೆ. ಭಕ್ತಿ ಎಂಬುದು ಪ್ರಾಯಶ್ಚಿತ್ತವೂ ಹೌದು, ಅದು ಅನುಭವವೂ ಹೌದು. ಅದು ನಿರಂತರವಾದಂತಹ ಪರಮಪ್ರಾಪ್ಯ ಅನ್ನೋ ಗುಟ್ಟೇನಿದೆ, ಇದು ಅನೇಕರಿಗೆ ತಿಳಿಯೋದಿಲ್ಲ. ನಾ ಹೇಳಿಬಿಟ್ಟೆ, ಮತ್ತೆ ನಿಮಗೂ ಅರ್ಥ ಆಗಲಿಕ್ಕಿಲ್ಲ. ಇಷ್ಟು ದೊಡ್ಡ ಗುಟ್ಟೇನಿದೆ. 9ನೇ ಅಧ್ಯಾಯ
ಪರಮಂ ಗುಹ್ಯಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಃ ತೇನ. ಯಾವುದನ್ನು ನೀನು ವಾಕ್ಯಗಳಲ್ಲಿ ಶಬ್ದಗಳಲ್ಲಿ ಬಿಡಿಸಿ ಬಿಡಿಸಿ ಹೇಳಿದೆಯೋ ಅದರಿಂದ ಮೋಹೋಯಂ ವಿಗತೋ ಮಮ, ನನ್ನ ಅಜ್ಞಾನ ಹೋಯಿತು. ಸ್ವಾಮಿ ನಕ್ಕು ಬಿಟ್ಟ. ತನ್ನ ತುಟಿಗಳ ಕಿರು ತುದಿಯಿಂದ ಸ್ವಲ್ಪ ನಕ್ಕ. ಆಹಾ, ತಿಳಿತಂತೆ ಇವನಿಗೆ ನಾ ಹೇಳಿದ್ದು. ಏನು ತಿಳಿತು ನೋಡೋಣ ಅಂತ ಪ್ರಶ್ನೆ ಕೇಳಿದ್ರೆ ಮೂರ್ಛೆ ಹೋಗಿಬಿಡ್ತಾನೆ. ನಾನೇ ಕೇಳಬಾರ್ದು, ಅವನೇನು ಹೇಳ್ತಾನೆ ನೋಡೋಣ, ನಾ ಹೇಳಿದ್ದಲ್ಲಿ ಏನು ದಕ್ಕಿತು ಅವನಿಗೆ ಅಂದಾಗ ಇಷ್ಟೊತ್ತು 10 ಅಧ್ಯಾಯಗಳನ್ನು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಅಂತ ಹೇಳ್ತಾನೆ ಅರ್ಜುನ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಭಿಚಾವ್ಯಯಂ. ಭವ ಅಪ್ಯಯೌ, ಭವ ಅಂದ್ರೆ ಸೃಷ್ಟಿ, ಅಪ್ಯಯ ಅಂದ್ರೆ ಪ್ರಳಯ. ಇದು ಎರಡನ್ನೂ ನೀನೇ ಮಾಡ್ತೀಯ ಅಂತ ತಿಳಿಯಿತು ಅಂದ. ಇದೇನಷ್ಟು ದೊಡ್ಡ ವಿಷಯವೇ ಇದು? ಹೌದು, ಬಹಳ ದೊಡ್ಡ ವಿಷಯ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ನೋಡಿ, ಅಲ್ಲೇ ಬಂತು. ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನು ಒಂದೇ ವಸ್ತು ಮಾಡ್ತದೆ, ಅದು ನಮಗೆ ಅರ್ಥ ಆಗೋದಿಲ್ಲ. ಅದು ಅವನು ಅರ್ಜುನ ಹೇಳ್ದ, ನನಗೆ ತಿಳಿಯಿತು. ಏನು ತಿಳಿಯಿತು? ಅವನು ಹೇಳ್ದ ಅಂತ ತಿಳಿಯಿತಾ, ಹೇಳಿದ್ದು ತಿಳಿಯಿತಾ, ಹೇಳಿದ್ರ ಅರ್ಥ ತಿಳಿಯಿತಾ, ಎಷ್ಟು ತಿಳಿಯಿತು, ಯಾವ ಕ್ರಮದಲ್ಲಿ ತಿಳಿಯಿತು? ಅಲ್ಲಿಲ್ಲ ಅಂತ. ಹೀಗೆಲ್ಲ ಉಂಟು ತಿಳಿಯೋದ್ರಲ್ಲಿ. ನನಗಿದು ಗೊತ್ತಿರಲಿಲ್ವಲ್ಲ. ತಿಳಿಯೋದಂದ್ರೆ ಅವ್ರು ಹೇಳಿದ್ರು, ಇವ್ರು ಕೇಳಿದ್ರು. ಕೇಳುವುದು ಅಂದ್ರೆ ಕನ್ನಡದಲ್ಲಿ ಕಿವಿಯಿಂದ ಕೇಳುವುದಕ್ಕೂ ಕೇಳು ಅಂತ ಅರ್ಥ, ಕೊಡು ಅಂತ ಕೇಳುವುದಕ್ಕೂ ಕೇಳು ಅಂತ ಅರ್ಥ. ಅಲ್ಲಿ ಚೌಡಯ್ಯನವರು ಪಿಟೀಲ್ ನುಡಿಸ್ತಾ ಇದ್ದಾರೆ, ಕೇಳಿಕೊಂಡು ಬಾ ಅಂದ್ರು ಒಬ್ರು. ಆ ಹುಡುಗ ಹೋದ, ವಾಪಸ್ ಬಂದ, ಕೇಳಿದೆ, ಕೊಡೋದಿಲ್ಲ ಅಂತ ಹೇಳಿಬಿಟ್ರು ಅಂದ ಅವನು. ಕೇಳುವುದಕ್ಕೆ ಪಿಟೀಲ್ ಕೇಳೋದು ಅವ್ರ ಕೈ ಈಸ್ಕೊಂಬ ಅಂತ ಅರ್ಥವಲ್ಲ. ಕಿವಿಯಿಂದ ಕೇಳೋದು ಬೇರೆ, ಅದು ಹೃದಯಕ್ಕೆ ಮುಟ್ಟುವುದು ಅನುಭವಕ್ಕೆ. ಅದು ಕೇಳ್ಕೊಂಬಾರೋ ಹೋಗಿ ಅಂದರೆ ಕಾಲಕ್ಷೇಪ ಕೇಳೋದು ಅಂತಾರೆ. ಕಾಲಕ್ಷೇಪ ಕೇಳೋದು ಹೊತ್ತು ಕಳೆಯೋದಲ್ಲ. ಜೀವನದಲ್ಲಿ ವ್ಯರ್ಥವಾಗಿ ಹೋಗುವ ಕಾಲವನ್ನು ಆತ್ಮಸಾರ್ಥಕ್ಕೆ ಮಾಡಿಕೊಳ್ಳುವುದಕ್ಕೆ ಕೇಳಲೇಬೇಕಾದ ವಿಷಯವನ್ನು ಕೇಳುವುದು, ಅದಕ್ಕೆ ಕಾಲಕ್ಷೇಪ ಅಂತ ಹೆಸರು. ಕಾಲಕ್ಷೇಪ ಮಾಡ್ತಾ ಇದು ನೋಡಿ, ಕನ್ನಡ ಭಾಷೆ ನಾವು ಯಾತಕ್ಕೆ ಇದನ್ನು ಸಂಸ್ಕೃತದ ಮಟ್ಟಕ್ಕೆ ನಾವು ಗೌರವಿಸೋದಿಲ್ಲ? ಜನ ಏನಾರು ಹೇಳ್ಕೊಳ್ಳಿ, ನಾನು ತಿಳ್ಕೊಳ್ಳಿ. ಆ ಭಾಷೆ ಮರ್ಯಾದೆಯೇ ಬೇರೆ, ಈ ಭಾಷೆ ಮರ್ಯಾದೆಯೇ ಬೇರೆ. ದಿನಂಪ್ರತಿ ಆಡುವ ಭಾಷೆಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ತತ್ವಗಳಡಗಿರುವಂತಹ ಶಬ್ದಗಳು ಕಾಲು ಕಸದಂತೆ ಮಾಡಿ ಜನ ಕೀರುಪುಳಿ ಅಂತ ಹೇಳ್ತಾರೆ ತಮಿಳಿನಲ್ಲಿ. ಕೀರೆ ಸೊಪ್ಪಿದ್ದಾಗ ಏನು ಮಾಡಿ ಹಾಕ್ತಾರೆ, ಅದು ಶಬ್ದ ಬೆದರು ಪ್ರಾಮಾಣಿಕರು ಸಹಿಸೋದಿಲ್ಲ. ಅದನ್ನು ಅದರ ಒರಿಜಿನಲ್ ಬ್ಯೂಟಿನಲ್ಲಿಯೇ ಪ್ರಯೋಗ ಮಾಡಬೇಕು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋಮಯ. ನೀನೇ ಸೃಷ್ಟಿ ಸ್ಥಿತಿ ಲಯ ಮಾಡ್ತೀಯ ಅಂತ ನಾನು ಕೇಳಿದ್ದೇನೆ ನಿನ್ನ ಕೈಯಿಂದ, ನಿನ್ನ ಬಾಯಿಂದ. ತ್ವತ್ತಃ, ಬೇರೆಯವ್ರ ಬಾಯಲ್ಲಿ ಕೇಳಲಿಲ್ಲ. ಜಗದ್ಗುರುವಾದವನೇ ಸೃಷ್ಟಿಕರ್ತನೇ ಹೇಳಿದ್ದನ್ನು ಕೇಳಿದ್ದೇನೆ. ನಾ ಬೇರೆ ಗುರುವಿನಿಂದ ಕೇಳಲಿಲ್ಲ, ನೀನೇ ನನಗೆ ಗುರು. ಹೇಳಿದವನು ಯಾರು? ಕಮಲಪತ್ರಾಕ್ಷ. ಇದರ ಮೇಲೆ ರಾಮಾನುಜ ಭಾಷ್ಯದಲ್ಲಿ ದೇಶಿಕರ ತಾತ್ಪರ್ಯ ಚಂದ್ರಿಕೆಯಲ್ಲಿ ಎಷ್ಟು ಪುಟ ವ್ಯಾಖ್ಯಾನ ಬರೆದಿದ್ದಾರೆ. ನೀನು ಕಮಲಪತ್ರಾಕ್ಷ, ನೀನು ಪುಂಡರೀಕಾಕ್ಷ. ನಿಗ್ರಹ ಅನುಗ್ರಹ ಎರಡೂ ನಿನ್ನ ಕಣ್ಣುಗಳಲ್ಲಿ ಉಂಟು. ನೀ ಮನಸ್ಸು ಮಾಡಿದರೆ ಅನುಗ್ರಹ ಮಾಡ್ತೀಯೇ, ಆ ಮನಸ್ಸು ವ್ಯತ್ಯಾಸವಾದರೆ ಅದೇ ಕಣ್ಣಿಂದಲೇ ಸುಟ್ಟು ಬಿಡ್ತೀಯೇ. ಪಶ್ಯ ಅಂತ ಹೇಳಿ ಮೋಡಿ ಹಾಕಿದೆಯಲ್ಲ. ಭೀಷ್ಮನನ್ನು ನೋಡು, ದ್ರೋಣನನ್ನು ನೋಡು. ಯಾವದೇತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನವಸ್ಥಿತಾನ್. ಹಾಗಲ್ಲ, ಪಾರ್ಥ ಪಶ್ಯೈತಾನ್ ಕುರೋನಿತಿ. ನೋಡು ಅಂತ ಮೋಡಿ ಹಾಕಿ ಅವರನ್ನು ಕೊಂದೆ. ಅದೇ ಕಣ್ಣುಗಳಿಂದ ನನ್ನನ್ನು ನೋಡಿ ತಿಳ್ಕೋ ಅಂತ ಹೇಳ್ತಾ ಇದ್ದೀಯೇ. ನಿನ್ನ ಕಣ್ಣೇ ಒಂದು ಭಾಷೆ. ಕಮಲ ಕಣ್ಣ ನಿನ್ ಕಣ್ಣಿನುಳ್ಳಹನ್ ಕಾಣ್ಬದು ಅವನ್ ಕಣ್ಗಳಾಲೆ ಅಮಲಂಗಳಾಹ ವಿಳಿಕ್ಕುಂ ಐಂಬುಲನ್ ಅವನ್ನೂರ್ತಿ. ಕೊಳೆಯಿಲ್ಲದೆ ನೋಡುವಂತಾದರೆ, ಕಶ್ಮಲವಿಲ್ಲದೆ ಅಹಂಕಾರವಿಲ್ಲದೆ ನೋಡುವುದಾದರೆ, ಐಂಬುಲನು ಈ ಇಂದ್ರಿಯಗಳು ಕಣ್ಣು ಕಿವಿ ಮೊದಲಾದವು, ಅವುಗಳಲ್ಲಿಯೂ ಅವನ ಮೂರ್ತಿಯನ್ನೇ ನೋಡ್ತಾರೆ. ಈ ಕಣ್ಣಿಂದಲೂ ನೋಡುವುದಕ್ಕೆ ಶಕ್ಯ ಎಂಬುದಾಗಿ ಆಳ್ವಾರರು ಹೇಳಿದರು. ಸಾಮಾನ್ಯ ಮನುಷ್ಯರಲ್ಲ. ಕಮಲಪತ್ರಾಕ್ಷ ಮಾಹಾತ್ಮ್ಯಂ ಅಭಿಚಾವ್ಯಯಂ. ನಿನ್ನ ಮಾಹಾತ್ಮ್ಯವನ್ನು ನೀನು ತಿಳಿಸಿಕೊಟ್ಟೆ. ಇದೇ ಲೋಕದಲ್ಲಿ ನಾನು ವಾಸ ಮಾಡುವ ಕಾಲದಲ್ಲಿ ಎಲ್ಲೆಲ್ಲಿ ಯಾವ ಭಾವದಲ್ಲಿ ನಿನ್ನನ್ನು ಕಾಣಬಹುದು ಅಂತ ಮಾಹಾತ್ಮ್ಯ. ಅದು ಅವ್ಯಯವಾದದ್ದು, ಊರ್ಜಿತವಾದದ್ದು, ಶ್ರೀಮತ್ತಾದದ್ದು. ಇವತ್ತಿದ್ದು ನಾಳೆ ಇಲ್ಲ ಅಂತಲ್ಲ. ನೆನ್ನೆ ಇದ್ದ ಅಶ್ವತ್ಥ ವೃಕ್ಷದಲ್ಲಿ ಮಾತ್ರ ದೇವರು ಅಂತ ತಿಳ್ಕೋಬೇಡಿ.
ಇನ್ನೊಂದು ಅಶ್ವತ್ಥ ವೃಕ್ಷಲ್ಲೂ ಕಾಣಬಹುದು. ನಿಮ್ಮೂರು ಗಿಡ ಮಾತ್ರವಲ್ಲ, ಅಶ್ವತ್ಥ ಎಲ್ಲೆಲ್ಲಿ ಕಾಣ್ತೀರಿ ಅಲ್ಲೆಲ್ಲ ನನ್ನನ್ನು ನೋಡಿ ಇಂದ. ಎಲ್ಲೆಲ್ಲಿ ಮಿಂಚನ್ನು ನೋಡ್ತೀರಿ, ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ. ಕಪ್ಪು ಬಣ್ಣದ ಕೃಷ್ಣನ ಮೈಯಲ್ಲಿ ಮಿಂಚಿನಂತೆ ಲಕ್ಷ್ಮೀದೇವಿ ಇರ್ತಾಳಂತೆ. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಕಾಳಮೇಘದ ಮಧ್ಯದಲ್ಲಿ. ಇದು ಶ್ರುತಿ ಕೊಡುವ ಉದಾಹರಣೆ. ಈ ಕಣ್ಣಿಗೆ ಏನು ಎಟ್ಕೋದಿಲ್ಲ ಅಂತ ನಿರಾಶರಾಗಬೇಡಿ. ವಿಭೂತಿಯ ಕೆಲವು ಅಂಶಗಳು ಎಟಕಬಹುದು, ಆದರೆ ಹೃದಯವನ್ನು ಅದಕ್ಕೆ ಜೋಡಿಸಬೇಕು. ಹೃದಯ ಜೋಡಿಸ್ತಾ ಇದ್ರೆ ಈ ಕಣ್ಣು ನೋಡಿದ್ರೂ ಪ್ರಯೋಜನವಾಗೋದಿಲ್ಲ. ಆದರೆ ಒಂದು ನೀ ಹೇಳಿದ್ದಲ್ಲ ಸರಿ, ನೀನು ನಿನ್ನ ಸ್ವರೂಪವನ್ನು ಅಲ್ಲಲ್ಲಿ ಎಲ್ಲೆಲ್ಲಿ ಚೆಲ್ಲಿದ್ದೀಯ ಅಂತ ಹೇಳಿದ್ದುಂಟು. ಅದನ್ನು ನಾನು ನಂಬಿಕೆಯಿಂದ ನೋಡ್ತೇನೆ. ಏವಮೇತತ್ ಯಥಾ ಅರ್ಥತ್ವಂ, ನೀನು ಹೇಳಿದ್ದೇ ಸರಿಯಿಂದ. ನೀ ಹೇಳಿರ್ಬೋದು, ನಾವು ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. ಏವಮೇತತ್ ಯಥಾ ಅರ್ಥತ್ವಂ, ನೀನು ಹೇಳಿದ ಹಾಗೆಯೇ ಸತ್ಯ ಇದೆ, ನೀನು ವಿರೂಪವನ್ನು ಮಾಡಿ ಹೇಳಲಿಲ್ಲ. ಅದು ಗುರುವಿನ ಲಕ್ಷಣ. ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು, ಇದ್ದದ್ದನ್ನು ಇಲ್ಲ ಮಾಡಿ ಹೇಳುವುದು, ಇಲ್ಲದೆ ಇದ್ದದ್ದನ್ನು ಇದ್ದಂತೆ ಹೇಳುವುದು, ಯದ್ವಾ ತದ್ವಾ ಮಾಡುವುದು. ಇದು ಮತಗುರುಗಳು ಮಾಡೋ ಕೆಲಸ ಅಲ್ಲ. ಮತಗುರುಗಳು ಮಾಡಬೇಕಾದ ಕೆಲಸ ಇಂಟರ್ಪ್ರಿಟ್ ಲೈಫ್ ಆಸ್ ಇಟ್ ಈಸ್. ಜೀವನದಲ್ಲಿ ಏನಿದೆ ಅದನ್ನು ಸರಿಯಾಗಿ ಹೇಳಬೇಕು. ಯಾಕೆ ಹುಡ್ತಾರೆ ಮನುಷ್ಯರು, ಯಾತಕ್ಕೆ ಸಾಯ್ತಾರೆ, ಯಾತಕ್ಕೆ ಇಷ್ಟೊಂದು ವೈವಿಧ್ಯ ಇದೆ ಜಗತ್ತಿನಲ್ಲಿ. ವೈವಿಧ್ಯ ಇದ್ದು ಏಕತ್ವ ಎಲ್ಲಿದೆ, ಯಾಕಿದೆ? ಯು ಹ್ಯಾವ್ ಗಾಟ್ ಟು ರಿಕನ್ಸೈಲ್. ದಿ ಜಾಬ್ ಆಫ್ ಫಿಲಾಸಫಿ ಈಸ್ ಟು ರಿಕನ್ಸೈಲ್ ದಿ ಡೈವರ್ಸಿಟೀಸ್ ಆಫ್ ಲೈಫ್, ಅಂಡ್ ಓನ್ಲಿ ಹಿಂದೂಯಿಸಮ್ ಡಸ್ ಇಟ್. ಅದು ವಿಶೇಷ. ಸ್ವಾಮಿ ರಂಗನಾಥರಂದರು ಭಗವದ್ಗೀತೆಯ ವಿಶ್ವ ಸಂದೇಶ ಅಂತ ಕುರಿತು 3 ಬೃಹತ್ ಸಂಪುಟಗಳನ್ನು ಬರೆದಿದ್ದಾರೆ. ಅಲ್ಲಿಟ್ಟಿದ್ದಾರೆ ಹೊರಗಡೆ. 3 ಸಂಪುಟಕ್ಕೆ ಸೇರಿ 300 ರೂಪಾಯಿ. ಬಹಳ ಆಶ್ಚರ್ಯಕರವಾದ ವ್ಯಾಖ್ಯಾನ ಅದು. ಅದರಲ್ಲಿ ವಿಶ್ವರೂಪಾಧ್ಯಾಯದ ಮೇಲೆ ಏನು ಬರೆದಿದ್ದಾರೆ, ಜಗತ್ತಿನ ಎಲ್ಲ ಮತಗಳನ್ನು ಒಂದು ಕಡೆಗೆ ಸೇರಿಸಿ ಪರಾಮರ್ಶೆ ಮಾಡಿ ಈ ಅಧ್ಯಾಯದ ಮೇಲೆ ವಿಶೇಷ ಬೆಳಕನ್ನು ಚೆಲ್ಲಿದ್ದಾರೆ. ಅದನ್ನು ಇವತ್ತು ಉಪಯೋಗ ಮಾಡಿಕೊಳ್ತಾ ಇದ್ದೇನೆ. ಆಳ್ವಾರರ ಸೂಕ್ತಿಯನ್ನು ಇಟ್ಟು ಮುಂದೆ ಕೇಳ್ತೇನೆ. ನೀ ಹೇಳಿದ್ದೆಲ್ಲ ನಿಜ ಅಂತ ಒಪ್ಪಿಕೊಂಡ, ಅಂದರೆ ಕೃಷ್ಣನನ್ನು ಪ್ರಥಮವಾಗಿ ಗುರು ಅಂತ ಒಪ್ಪಿಕೊಂಡ, ಜಗದ್ಗುರು ಅಂತ ಒಪ್ಪಿಕೊಂಡ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ. ಈಗ ಜಗತ್ತು, ಜಗತ್ತಿಗೆ ಅಂತರಾತ್ಮನಾದ ಭಗವಂತ, ಇವೆರಡನ್ನೂ ಕೂಡಿಸಿ ವ್ಯಾಖ್ಯಾನ ಮಾಡಬಲ್ಲವರು ಯಾರು ಲೋಕದಲ್ಲಿ? ಎಷ್ಟೇ ದೊಡ್ಡ ಗುರುಗಳಾಗಿದ್ದರೂ ಅವರು ಜಗತ್ತಲ್ಲ, ಅವರು ಜಗದೀಶ್ವರನಲ್ಲ. ಅವನು ಕೊಟ್ಟ ಕಣ್ಣು ಅವನ ಕೃಪೆಯಿಂದ ಕಿಂಚಿತ್ ವಿವರಿಸಬಹುದೇ ಹೊರತು, ಇಲ್ಲಿ ಅರ್ಜುನನ ಭಾಗ್ಯ ಸ್ವಯಂ ಭಗವಂತನೇ ವಿವರಿಸ್ತಾ ಇದ್ದಾನೆ. ಜಗತ್ತಲ್ಲಿ ಅಂತರ್ಯಾಮಿಯಾಗಿದ್ದವನು, ಅದನ್ನು ಸೃಷ್ಟಿ ಮಾಡಿದವನು, ಅದರ ಹೊಣೆಗಾರಕನಾದವನು ಪರಮೇಶ್ವರ. ಈಗ ಒಂದು ಆಸೆ ನನಗೆ, ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರಂ ಪುರುಷೋತ್ತಮ. ಅಲ್ಲಿ ಕಮಲಪತ್ರಾಕ್ಷ, ಇಲ್ಲಿ ಪುರುಷೋತ್ತಮ, 2 ಶಬ್ದ ಹಾಕಿದ. 15ನೇ ಅಧ್ಯಾಯದ ಸಾರಾಂಶವೆಲ್ಲ ಪುರುಷೋತ್ತಮ ಅನ್ನುವ ಈ 4-5 ಅಕ್ಷರಗಳ ಒಂದು ದಿವ್ಯ ಶಬ್ದದಲ್ಲಿ ಕೂತಿದೆ. ಪುರುಷೋತ್ತಮ ವಿದ್ಯೆ ಅಂತ ಹೇಳ್ತಾರೆ. ಆ ಶಬ್ದವನ್ನೇ ಮೊದಲು ಪ್ರಯೋಗ ಮಾಡಿ ಎಲ್ಲ ನಿನ್ನಲ್ಲಿದೆ, ನೀನೇ ಎಲ್ಲ ಕಡೆ ಇದ್ದೀಯೆ ಅಂತ ಹೇಳಿದೆ ಪ್ರಭು. ಆಗಲೇ ಹೇಳಿದೆ 6ನೇ ಅಧ್ಯಾಯದಲ್ಲಿ, ಯೋ ಮಾಂ ಪಶ್ಯತಿ ಸರ್ವತ್ರ, ನನ್ನನ್ನು ಎಲ್ಲ ಕಡೆ ನೋಡು ಅಂತ ಹೇಳಿದೆ. ಹೇಗೆ ಅಂತ ಕೇಳಿದ್ದಕ್ಕೆ 10ನೇ ಅಧ್ಯಾಯ ಹೇಳಿದೆ, ಸರ್ವಂಚ ಮೈ ಪಶ್ಯತಿ, ಎಲ್ಲವನ್ನು ನನ್ನಲ್ಲಿ ನೋಡು ಅಂತ ಅಲ್ಲಿ ಹೇಳಿದೆಯಲ್ಲ, ಅದನ್ನು ಸ್ವಲ್ಪ ಮಾಡಿ ತೋರಿಸ್ಬಿಡು, ಅದನ್ನು ನಾನು ನೋಡಬೇಕು ಅಂತ ಆಸೆಪಟ್ಟ. ಸಂಗೀತ ಕಚೇರಿ ನುಡ್ಸೋಕೆ ಕೂತಿದ್ದಾರೆ ದೊಡ್ಡ ವಿದ್ವಾಂಸರು, ರಸಾಮೆಂಗಾರ್ ಅಂತ ಅವರು. ಎದುರಿಗಿದ್ದವರನ್ನು ನೋಡಿದ್ರು, ಇವ್ರಿಗೇನು ಎಷ್ಟು ಸಂಗೀತ ಚೆನ್ನಾಗಿ ಗೊತ್ತಿದೆಯೋ ಇಲ್ವೋ ಅಂತ ತಿಳ್ಕೊಂಡು ಜನರಿಗೆಲ್ಲ ತುಂಬ ಪರಿಚಿತವಾಗಿದ್ದ 1-2 ಹಾಡುಗಳನ್ನು ಹೇಳಿ ಮಂಗಳ ಮಾಡೋಕೆ ಹೋದಾಗ ಒಬ್ಬರು ಎದುರು, ಸ್ವಾಮಿ ಅದೇನೋ ತಾನ ಅಂತ ಹೇಳ್ತಾರಲ್ಲ, ಅದೇನೋ ಪಲ್ಲವಿ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ಹಾಡಿ ತೋರಿಸಿ. ಹೌದು, ಅದು ತಿಳ್ಕೊಳ್ಳೋಕೆ ನಿನಗೇನು ಯೋಗ್ಯತೆ ಇದೆ ಅಂದರೆ, ಹಾಗೇನೋ ಇದೆ ಅಂತ ಕೇಳಿದ್ದೇನೆ ಅಂತ ಸ್ವಲ್ಪ ಅವರೇನಾದ್ರು 2 ಮಾತು ಟೆಕ್ನಿಕಲ್ ಟರ್ಮ್ ಹೇಳಿದ್ರೆ ಅಟ್ಲೀಸ್ಟ್ 1 ಪರ್ಸನ್ ಈಸ್ ಹಿಯರ್. ಈ ಆಡಿಯನ್ಸಲ್ಲಿ ಒಬ್ಬ ತಾನಾ ಪಲ್ಲವಿ ತಿಳಿದವನಿದ್ದಾನೆ ಅಂದರೆ ಒಳಗಿನ ಆ ಸರಕನ್ನು ಬಿಚ್ಚುವಂತೆ, ಇಲ್ದೆದ್ದವ್ರಿಗೆ ಹೇಳದೇ ಇರುವಂತೆ. ಇದು ದೊರಸಾಮಯ್ಯಂಗಾರ ಕಚೇರಿ ವೈಶಿಷ್ಟ್ಯ. ಒಬ್ಬನಾದರೂ ಎದುರು ತಿಳಿದವನಿದ್ದರೆ ಅವರ ಕಚೇರಿಯ ವೈಶಿಷ್ಟ್ಯವೇ ಬೇರೆ. ಇಲ್ದೆದ್ರೆ ಸಾಮಾನ್ಯ ಹಾಡುಗಳಲ್ಲೇ ಮಿಂಚಿ ತೋರಿಸ್ಬಿಡೋರು. ಇದು ಯಾಕೆ, ಎದುರಿಗಿದ್ದವರನ್ನು ನಾಡಿ ಪರೀಕ್ಷೆ ಮಾಡುವುದೊಂದು ಮುಖ್ಯ. ನಮಗೂ ಹಾಗೆಯೇ ಪ್ರವಚನ ಮಾಡುವಾಗ ನಾವು ಮೇಲಕ್ಕೆ ಹೋಗ್ತಾ ನೀವು ಬರ್ತಾ ಇದ್ದೀರೋ, ನಮ್ಮ ಕೈಯೇ ಹಿಡಿದು ಕೆಳಗೆ ಜಗ್ತಾ ಇದ್ದೀರೋ ನೋಡ್ಕೊಂಡು ಸ್ವಲ್ಪ ಗಾಡಿ ಮೇಲಕ್ಕೆ ಹೋಗುತ್ತೆ ಗೇರಿದು. ಕೋಪ ಮಾಡ್ಕೋಬೇಡಿ. ಇನ್ಯಾತಕ್ಕೆ ಹೇಳ್ತೇವೆ ಅಂದರೆ, ಇದು ಸಹ ಅನುಭೂತಿ. ಭಗವಂತನನ್ನು ಕೂಡಿ ನಾವು ನೀವು ಅನುಭವಿಸುವಂಥ ಒಂದು ಯೋಗ ಇದು. ನೋಡೋಕೆ ಎಷ್ಟೋ 1000 ಜನ ಇದ್ದೇವೆ ಇಲ್ಲಿ,
ಅನುಭವಿಸುವುದು ಒಂದೇ ವಸ್ತು, ಅನುಭಾವ್ಯವಾದದ್ದು ಒಂದೇ ವಸ್ತು, ನಡೆಯುವುದು ಒಂದೇ ಅನುಭವ. ಅದರಲ್ಲಿ ನಾವು ನೀವು ಎಲ್ಲ ಮರೆತು ಹೋಗುವಂಥ ದಿವ್ಯ ಅನುಭವ ಇದು. ಅದರಿಂದ ಕೂಡ ಹೋಗಬೇಕು. ಒಬ್ಬರು ಮುಂದೆ ಹೋಗೋದು, ಒಬ್ಬರು ಹಿಂದೆ ಹೋಗೋದಾದರೆ ಉತ್ಸವ ಆಗೋದಿಲ್ಲ. ಯಾತ್ರೆ ಹೋಗುವಾಗ ಒಬ್ಬರು ಮುಂದೆ ಹೋಗುವ ಹಿಂದೆ ಹೋಗ್ಬೋದು. ಉತ್ಸವದಲ್ಲಿ ಒಂದೇ ಗತಿಯಲ್ಲಿ ಹೋಗಬೇಕು. ಸ್ಟೆಪ್ಸ್ ಬದಲಾಯಿಸುವಾಗೆಲ್ಲ ರಿದಮ್ ಹೋಗಿಬಿಡುತ್ತೆ. ಆದ್ದರಿಂದ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ರೂಪಂ ಅಂತ ಶಬ್ದ ಹಾಕಿದ ಇಲ್ಲಿ ನಮಗೆ 2 ಪ್ರಶ್ನೆಗಳು ಹೇಳ್ತೆ. ಆ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಇವತ್ತು ಸಾಕಾಗುತ್ತೆಯೋ ಏನೋ. ಭಗವಂತನಿಗೆ ರೂಪ ಉಂಟೆ ಅಂತ ಮೊದಲನೇ ಗೋಧಮದಂತಹ ಪ್ರಶ್ನೆ ಇದು. ವಿಷ್ಣು ಸಹಸ್ರನಾಮ ಹೇಳುವಾಗ ವಿಶ್ವಂ ಶಬ್ದಕ್ಕೆ ದೊಡ್ಡ ಪೀಠಿಕೆ ಹಾಕಿದ್ದು ನೆನಪಿಸಿಕೊಳ್ಳಿ. ಅನೇಕರು ಅಲ್ಲಿ ಬಂದಿದ್ದವರು. ಇದು ದೊಡ್ಡ ಪೂರ್ವ ಪಕ್ಷ. ಇಲ್ಲಿ ಏನು ಅನೇಕರು ದೊಡ್ಡ ದೊಡ್ಡ ವೇದಾಂತದ ದಾರಿಗಳನ್ನು ಹಿಡಿದವರು ಅನೇಕ ಕಡೆ ಜನರನ್ನು ತಪ್ಪು ದಾರಿಗೆ ಹಾಕುವಂತ ಹೇಳ್ತಾರೆ. ಈ ರೂಪ ಆಕಾರ ಇದು ಏನಿದ್ರು ಮನುಷ್ಯನ ವಿಕೃತ ಮನಸ್ಸು ಕಲ್ಪನೆ ಮಾಡಿದ್ದೇ ಹೊರತು ಭಗವಂತನಿಗೆ ಆಕಾರವೂ ಇಲ್ಲ, ರೂಪವೂ ಇಲ್ಲ. ಅದು ನಿರಾಕಾರ ವಸ್ತು. ಇದು ಒಂದು ಕಲ್ಪನೆ. ಮಹಮ್ಮದಿಯರಲ್ಲಿ ಇದೇ ಕಲ್ಪನೆ, ಕ್ರೈಸ್ತರಲ್ಲಿ ಇದೇ ಕಲ್ಪನೆ, ನಮ್ಮಲ್ಲೇ ಕೆಲವರಲ್ಲಿ ಇದೇ ಕಲ್ಪನೆ. ಆಕಾರ ಇರುವ ವಸ್ತು ಇದ್ದರೆ ಇದು ಮನುಷ್ಯಕೃತವಾದದ್ದು, ಇದು ಕಾಫಿರರು ಪೂಜೆ ಮಾಡುವದ್ದು, ಅದನ್ನು ಒಡೆದು ಹಾಕಬೇಕು. ದುರ್ಬುದ್ಧಿ ಅದು. ನತೇ ರೂಪಂ ನ ಚಾಕಾರ. ಜಿತಂತ ಸ್ತೋತ್ರದಲ್ಲಿ ಇಂಥ ಮಾತು ಬರ್ತದೆ. ನತೇ ರೂಪಂ ನ ಚಾಕಾರ. ನಿನಗೆ ರೂಪವಿಲ್ಲ, ನಿನಗೆ ಆಕಾರವಿಲ್ಲ ಅಂತ ಅಲ್ಲಿ ವಾಕ್ಯ ಇದ್ದರೂ ಅಲ್ಲಿ ಪೆರಿಯವಾಚ ಬಿಳ್ಳೆ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ತೇ ರೂಪಂ ನತೇ ತೇ ಆಕಾರಂ ನತೇ. ನಿನ್ನ ರೂಪ ಇರೋದು ನಿನಗೋಸ್ಕರ ಅಲ್ಲ, ನಿನ್ನ ಆಕಾರ ಇರುವುದು ನಿನಗೋಸ್ಕರ ಅಲ್ಲ. ಭಕ್ತಾನಾಂ ತ್ವಂ ಪ್ರಕಾಶಸೆ ತಥಾಪಿ ತ್ವಂ ಹೇಳ್ತಾರೆ ನೋಡಿ. ಭಕ್ತರಿಗೋಸ್ಕರ ರೂಪವನ್ನು ತಳೀತೀಯೇ, ಭಕ್ತರಿಗೋಸ್ಕರ ಆಕಾರವನ್ನು ತಳೀತೀಯೇ, ನಿನ್ನ ಸಂಕಲ್ಪದಿಂದಲೇ ರೂಪಾಕಾರಗಳನ್ನು ತಳೀತೀಯೇ. ನಿನಗೆ ಒಂದೇ ರೂಪವಿಲ್ಲ, ಒಂದೇ ಆಕಾರವಿಲ್ಲ. ತಮರುಹಂದದೆವ್ವುರುವಂ. ಅವ್ವುರುವಂ ತಾನೇ. ಮೊದಲನೇ ಆಳ್ವಾರ ಹೇಳಿಬಿಟ್ರು. ಭಕ್ತರು ಯಾವ ರೂಪದಲ್ಲಿ ದರ್ಶನ ಮಾಡಬೇಕು ಅಂತ ಆಸೆ ಪಡ್ತಾರೆಯೋ ಆ ರೂಪದಲ್ಲಿ ದರ್ಶನ ಕೊಡ್ತಾನೆ ಭಗವಂತ. 11ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಭಗವಂತ ಅರ್ಜುನನಿಗೆ ಉದ್ಧವನಿಗೆ ಹೇಳಿದ, ನನ್ನನ್ನು ನೀನು ನನ್ನ ಅವತಾರ ಮುಕ್ತಾಯವಾದ ಮೇಲೆ ಶಿಲಾರೂಪದಲ್ಲಿ ನೋಡಬಹುದು, ತೈಲಚಿತ್ರ ರೂಪದಲ್ಲಿ ನೋಡಬಹುದು, ಸೈಕತಿ ಮರಳಿನ ಮೂರ್ತಿಗಳು, ಸುಧಾಮೂರ್ತಿಗಳ ರೂಪದಲ್ಲಿ ನೋಡಬಹುದು. ನೀನು ಮೂರ್ತಿ ಕಲ್ಪನೆ ಮಾಡೋ ತನಕ ನಿನ್ನ ಆಕಾರ. ನನ್ನನ್ನು ಬಾ ಅಂತ ಇಳಿದು ಬಂದು ಬಾ ಅಂತ ಕರೆದ ಮೇಲೆ, ನಾನು ಕೂತ ಮೇಲೆ ಅದು ಅವತಾರ. ಅಲ್ಲಿಂದ ಆಚೆಗೆ ಆ ಪ್ರಾಕೃತ ವಸ್ತುವಿನ ಭಾವನೆಯನ್ನು ಮಾಡಬಾರದು. ಒಬ್ಬ ಅಕ್ಷಾಲಿಕರು ಬೆಳ್ಳಿಯಲ್ಲಿ ಒಂದು ದೇವರು ಮೂರ್ತಿ ಮಾಡಿಕೊಡ್ತಾರೆ. ಅವನು ಮಾಡೋ ತನಕ ಅದು ಬರೀ ಬೆಳ್ಳಿ. ನೀವು ತಂದು ಮನೆಯಲ್ಲಿ ಅದನ್ನು ಪೂಜೆ ಮಾಡಿಬಿಟ್ರೆ, ಪ್ರತಿಷ್ಠೆ ಮಾಡಿದರೆ ಪ್ರತಿಷ್ಠೆಗೆ ಹೋಮ ಹವನ ಇವೆಲ್ಲ ಮಾಡಬೇಕೆ ಅಂತ ಕೇಳ್ತಾರೆ ವೇದಾಂತೇಶಿಕರು. ಆ ಪ್ರತಿಷ್ಠಾ ವಿಧಿಗಳಿಗೊಂದು ಆಲ್ಟರ್ನೇಟಿವ್ ಹೇಳ್ತಾರೆ. ದೊಡ್ಡ ಆಚಾರ್ಯರು ಗುರುಗಳು ತಮ್ಮ ಕೈಯಿಂದ ಒಂದು ವಿಗ್ರಹವನ್ನು ಮುಟ್ಟಿ ಕಣ್ಣುಗೊತ್ಕೊಂಡು ಕೊಟ್ಟು ಬಿಟ್ರೆ ಪ್ರತಿಷ್ಠೆಯಾಗಿ ಹೋಯಿತು, ಹೋಮವೂ ಬೇಡ, ಹವನವೂ ಬೇಡ. ಇದನ್ನು ಬರೆದಿದ್ದಾರೆ ರಹಸ್ಯತ್ರಯಸಾರದಲ್ಲಿ. ದಿವ್ಯಕ್ಷೇತ್ರದಿಂದ ಬಿಜು ಮಾಡಿಸ್ಕೊಂಡು ಬಂದುಬಿಟ್ರೆ ಅದರ ಆವಾಹನೆ ವಿಸರ್ಜನೆ ಮಾಡತಕ್ಕದ್ದಿಲ್ಲ. ಇಷ್ಟೆಲ್ಲ ಸುಲಭವಾಗಿದೆ. ಆದ್ದರಿಂದ ಆಮೇಲೆ ಅದನ್ನು ಬೆಳ್ಳಿ ಮೂರ್ತಿ, ಇದು ಮಣ್ಣಿನ ಮೂರ್ತಿ, ಇದು ಕಲ್ಲಿನ ಮೂರ್ತಿ ಅಂತ ನೋಡಿದರೆ ಮಾತೃಯೋನಿ ಪರೀಕ್ಷಾ ಸಮವಾದ ದೋಷ ಬರುತ್ತೆ ಅಂತ ಈ ಕೆಟ್ಟ ಶಬ್ದ ಹಾಕಿ ಬರೆದಿದ್ದಾರೆ ನೋಡಿ. ಇದನ್ನು ಬೆಳ್ಳಿ ದೇವರು, ಕಲ್ಲಿನ ದೇವರು, ಇದು ಕಳ್ಳ ನೋಡುವ ಬುದ್ಧಿಯ ಹೊರತು ಅಲ್ಲಿ ಭಗವಂತನನ್ನೇ ಸಾಕ್ಷಾತ್ತಾಗಿ ಕಾಣಬೇಕು. ಕಾಣುವವರ ಕಣ್ಣುಗಳು ಹಾಗಿವೆ, ಅನುಭವಿಸೋರು ಇದ್ದಾರೆ. ಒಂದು ಉದಾಹರಣೆ ಕೊಡ್ತೇನೆ, ಸುಪ್ರಸಿದ್ಧವಾದ ಉದಾಹರಣೆ. ಈ ಊರಲ್ಲಿ ನಾನು ಹೇಳಿದ್ದೇನೆ. ಇವರು ಬೇರೆ ಕಡೆಯಲ್ಲಿ ಜನರಿಗೆ, ಭಕ್ತರಿಗೆ ತುಂಬ ಮೋಹಕವಾದ 10 ಪದ್ಯಗಳು, ತಿರುಮಂಗಿ ಆಳ್ವಾರದ ಪದ್ಯಗಳು. ಆದ್ದರಿಂದ ರೂಪವೆಂಬುದು ಕಲ್ಪಿತವಲ್ಲ, ಇದು ಭಗವಂತನೇ ಧರಿಸಿದ ರೂಪ. ತಮರುಹಂದದೆ. ಆ ಪಾಶುರದ ಕೆಳಗೆ ಒಂದು ಕಥೆಯನ್ನು ಹೇಳ್ತಾರೆ. ರಾಮಾನುಜಾಚಾರ್ಯರು ಶ್ರೀರಂಗದಲ್ಲಿ ಅನೇಕ ವರ್ಷ ವಾಸ ಮಾಡಿದರು. ಚೋಳರಾಜನ ಕಾಟ ತೀರದ ಮೇಲೆ ಕರ್ನಾಟಕದಿಂದ ಅಲ್ಲಿಗೆ ಹೋದರು. ವಯಸ್ಸಾದ ಮೇಲೆಯೂ ಒಂದು ದಿವಸ ಕಾವೇರಿ ಸ್ನಾನ ಅನುಷ್ಠಾನ ಬಿಡಲಿಲ್ಲ, ಸಂಧ್ಯಾವನ್ನ ಜಪ ಬಿಡಲಿಲ್ಲ. ಇವರು ದಿವಸ ಕಾವೇರಿಗೆ ಹೋಗುವುದು ಬರುವುದು. ಆ ಜಾಗದಲ್ಲಿ ಕೆಲವು ಹುಡುಗರು, ವೈಷ್ಣವರ ಮನೆ ಸಣ್ಣ ಸಣ್ಣ ಹುಡುಗರು ಆಟ ಆಡ್ತಿದ್ರು. ಯಾವುದೋ ಕಡ್ಡಿಯಿಂದ ತಗೊಂಡು ಅವರು ದೇವಸ್ಥಾನದಲ್ಲಿ ನೋಡುವಂತಹ ರಂಗನಾಥನ ಚಿತ್ರವನ್ನು ಗೆರೆಯಲ್ಲಿ, ಆ ಸಪ್ತ ಹೆಡೆಗಳು, ಆದಿಶೇಷನ ಚಿತ್ರವನ್ನು ಬರೆದು
ಅದನ್ನು ಬರೀ ಚಿತ್ರ ಅಂತ ತಿಳ್ಕೊಳ್ಳದೆ ಸಾಕ್ಷಾತ್ ದೇವರು ಒಳಗಡೆ ಗುಡಿಯಲ್ಲಿ ನಮ್ಗೆ ಪೂಜೆ ಮಾಡೋಕೆ ಬಿಡೋದಿಲ್ಲ ಅಂತ ಅಲ್ಲಿ ರಂಗನಾಥ ಅಂತ ಭಾವನೆ ಮಾಡಿಕೊಂಡು ಪ್ರಸಾದ ಕೊಡಬೇಕಲ್ಲ. ಅಲ್ಲಿ ಗುಡಿಯಲ್ಲಿ ಹೇಳ್ತಿದ್ದ ಮಂತ್ರಗಳನ್ನೆಲ್ಲ ಇವರು ಹೇಳ್ತಾ ಪ್ರಸಾದಕ್ಕೆ ಏನು ಮಾಡಿದ್ರು, ಒಂದು ತೆಂಗಿನಕಾಯಿ ಚಿಪ್ಪು ಬಿದ್ದಿತ್ತು, ಕರಟ ಕೊಟ್ಟಂಗಚ್ಚಿ, ಅದನ್ನು ತಗೊಂಡ್ರ ಒಬ್ಬ. ಅಲ್ಲೊಂದಷ್ಟು ಮಣ್ಣಿತ್ತು, ಮಣ್ಣನ್ನು ಹಾಕಿದ, ನೀರಲ್ಲಿ ಕಲಿಸಿದ, ಇದು ಪುಳಿಯೋಗರೆ. ಆ ಹುಡುಗನ ಬುದ್ಧಿ ಭಾವನೆ ಕಲ್ಪನೆ ನೋಡಿ, ಅದನ್ನು ಮಾಡಿ ತನ್ನ ಜೊತೆ ಹುಡುಗರಿಗೆಲ್ಲ ಕೊಡ್ತಾ ಇದ್ದ. ಅಷ್ಟರಲ್ಲಿ ಆಚಾರ್ಯರು ಆ ಕಡೆಯಿಂದ ಬಂದರು, ಕಾವೇರಿ ಕಡೆಯಿಂದ. ಒಳ್ಳೆ ದಟ್ಟಿ ಗಿಟ್ಟಿ ಹಾಕ್ಕೊಂಡು ಸುತ್ತ, ಅವನು ಜನವಾರ ಇತ್ತೋ ಎಲ್ಲೋ ಸಣ್ಣ ಹುಡುಗ ಪಾಪ, ಹಣೆ ನಾಮಗೇಮ ಹಾಕಿದ್ದಾನೆ. ಆಚಾರ್ಯರನ್ನು ನೋಡಿ ದಂಡವತ್ ಪ್ರಣಾಮ ಮಾಡಿ, ಜಿಯಾ ನೀವು ನಿತ್ಯ ಪೂಜೆ ಮಾಡ್ತಿರಲ್ಲ ಗುಡಿಯಲ್ಲಿ, ಆ ದೇವರಿಲ್ಲಿದ್ದಾನೆ ನೋಡಿ, ನಿಮ್ಗೆ ಪ್ರಸಾದ ಕೊಡಬೇಕು ಅಂತ ತಂದಿದ್ದೇನೆ ಅಂತ ಆ ಮಣ್ಣನ್ನು ಕರಟದಿಂದ ಒಂದು ಚೂರು ಕೊಡಲಾಗಿ ಆಚಾರ್ಯರು ಅಲ್ಲಿಂದಲೇ ಆನಂದ ಬಾಷ್ಪ ತುಂದಿಲರಾಗಿ ನಮ್ಮ ರಂಗನಾಥ ದಾರಿಯಲ್ಲೇ ದರ್ಶನ ಕೊಟ್ಟುಬಿಟ್ನಲ್ಲ ಅಂತ ದಂಡವನ್ನು ನೆಲದ ಮೇಲೆ ಊರಿ ಸಾಕ್ಷಾತ್ ಪ್ರಣಾಮವನ್ನು ಮಾಡಿ ಆ ಹುಡುಗ ಕೊಟ್ಟ ಚಿಟಿಕೆಯ ಮಣ್ಣನ್ನು ಬಾಯಿಗೆ ಹಾಕಿಕೊಂಡರು. ಇದೊಂದು ಐತಿಹ್ಯ. ಮಾರನೇರಿನಂಬಿ ಅಂತ ಒಂದು ಕತೆ ಹೇಳ್ತಾರೆ. ನಮ್ಮ ಉತ್ಸವ ಮೂರ್ತಿ ಶ್ರೀರಂಗನಾಥ ಸ್ವಾಮಿ ಈ ದೇವಸ್ಥಾನದಲ್ಲಿ ಒಂದು ಕಡೆ ಇರೋವನಲ್ಲ, ನಿಮಗೆ ಮೂರವರ ದರ್ಶನ ಆಗುತ್ತೆ. ಎಷ್ಟೋ ಸಲ ಉತ್ಸವದ ದರ್ಶನ ಆಗೋದೇ ಇಲ್ಲ. ಎಷ್ಟೋ ಮೈಲ್ ದೂರದಲ್ಲಿ ದಿವಸ ಸಂಚಾರ ಮಾಡ್ತಾ ಇರ್ತಾರೆ ನಮ್ಮ ಕೃಷ್ಣನ ಹಾಗೆ. ಯಶೋದೆ ಮನೆಯಲ್ಲಿ ಇರೋದೇ ಇಲ್ಲ, 8 ಮನೆ ಚೀಲಿ ಅಲ್ಲಿ ಇಲ್ಲಿ ಸುತ್ತಾಡೋ ಹಾಗೆ. ಒಂದು ಕಡೆ ಹೋಗ್ತಾ ಇದ್ದಾನೆ ಉತ್ಸವದಲ್ಲಿ, ವಾದ್ಯ ಗೀದ್ಯ, ಹಳೆ ಕಾಲ, ಇದು ರಾಮಾನುಜರ ಕಾಲ. ಹೊಲದಲ್ಲಿ ಯಾರೋ ಒಬ್ಬರು ಉಳ್ತಾ ಇದ್ರು. ಅವರು ಅಂತ್ಯವರ್ಣದವರು, ವ್ಯವಸಾಯ ಮಾಡ್ತಾ ಇದ್ದಾರೆ, ಕೆಸರು ಗದ್ದೆ ಉಳ್ತಾ ಇದ್ದಾರೆ. ಉಳ್ತಾ ಇದ್ದವರಿಗೆ ರಂಗನಾಥನ ಕೇಳಿದ್ದಾರೆ, ಆಚಾರ್ಯರ ಬಗ್ಗೆ ಕೇಳಿದ್ದಾರೆ. ಶ್ರೀರಂಗಕ್ಕೆ ಹೋಗೋಕ್ಕಾಗಲಿಲ್ಲ, ಸ್ವಾಮಿ ಬೀದಿಯಲ್ಲಿ ಬಂದುಬಿಟ್ನಲ್ಲ ಅಂತ ಆ ಏರನ್ನು ಅಲ್ಲಿಯೇ ನಿಲ್ಲಿಸಿ ಒಂದು ಕ್ಷಣ ನೋಡಿದ್ರು. ಪ್ರಭು, ನನ್ನ ಕಡೆಗೆ ದರ್ಶನ ಕೊಡೋಕೆ ಬಂದಿದ್ದೀಯೇ, ನಿನ್ನ ನೈವೇದ್ಯ ಮಾಡುವುದಕ್ಕೆ ಹಣ್ಣು ಕಾಯಿ ಏನೂ ಇಲ್ವಲ್ಲ ಅಂತ ಆ ಕೆಸರು ಮಣ್ಣನ್ನೇ ಒಂದು ಹಿಡಿ ಕೈಯಲ್ಲಿ ತೆಗೆದು ನಿನಗೆ ಅರ್ಪಿತ ಅಂತ ಹೇಳಿ ಅದನ್ನು ತಿಂದುಬಿಟ್ರು ಅವರು. ಇದನ್ನು ನೋಡಿದರು ರಾಮಾನುಜರು ಕಣ್ಣಿಂದ. ನಮ್ಮ ಮಾರನೇರಿಯೋ ಅಂದರು ಅವರನ್ನು ನೋಡಿ. ಮಾರನ್ ಅಂದರೆ ಷಡ್ಗೋಪನ್ ನಮ್ಮಾಳ್ವಾರರು, ಅವರಿಗೆ ಸಂವಾದ ಭಕ್ತ ಇದ್ನಲ್ಲ, ಅತ್ತೇ ತಿನ್ನ ಅಂಗೇ ಕಿಡಕಮ್ಮಂತ ಹೇಳಿದ್ನಲ್ಲ ಒಂದು ಕಾಲದಲ್ಲಿ, ಈ ಮಣ್ಣನ್ನೇ ತಿಂದುಬಿಟ್ನಲ್ಲ ಪ್ರಸಾದ ಎಂಬುದಾಗಿ ಹೇಳಿ ಕರಿ ಅವನನ್ನು ಅಂತ ಹೇಳಿ ಅವರಿಗೆ ಪಂಚ ಸಂಸ್ಕಾರಗಳನ್ನು ಮಾಡಿ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಅಂತ್ಯ ಸಂಸ್ಕಾರವನ್ನು ಪೆರಿಯ ನಂಬಿಗಳು ಮಾಡಿದರು ನಮ್ಮ ಕ್ರಮದಲ್ಲಿ ಎನ್ನುವುದು ಒಂದು ಐತಿಹ್ಯ. ಕೆಲವರು ಇದನ್ನು ನಂಬೋದಿಲ್ಲ. ಯಾತಕ್ಕೆ ಹೇಳ್ತೇವೆ ಅಂದರೆ ಅಲ್ಲಿ ಬರೀ ಒಂದು ಮೂರ್ತಿ, ಒಂದು ಮೆಟಲ್ ಪೀಸ್ ಅಲ್ಲ. ನಿಮ್ಗೆ ನೋಡೋದಕ್ಕೆ ಒಂದು ಕಣ್ಣು ಬೇಕು. ಕಣ್ಣಿಲ್ಲದೆ ಇದ್ದರೆ ನಿಮಗೆ ದೇವರೇ ಎದುರಿಗೆ ಬಂದು ನಿಂತರೂ, ಸಾಕ್ಷಾತ್ತಾಗಿ ಬಂದು ನಿಂತರೂ ಕಾಣುವುದಿಲ್ಲ. ಆದರೆ ಭಗವಂತನಿಗೆ ರೂಪ ಉಂಟೆ, ರೂಪವಿಲ್ಲವೇ, ಇದನ್ನು ಯಾರು ಬೇಕಾದ್ರೂ ವಿತರ್ಕ ಮಾಡೋರು ಮಾಡಿಕೊಳ್ಳಿ, ಅವರವ್ರ ಸಂಸ್ಕಾರ. ಭಗವಂತನಿಗೆ ರೂಪವೂ ಉಂಟು, ರೂಪ ಬೇಡ ಅಂದರೆ ಹೃದಯದಲ್ಲಿ ಅಂತರ್ಯಾಮಿಯಾಗಿಯೂ ಇದ್ದಾನೆ, ಅವನು ನೋಡೋಕ್ಕಾಗೋದಿಲ್ಲ. 12ನೇ ಅಧ್ಯಾಯದ ಆರಂಭದಲ್ಲಿ ಈ 11ರ ವಿಶ್ವರೂಪ ಎಲ್ಲ ನೋಡಿದ ಮೇಲೆ ಅರ್ಜುನನು ಈ ಗೊಂದಲಕ್ಕೆ ಬಿದ್ದು ಪ್ರಶ್ನೆ ಕೇಳ್ತಾನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ತೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ. ಹೃದಯದಲ್ಲೇ ಇರುವ ಜೀವಾತ್ಮನಲ್ಲಿ ಅಂತರ್ಯಾಮಿಯಾಗಿರುವ ನಿನ್ನನ್ನು ಕೆಲವರು ಉಪಾಸನೆ ಮಾಡ್ತಾರೆ ಯೋಗೀಶ್ವರರು, ಕೆಲವರು ರೂಪದಲ್ಲಿ ನೋಡ್ತಾರೆ. ಇವರಿಬ್ಬರಲ್ಲಿ ಯಾರು ಹೆಚ್ಚು ಯೋಗವಿತ್ತಮರು ಅಂತ ಕೇಳಿದರೆ ಭಗವಂತ ಹೇಳಿಬಿಟ್ಟ, ಮಯ್ಯಾವೇಶ್ಯವನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇ ಮೇ ಯುಕ್ತತಮಾಮತಾ. ನನ್ನಲ್ಲಿ ಮನಸ್ಸನ್ನಿಟ್ಟು ಸರ್ವಸ್ವವನ್ನು ಅರ್ಪಿಸಿ ಪ್ರೀತಿಯಿಂದ ಭಕ್ತಿಯಿಂದ ಧ್ಯಾನ ಮಾಡುವವರು ಯಾವ ರೂಪದಲ್ಲಿ ಮಾಡಿದರೂ ಸರಿಯೇ. ಆದರೆ ಒಂದು ಏತು ಅಕ್ಷರ ಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ, ಯಾವುದು ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ. ಅವ್ಯಕ್ತೋಪಾಸನೆ ಮಾಡಿದರೂ ನನ್ನ ಕಡೆಗೆ ಬರ್ತಾನೆ, ವ್ಯಕ್ತೋಪಾಸನೆ ರೂಪಾಕಾರದಲ್ಲಿ ಮಾಡಿದರೂ ನನ್ನ ಕಡೆಗೆ ಬರ್ತಾನೆ. ಆದರೆ ಒಂದು ಅರ್ಜುನ, ಯಾರು ಅವ್ಯಕ್ತ ರೂಪದಲ್ಲಿ ನನ್ನನ್ನು ನೋಡೋಕೆ ಹೋಗ್ತಾರೆಯೋ ಅವರಿಗೆ ಕಷ್ಟ ಹೆಚ್ಚು, ಮನಸ್ಸು ನಿಲ್ಲೋದಿಲ್ಲ ಒಂದು ಕಡೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಪರಮಾತ್ಮನಿಗೆ ಆಕಾಶ, ಭೂಮಿ, ಅಗ್ನಿ, ನೀರು, ಪಂಚಭೂತಗಳು ವಾಸಸ್ಥಾನವಾಗಿವೆ. ಉಪಾಸನೆ ಮಾಡೋಕ್ಕಾಗೋದಿಲ್ವೇ? ಆಗುತ್ತೆ ನೋಡಿ, ಯೋಚನೆ ಮಾಡಿ.
ಎದುರಿಗೆ ಇದ್ದಾನೆ ಭಗವಂತ. ವಿಶ್ವರೂಪ ಅನ್ನೋದು ಹೊಸದಾಗಿ ನಿಮಗೋಸ್ಕರ ವಿಶಿಷ್ಟವಾಗಿ ತೋರಿಸಬೇಕಾಗಿಲ್ಲ. ನಿಮ್ಮೆದುರಿಗೆ ವಿಶ್ವವೇ ಇದೆ. ವಿಶ್ವದಲ್ಲಿ ಎಲ್ಲ ಕಡೆ ಅವನಿದ್ದಾನೆ. ನೋಡ್ತೀರಾ? ಆಗತ್ಯ? ಕಣ್ಣಿಂದ ಆಗತ್ಯೇ? ನಮಗಾಗೋದಿಲ್ಲ. ಯಾತಕ್ಕಾಗೋದಿಲ್ಲ ಅಂದರೆ ಅದನ್ನು ನೋಡಬೇಕಾದ ಅನುಭವಿಸಬೇಕು ನಮಗೆಲ್ಲ. ಅದಕ್ಕೆ ಉಪನಿಷತ್ತಲ್ಲಿ ಹೇಳಿದರು, ದ್ವೇವಾವ ಬ್ರಹ್ಮಣೋ ರೂಪೇ ಮೂರ್ತಂಚೈವ ಅಮೂರ್ತಂಚ. ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಹೆಸರು. ನೇತಿ ನೇತಿ ವಾಕ್ಯ ಬರುತ್ತಲ್ಲ, ಆ ಜಾಗದಲ್ಲಿ ವಿಷಯ ವಾಕ್ಯ ಇದು. ಕನ್ನಡದಲ್ಲಿ ತತ್ವಮಸಿ ಅಂತ ಒಂದು ಪುಸ್ತಕ, ಅದರ 2ನೇ ಅಧ್ಯಾಯದಲ್ಲಿ ನೇತಿ ನೇತಿ ವಾಕ್ಯಕ್ಕೆ ಅರ್ಥವನ್ನು ಕೊಟ್ಟಿದ್ದೇನೆ. ಮತತ್ರಯಗಳನ್ನು ಹೋಲಿಸಿ ಅಲ್ಲಿ ನ ಇತಿ ಅಂತ ಹೇಳಿದ್ರಲ್ಲ, ಇಷ್ಟೊತ್ತು ಹೇಳಿದ ಸುಳ್ಳು ಅಂತಲೋ, ಇಷ್ಟೇ ಅಲ್ಲ ಅಂತ ಅರ್ಥವೋ. ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಭೂಯಃ, ಇದು ಸೂತ್ರ. ಅಲ್ಲಿ ಹೇಗೆ ಅಂದರೆ, ದ್ವೇವಾವ ಬ್ರಹ್ಮಣೋ ರೂಪಂ, 2 ಪರಮಾತ್ಮನ ರೂಪವಿದೆ. ಯಾವುದು ರೂಪಗಳು? ಮೂರ್ತಂಚೈವ ಅಮೂರ್ತಂಚ. ಮೂರ್ತ ಅಂದರೆ ಫೈನೈಟ್, ಈಗ ನನ್ನೆದುರಿಗೆ ಕಾಣುವಂತೆ ಇರುವುದು ಇದು ಮೂರ್ತ, ಮೂರ್ತ ರೂಪದಲ್ಲಿದೆ. ಅಮೂರ್ತ ಇನ್ಫಿನಿಟ್, ಅನಂತ ರೂಪದಲ್ಲಿದ್ದರೆ ಕಾಣಿಸೋದಿಲ್ಲ ದೇವರು. ಆದರೆ ಅಮೂರ್ತವೆಂಬುದು ಒಂದು ರೂಪ. ನೋಡಿ ಹೇಗಿದೆ, ಯಾಕೆ? ದ್ವೇವಾವ ಬ್ರಹ್ಮಣೋ ರೂಪೆ, ಅಲ್ಲಿ ಶಬ್ದ ಹೇಗಿದೆ ನೋಡಿ, ಗಮನಿಸಬೇಕು, ಸರಿಯಾಗಿ ಕಂಡುಬಿಟ್ಟು ನೋಡಬೇಕು ವಾಕ್ಯಗಳನ್ನು. ದ್ವೇವಾವ ವೈ ಶಬ್ದ ಹಾಕಿದರೂ ಅವಧಾರಣ 2 ಪರಮಾತ್ಮನ ರೂಪ. ಮೂರ್ತಂಚೈವ ಅಮೂರ್ತಂಚ. ಅದರಲ್ಲಿ ಮೂರ್ತ ಯಾವುದು? ಗಾಳಿ ಇದೆ, ಬೆಳಕಿದೆ. ಒಂದು ಮರವನ್ನು, ಎಷ್ಟು ದೊಡ್ಡ ಮರದ ಟೊಂಗೆಗಳನ್ನು ಬಿರುಗಾಳಿ, ಅದು ಮುಂಗಾರು ಮಳೆ ಮುಂಚೆ ಬರೋ ಗಾಳಿ ಆ ಮರವನ್ನು ಹೇಗೆ ಮುರಿದು ಹಾಕುತ್ತೆ ನೋಡ್ತೀರಿ ನೀವು. ಕುವೆಂಪು ನಗರದಲ್ಲಿ ನೋಡಿದೆ ವರ್ಷ. ಇಷ್ಟು ದೊಡ್ಡ ಮರದ ಟೊಂಗೆಯನ್ನು ಒಂದು ಸಣ್ಣ ಗಾಳಿ ಕಿತ್ತು ಹಾಕಿಬಿಡುತ್ತೆ. ಅದು ಹೇಗೆ, ಎಷ್ಟು ಟ್ವಿಸ್ಟ್ ಮಾಡಿರಬೇಕು. ಗಾಳಿ ಶಕ್ತಿ ಎಲ್ಲಿದೆ? ಶಕ್ತಿ ಕಣ್ಣು ಕಾಣಿಸೋದಿಲ್ಲ. ನೀರಿನ ಶಕ್ತಿ ಕಣ್ಣಿಗೆ ಕಾಣಿಸೋದಿಲ್ಲ. ಸಮುದ್ರವು ಕೇರಿದರೆ ಏನು ಗತಿಯಾಗತ್ತೆ? ಭೂಮಿ ಪಲ್ಲಟ ಮಾಡಿದರೆ ಏನು ಗತಿಯಾಗತ್ತೆ? ಆಕಾಶಕ್ಕೆ ಹೊಚ್ಚಿಡಿದ್ರೆ ಏನು ಗತಿಯಾಗತ್ತೆ? ಅದರಲ್ಲೂ ಭಗವಂತ ಇದ್ದಾನೆ. ದ್ವೇವಾವ ಬ್ರಹ್ಮಣೋ ರೂಪ ಮೂರ್ತಂಚೈವ ಅಮೂರ್ತಂಚ. ಇದು ಅಮೂರ್ತ. ಅಮೂರ್ತ ಅಂದರೆ ಒಂದು ಫಾರ್ಮ್ ಇಲ್ಲ. ಭೂಮಿಯಲ್ಲಿ ಒಂದು ಡೆಫಿನೆಟ್ ಶೇಪ್ ಇಲ್ಲ. ನೀರಲ್ಲಿ ಡೆಫಿನೆಟ್ ಶೇಪ್ ಇಲ್ಲ. ಗಾಳಿಯಲ್ಲಿ ಡೆಫಿನೆಟ್ ಫೈನೈಟ್ ಅನ್ನುವುದಿಲ್ಲ. ಆದರೆ ಫೈನೈಟಲ್ಲಿ ಕಾಣಿಸ್ತಾನೆ ಅಂದರೆ ತಸ್ಯ ಯಥಾ ಮಹಾರಜನಂ ವಾಸಃ. ಸೂರ್ಯಮಂಡಲದಲ್ಲಿ ಕಾಣಿಸ್ತಾನಲ್ಲ, ನೋಡೋಕ್ಕಾಗೋದಿಲ್ಲ. ಅವನು ಹಳದಿ ಬಟ್ಟೆಯನ್ನು, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಕಾಲು ಉಗುರು ತುದಿಯಿಂದ ನೆತ್ತಿಯ ಮೇಲಿರೋ ಕೂದಲಿನ ತನಕ ಆ ಪ್ರನಖ ಸ್ವರ್ಣಯೇವ, ಬಂಗಾರದ ಗೊಂಬೆಯಂತೆ ಥಳಥಳಿಸ್ತಾ ಇದ್ದಾನೆ. ತಸ್ಯ ಯಥಾ ಪುಂಡರೀಕಮಿವಾಕ್ಷಿಣಿ. ತಾವರೆ ಹೂವು ಆಗ್ತಾನೆ ಸೂರ್ಯನ ಕಿರಣಕ್ಕೆ ಅರಳಿರ್ತಕ್ಕಂಥ ತಾವರೆಯಂಥ ಸುಂದರವಾದ ನೇತ್ರಗಳುಳ್ಳವನು. ಯಥಾ ಇಂದ್ರಗೋಪಮಣಿ. ಇಂದ್ರಮಣಿ ಒಡೆದರೆ ಆ ಕಪ್ಪು ಕಲ್ಲು, ನೀಲಿ ಕಲ್ಲು ಮಣಿ ನವರತ್ನಗಳಲ್ಲಿ ಶನೇಶ್ವರನಿಗೆ ಪ್ರಿಯವಾದದ್ದು. ಆಗತಾನೆ ಭಿನ್ನವಾಗಿದ್ದರೆ ಅದರಲ್ಲೊಂದು ಫಳ 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 ಹೊಳಪಿರುತ್ತಲ್ಲ, ಅಂಥ ತಿರುಮೇನಿಯವನದು. ಕಪ್ಪು ಬಣ್ಣ ಕಾಳಮೇಘವರ್ಣ ಅವನು ಅಂತ ಹೀಗೆ ವರ್ಣನೆ ಮಾಡಿಕೊಂಡು ಸ್ತುತಿ ಪುರುಷ. ಅಯ್ಯೋ, ಇನ್ನು ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ. ಅಥಾತ ಆದೇಶ ನೇತಿ ನೇತಿ. ಇಷ್ಟೇ ಅಲ್ಲ ಅಂತ ಮಾತ್ರ ಹೇಳ್ಬೋದು, ನನ್ನ ಕೈಲಿ ಹೇಳೋಕ್ಕಾಗೋದಿಲ್ಲ ಅಂತ ದಣುದು ನಿಂತು ಬಿಟ್ಟ ಅವನು. ನೇತಿ ನೇತಿ ಇಷ್ಟೊತ್ತು ಹೇಳಿದ್ದು ಸುಳ್ಳು ಅಂತ ಕೆಲವರು ಹೇಳೋದಾದರೆ, ನಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಶ್ರುತಿ ಪುರುಷ ಹೇಳಿ ನಮ್ಮ ತಲೆ ಯಾತಕ್ಕೆ ಕೆಡಿಸಬೇಕು? ವೇದದಲ್ಲಿ ಎಲ್ಲವೂ ಪ್ರತ್ಯಕ್ಷವಾದ ವಾಕ್ಯಗಳು. ಆದ್ದರಿಂದ ಇದನ್ನು ಹಿಡಿದು ಯಾಮನಾಚಾರ್ಯರು ಮೂರ್ತಂ ಬ್ರಹ್ಮ ತಥೋಪಿ ತತ್ಪ್ರಿಯತರಂ ರೂಪಂ ಯದತ್ಯದ್ಭುತಂ. ಈ ಲಕ್ಷ್ಮೀ ಸ್ತುತಿ ಕಾಂತಾ ಸ್ತೋತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ಅಮೂರ್ತದಲ್ಲಿಯೂ ಭಗವಂತ ಇದ್ದಾನೆ, ಆದರೆ ಮೂರ್ತವೆಂಬುದು ಅದಕ್ಕಿಂತ ಹೆಚ್ಚು ಪ್ರಿಯತಮವಾದದ್ದು. ಭಗವಂತನನ್ನು ನಾವು ಯಾವ ರೀತಿ ಅನುಭವಿಸಬೇಕು ಅನ್ನೋದಕ್ಕೆ ಇದು ಆಳ್ವಾರದ 1-2 ಅನುಭವ ಕೊಡ್ತೇನೆ ತಮಗೆ. ಮೊದಲು ಒಂದು ಕಡೆ ಕೇಳ್ತಾರೆ ಭಗವಂತನನ್ನ, ಅಯ್ಯ ನೀನು ಎಲ್ಲದರಲ್ಲಿ ಅಂತರ್ಯಾಮಿ ಆಗಿದ್ದೀಯೇ, ಆಗಿಲ್ಲ ಅಂತ ಹೇಳೋದಿಲ್ಲ. ಆದರೆ ನೀನು ಬರೀ ಅಗ್ನಿ ವಾಯು ಈ ರೂಪದಲ್ಲಿ ದರ್ಶನ ಕೊಟ್ಟರೆ ನಾನು ನೋಡೋದು ಹೇಗಯ್ಯ ನಿನ್ನನ್ನ? തീയെമ്പെരുമാൻ നീരെമ്പെരുമാൻ ദിശയും ഇരനിലുമായി എമ്പെരുമായി നിன்றாൽ അടിയോം കാണുമാൽ തായെമ്പെരുമാൻ ತಂದೆ ತಂದೆಯಾವೀರ್ ಅಡಿಯೋ ಮುಖ್ಯೇ ಎಂಬೆರುಮಾನಲ್ಲಿರೋ ನೀರ್ ಇಂದಳೂರೀರೇ.
ಇಂದಳೂರು ಅಂತ ಒಂದು ಕ್ಷೇತ್ರ ಮಾಯಾವರಂ ಹತ್ರ ಇದೆ, ಸಮುದ್ರಕ್ಕೆ ಕಾವೇರಿ ಸೇರಿಕೊಳ್ಳೋ ಜಾಗ. ಅದು ಒಂದು ಶ್ರೀರಂಗ ಕ್ಷೇತ್ರ. ತಮಿಳುನಾಡಲ್ಲೇ 3 ಶ್ರೀರಂಗಗಳನ್ನು ತೋರಿಸ್ತಾರೆ. ಆಜರಂಗ, ಮಧ್ಯರಂಗ, ಅಂತ್ಯರಂಗ ಹೇಳ್ತೇವೆ ನಾವು. ಶ್ರೀರಂಗಪಟ್ಟಿದ್ದ ಹಿಡ್ಕೊಂಡ್ರೆ ತಮಿಳುನಾಡಿನವರು ಅಲ್ಲೇ 3 ತೋರಿಸ್ತಾರೆ. ಅದು ಇಂದಳೂರು ಅಂತ ಒಂದು ಕ್ಷೇತ್ರ. ಅದಕ್ಕೆ ಪರಿಮಳ ಸುಗಂಧಿವನ ಅಂತ ತಮಿಳಲ್ಲಿ, ಸಂಸ್ಕೃತದಲ್ಲಿ ಹೆಸರು. ಹಳೆಯ ಕಾಲದಲ್ಲಿ ಸುಗಂಧ ತೋಟ ಇತ್ತಂತೆ ಅಲ್ಲಿ ಸ್ವಾಮಿ ಇರೋ ಜಾಗದಲ್ಲಿ. ಆದ್ದರಿಂದ ಆ ಸ್ವಾಮಿಯಲ್ಲಿ ರಂಗನಾಥ ಏನಿದ್ದಾನೆ ಅವನ ಮೈಯಲ್ಲಿ ಸುಗಂಧ ಅಲ್ಲಿ ಹತ್ತಿರ ನಿಂತವರಿಗೆ ಮೂಗಿಗೆ ಬೀಸುತ್ತಾದ್ದರಿಂದ ಅವನಿಗೆ ಪರಿಮಳ ರಂಗಪತಿ ಅಂತ ಹೆಸರು. ಸಂಗೀತಗಾರರು ಈ ಕಾಂಬೋಜ ರಾಗದಲ್ಲಿ ಪಲ್ವಿ ಹಾಕುವಾಗ ಪರಿಮಳ ರಂಗಪತಿ ಅಂತ ಹಾಕ್ತಾರೆ ನೋಡಿ. ಅದು ಆ ದೇಶದ ದಿವ್ಯ ಕ್ಷೇತ್ರದ ಭಗವಂತನನ್ನು ಕುರಿತದ್ದು. ತಿರುಮಂಗಿ ಆಳ್ವಾರರು ಬದರಿ ಕ್ಷೇತ್ರದಿಂದ ಸ್ವಾಮಿಯನ್ನು ಹಾಡಿಕೊಂಡು ಬರ್ತಾರೆ ಇಂದಳೂರು ಕ್ಷೇತ್ರಕ್ಕೆ. ಅಲ್ಲಿ ಬರೋ ಹೊತ್ತಿಗೆ ಅರ್ಜುನನ ಸ್ಥಿತಿಯಾಗಿಬಿಡ್ತು ಅವರಿಗೆ. ಇವತ್ತು ಪ್ರತ್ಯಕ್ಷವಾಗಿ ನಾನು ನೋಡಲೇಬೇಕು ಎಂಬುದಾಗಿ ಆ ದೇವರ ಹತ್ರ ಹೋಗಿ ನಿಂತ್ಕೊಂಡ್ರು. ಅವನ ಹೃದಯ ಕರಗುವಂತಹ 10 ಪದ್ಯಗಳನ್ನು ಹಾಡಿದರು. ಅವರು ಹಾಡುವಾಗ ಅವರ ಭಾವನೆಯಲ್ಲಿ ಏನು ಕಾಣಿಸಿರ್ಬೋದು ಸ್ವಲ್ಪ ನೀವು ನೋಡಿಕೊಳ್ಳಿ. ನುಮ್ಮೈ ತೊಳೆದೋ ಬಹುಚಂದ ಹೇಳ್ತಾರೆ, ಸ್ವಾಮಿ ನಿನ್ನನ್ನೇ ಸೇವೆ ಮಾಡಿದ್ದೇನೋಪ್ಪ, ನಾ ಬೇರೆ ಕಡೆ ಯಾರನ್ನೂ ಸೇವೆ ಮಾಡಲಿಲ್ಲ. ನುಮ್ ತಮ್ ಪಣಿಸೈದಿರುಕ್ಕುಂ ನುಮ್ಮಡಿಯೋ, ನಿನ್ನ ಕೈಂಕರ್ಯವನ್ನೇ ಮಾಡ್ತಾ ಇರೋ ನಿಮ್ಮ ಪಾದಸೇವಕ ಕಾಣೋ ನಾನು. ಇಮ್ಮೈಕ್ ಎನ್ಬಂ ಪೆತ್ತೋ, ಈ ಜನ್ಮದಲ್ಲಿ ಪರಮ ಸುಖವನ್ನು ಪಟ್ಟುಬಿಟ್ಟೆ ಸ್ವಾಮಿ. ಎಂದಾಯ್ ನನ್ನ ತಂದೆ ನನ್ನ ಅಪ್ಪನೇ ಇಂದಳೂರೀರೇ. ಒಂದು ಊರನ್ನ ಕರೆದು ಈ ಊರಿನವನು ಶ್ರೀರಂಗಪಟ್ಟಣದವರೇ ತಲಕಾಡಿನವರೇ ಅಂತ ಕರೆದ ಹಾಗೆ ಇಂದಳೂರೀರೇ, ಇಂದಳೂರಿನವನೇ ಅಂತಾರೆ ಏಕವಚನದ ಸ್ವಾಮಿಯನ್ನ. ಎಮ್ಮೈ ಕಡಿದ ಕರುಮ ಮರುಳಿ ಆವಾವೆನ್ರಿರಂಗಿ, ನನ್ನ ಕರ್ಮಗಳೆಲ್ಲ ಹೋಗುವಂತೆ ಆ ಪೀಠದಲ್ಲಿ ನೀನು ಏನು ಪವಡಿಸಿದ್ದೀಯಲ್ಲ, ಒಂದು ಸ್ಟೆಪ್ ಕೆಳಗೆ ಇಳಿದು ಬಂದು ಆಹಾ ನನ್ನ ಭಕ್ತ ಬಂದ್ಬಿಟ್ನಲ್ಲ ಅಂತ ನನ್ನ ಬಂದು ಬಾಚಿ ತಬ್ಬಿಕೊಂಡ್ಬಿಟ್ರೆ ನಿನ್ನ ಮರ್ಯಾದೆ ಏನು ಹೋಗುತ್ತೆ ಅಂತ ದೇವರನ್ನೇ ಜಗ್ಗಿಸಿ ಕೇಳ್ತಾರೆ. ಆವಾವೆನ್ರಿರಂಗಿ ಅಷ್ಟೇ ಅಲ್ಲ, ನಮ್ಮೈ ಒಂದು ಕಾಲ್ ಕಾಟಿ ನಡೆಂದಾಲ್, ನಿನ್ನ ನಡಿಗೆ ಸೌಂದರ್ಯ ಹೇಗಿರುತ್ತೆ ಒಮ್ಮೆ ತೋರಿಸಿಬಿಟ್ರೆ ನಾಂಗಳು ಯೋಮೆ ನಾವೇನು ಉಜ್ಜೀವನ ಮಾಡೋದಿಲ್ವೋ, ನಾವು ಬದುಕಬಾರ್ದು ಅಂತ ಸಂಕಲ್ಪ ಮಾಡಿದ್ದೀಯಾ, ನಿನ್ನ ದರ್ಶನ ಕೊಡಬಾರ್ದು ಅಂತ ಮಾಡಿದ್ದೀಯಾ. ಇದನ್ನು ಆಂಡವನ ಸ್ವಾಮಿಗಳು ಹೇಳೋರು. ತಿರುಕೊಂಡಂತೆ ನಮ್ಮ ಮನೇಲಿ ಉಪನ್ಯಾಸ ಮಾಡಿದರು. ನಮ್ಮ ಮಕ್ಕಳಿಗೆಲ್ಲ 4-5 ವರ್ಷ ವಯಸ್ಸು. ಅವತ್ತು ಮೌನ ಪ್ರದೋಷ, ಉಪನ್ಯಾಸ ಬೇಕು ಅಂತ ಪ್ರಾರ್ಥನೆ ಮಾಡಿಬಿಟ್ಟೆ. ಎಲ್ಲ ನಿಂಗೆ ಕೇಳ್ಕರಿದ್ರೆ ಕೆಂದ್ಬಿಟ್ಟು ಅವ್ರು ಶ್ರೀಕಾರ್ಯಂ ಕೇಳಿದ್ರೆ ಅವ್ರ ಸ್ವಾಮಿಗಳು ದುರುಗುಟ್ಕೊಂಡು ನೋಡಿದ್ರು. ಪ್ರವಚನ ಬೇಕೇ ನಿಮಗೆ? ಜನ ಸೊಲ್ಲಲ್ಲ. ಈ ಪದ್ಯ 10 ಹೇಳಿ ಅಂತ ಕೇಳಿದೆ. ಅಯ್ಯೋ ಇದುವಾ, ಎಲ್ಲ ಬಿಟ್ಟು ಏನ್ ಕೇಳ್ರಿ, ಎಲ್ಲ ಬಿಟ್ಟು ಅದಕ್ಕೆ ಕೇಳ್ತೀರಿ ಹೇಳಿದೆ. ಹುಡುಗರಿಗೆ ಈಗ ತಾನೇ ಹೇಳ್ಕೊಟ್ಟಿದ್ದೀನಿ 10 ಪದ್ಯಗಳನ್ನು. ಅವ ಚೆನ್ನಾಗಿ ಹೇಳ್ತಿದ್ರು. ಸ್ವಾಮಿಗಳು ನಡಕು ಸಾಯಂಕಾಲ ಪ್ರದೋಷ ಮೌನವನ್ನು ಮುರಿದು ಉಪನ್ಯಾಸ ಮಾಡಿದರು ನಮ್ಮ ಮನೆಯಲ್ಲಿ. ಉತ್ಥಾನದ ವರ್ಷ ಇವತ್ತು. ಶಿಂದೆ ತನ್ನುಳ್ಳಿಂಗಾದಿರಂದ ತಿರುವೆ, ಅವರೊಳವ್ರು ಇದನ್ನು ಹೇಳ್ತಾ, ನಿನ್ನನ್ನು ಮರಿಬೇಕು ಅಂತ ಪ್ರಯತ್ನ ಮಾಡ್ತೇನೆ ಕಾಣೋ, ನಿನ್ನ ಸಹವಾಸ ಬೇಡ ಅಂತ. ನನ್ನ ಚಿಂತನೆಯಲ್ಲಿ ಒದರಿ ತಳ್ಳಿದ್ರು ಹೋಗದೇ ಇರುವಂತಹ ಪ್ರಭು. ಶಿಂದೆ ತನ್ನುಳ್ಳಿಂಗಾದಿರಂದ ತಿರುವೆ, ಮುರುವಿನಿಯ ಮೈಯಿಂದ ಅಂದಣಾಲಿ ಮಾಲೆ ಸೋಲೈ ಮಳಹಳಿರೆ ನಂತಹ ವಿಳಕ್ಕಿನ್ ಸುಡರೇ ನರೆಯೂರ್ ನಿன்ற ನಂಬಿ ಎನ್ನೆಂದಾಯ್ ಇಂದಳೂರಾಯ್ ಅಡಿಯೇರ್ಕಿ ಎರೆಯುಂ ಎರಂಗಾಯೇ. ಸ್ವಲ್ಪವೂ ಕರೆಕ್ಟಾ ಇಲ್ವಲ್ಲ. ಮಾತಾಡಲಿಲ್ಲ, ಮೌನ ಮುದ್ರೆಯಲ್ಲಿ ಮಲಗಿದ್ದ. ಅರ್ಚಾಮೂರ್ತಿ ಸಮಾಧಿ ಬಿಟ್ಟು ಹೇಗೆ ಮಾತನಾಡ್ತಾನವನು? ಇವ್ರಿಗೆ ಮಾತನಾಡಿದಿನ್ನೊಬ್ರು ಕೇಳ್ತಾರೆ, ಅವ್ರಿಗೆ ಮಾತ್ರ ಮಾತನಾಡಿದೆ, ನನಗೂ ಸ್ವಲ್ಪ ಮಾತನಾಡು. ಮಾತನಾಡ್ತಾ ಕೂತ್ರೆ ದೇವರು ಕಲಿಯುಗದ ಅವನ ನಿಯಮಕ್ಕೆ ಭಂಗವಾಗುತ್ತೆ. ಮಾತನಾಡಲಿಲ್ಲ, ಕೋಪ ಬಂದ್ಬಿಡ್ತಾಳ್ವಾರರಿಗೆ. ಹೇಳ್ತಾ ಇದ್ದೀನಿ ಅಷ್ಟೊತ್ತಿಂದ ಹಾಗೆ ಮಲಗಿದೆಯಲ್ಲ ಅಂದ್ರೆ ಅವನ್ನ ಆ ದೇವ್ರನ್ನ ಜಗಿಸ್ತಾರೆ. ಪೇಶಿಗಿಂದದಿದುವೇ ಹೇಳ್ತಾ ಇದ್ದೀನಿ ಒಂದೇ ಸಮ. ಆಮೇಲೆ ಡೌನ್ ಆದ್ರು. ಅಯ್ಯೋ ಅವನು ಬೈಬಾರದು. ಈರಡಿಯಾಲಂದ ವಯ್ಯಮೀರಡಿಯಾಲಂದ ಮೂಶಿವಂಡು ಮುರಲಂ ಕಣ್ಣಿ ಮುಡೀರ್. 2 ಪಾದಗಳಲ್ಲಿ ಎಲ್ಲ ಲೋಕವನ್ನು ಅಳೆದು ಬಿಟ್ಟೆ, ನಿನ್ನ ಮುಡಿ ಕಾಣಿಸೋಕ್ಕಾಗೋದಿಲ್ಲ ನನಗೆ. ಪ್ರಭು ನಿನ್ನ ನೋಡಬೇಕು ಅಂತ ಆಸೆಯಲ್ಲಿ ಜಾರಿ ಜಾರಿ ಬೀಳ್ತಿದ್ದೇನು. ಹರಳೆಣ್ಣೆ ಬಟ್ಲಲ್ಲಿ ಬಿದ್ದರೆ ಹೇಗೆ ಸಣ್ಣ ನೊಣ ಮೇಲೆ ಕೇಳೋದಿಲ್ವೋ ಹಾಗೆ ನಿನ್ನ ಕಾಣಬೇಕು ಅನ್ನೋ ಆಸೆಯಲ್ಲಿ ಜಾರಿ ಜಾರಿ ಮೇಲಕ್ಕೆ ಒಮ್ಮೆ ಕಾಣುಂ ಆಸೆಯನ್ನಂ ಕಡಲಿಲ್ ವಿಳಂದು ಹಿಂಗ ಅಯರ್ತೋಂ. ಮಾತಾಡಲಿಲ್ಲ ದೇವರು. ಅದಕ್ಕೆ ನೀನು ಬೋಯೋದು ಎಲ್ಲರೂ ಅಂತ ದೇವರು ಮುಸುಳಿ ತಿವಿತಾರೆ. ಅಯಲಾರುಂಬ್ಯೇಶು ಹಿಂರದಿದುವೆ ಕಾಣುಂ ಇಂದಳೂರೀರೇ. ಬೇರೆಯವರಿಗೆಲ್ಲ ಒಲಿತಿಯಂತೆ, ಬೇರೆ ದೇವತೆಗಳು ಸುಲಭವಾಗಿ ಒಲಿತಾರೆ. 2 ಸಲ ಪ್ರಾರ್ಥನೆ ಮಾಡಿದ್ರೆ ಬಂದ್ಬಿಡ್ತಾರೆ.
ನೀ ಸುಲಭವಾಗಿ ಒಲಿಯೋದಿಲ್ಲ ಅಂತ ಅದಕ್ಕೆ ನಿನ್ನನ್ನು ಬೈಯೋದು. ಆ ಬೈಗಳ ತಪ್ಪಿಸ್ಕೊಳ್ಳೋಕ್ಕಾದ್ರೂ ಒಂದೆರಡು ಮಾತನ್ನಾಡೋ ಸ್ವಾಮಿ. ಬೇಡ ಹೋಗು, ಅಷ್ಟು ದೂರ ಹೋದ್ರು 4 ಹೆಜ್ಜೆ, ನೀ ದರ್ಶನ ಕೊಡದಿದ್ರೆ ಬೇಡ ಹೋಗು. ಆಮೇಲೆ ಕಾಲು ಮತ್ತೆ ಹೇಳ್ಕೊಂಡು ಬಂತು. ಬೇಡ ಅಂತ ಹೋದವನು ಬಂದು ಯಾವ್ದು ಕೇಳಿದ್ರೆ ಏನು ಮಾಡಲಿ ಬುದ್ಧಿ, ಆಸೆ ಆಗಿದೆ ನನಗೆ, ಆಸೆ ಬಳುವಾದೆ ತೊಮ್ಯಮಕ್ಕೆ ಹೆಂಗೆ ಇಳಕ್ಕ ಆಯ್ತು. ನಿನ್ನ ಸೆಳೆತ ಆಗಿದೆಯೋ ಪ್ರಭು, ನಿನ್ನ ಪರಿಮಳ ಆಗಿದೆಯಪ್ಪ, ನಿನ್ನ ಸ್ವರೂಪ ಆಗಿದೆಯೋ ಸ್ವಾಮಿ. ಅಡಿಯೋರ್ಕು ತೇಷಮರಿಯ ಉಮಕ್ಕೇ ಆಳಾಯಿ ತಿರುಹಿನ್ರೋ ಮುಕ್ಕೆ. ನಿನ್ನ ಹೆಸರನ್ನೇ ಹೇಳ್ಕೊಂಡು ಆಳಾಗಿ ಊರು ತಿರುಗ್ತಾ ಇದ್ದೇನೆ ನಾನು. ಕಾಶಿನೊಳಿಯಿಲ್ ತೆಹಳುಂ ವಣ್ಣಂ ಕಾಟೀರ್ ಎಂಬೆರುಮಾನ್ ವಾಸಿವಲ್ಲೀರಿಂದಳು ಊರಿರೆ ವಾಳ್ದೇ ಪೋಂ ನೀರೇ. ನಿನ್ನ ಶರೀರ ಎಲ್ಲೂ ಭಕ್ತರಿಗೆ ಅಂತ ನಾ ಕೇಳಿದ್ದೇನೆ. ರಾಮಾವತಾರದಲ್ಲಿ ಕಪಿ ಶರೀರವನ್ನು ಆಲಿಂಗನ ಮಾಡಿದೆಯಲ್ಲ, ರಾಮಾವತಾರದಲ್ಲಿ ಗುಹನ ಶರೀರವನ್ನು ಆಲಿಂಗನ ಮಾಡಿದೆಯಲ್ಲ, ರಾಮಾವತಾರದಲ್ಲಿ ಎಂತೆಂಥ ಲೋಕದಲ್ಲಿ ನೀಚರನ್ನವರಿಗೆಲ್ಲ ನೀನು ಆಲಿಂಗನ ಸೌಖ್ಯ ಕೊಟ್ಟಿದ್ದೀಯಲ್ಲ. ನನ್ನ ಜೊತೆಲಿ ಚೌಕಾಶಿ ಮಾಡ್ತೀಯ? ನಿನ್ನ ಶರೀರ ನಿನಗೇ ಬೇಕೆ? ನೀನೇ ನಿನ್ನ ಶರೀರ ಕಟ್ಟಿಕೊಂಡು ಮೂಸಿ ನೋಡಿ ಹೋಗಯ್ಯ, ಒಮ್ಮೆ ನೀರೇ ಕಟ್ಟಿಕೊಂಡು ಮುಂದು ಪಾರು. ಅದು ಆಂಡವನ ಸ್ವಾಮಿಗಳು ಹೇಳೋರು. ನಿನ್ನ ಶರೀರ ನೀನೇ ತಬ್ಬಿಕೊಂಡು ನೀನೇ ಮೂಸಿ ನೋಡಿ, ಸರ್ವಗಂಧ ಸರ್ವರಸನಾದವನು ಹೋಗಯ್ಯ, ಭಕ್ತರು ಕೊಡದೆ ಯಾರು ಕೊಡ್ತೀಯೇ ಈ ವೈಭವನ್ನ ಅಂತ ಆಳ್ವಾರರು ಆ ಮೂರ್ತಿಯಲ್ಲಿ ಎಷ್ಟು ಆಶೆ ತೋರಿಸ್ತಾರೆ. ಆಗ ಭಗವಂತ ಒಂದು ಧ್ವನಿಯಲ್ಲಿ ಹೇಳಿದ, ಆಳ್ವಾರರೇ, ಅಗ್ನಿಯಲ್ಲಿ ನನ್ನನ್ನು ಕಾಣೋದಿಲ್ವೇ ನೀವು? ಆಕಾಶದಲ್ಲಿ ಕಾಣೋದಿಲ್ವೇ? ನೀರಲ್ಲಿ ಕಾಣೋದಿಲ್ವೇ? ಹೇಳಿದ್ರು, ಎಲ್ಲ ಕಾಣಿಸ್ತೀ ಕಾಣೋ, ನನ್ನ ಕಣ್ಣು ಕಾಣಿಸೋದಿಲ್ಲ. ತೀ ಎಂಬೆರುಮಾನ್, ನೀರೆಂಬೆರುಮಾನ್, ದಿಶೆಯುಂ 10 ದಿಕ್ಕುಗಳು, ಇರು ನಿಲಮು ಮೇಲೆ ಕೆಳಗೆ ದಿಕ್ಕುಗಳು. ಎಂಬೆರುಮಾನಾಹಿ ನಿನ್ರಾಲ್ ಅಡಿಯೋಂ ಕಾಣೋಮಾಲ್. ನಾನೂ ಅನ್ಲಿಲ್ಲ, ನಾವು ಅಂದರು, ನಮ್ಮನ್ನೂ ಸೇರಿಸಿಕೊಂಡು. ನಮ್ಮಂಥವ್ರೆಲ್ಲ ಕಾಣ್ತೇವೆ ನಿನ್ನನ್ನು. ಆದರೆ ಭಾವ ಹೇಳುತ್ತೆ ಹೃದಯ, ತಾಯೆಂಬೆರುಮಾನ್, ನೀನು ತಾಯಿ ಕಾಣಪ್ಪ ನನಗೆ. ತಾಯಿ ಮುಚ್ಚಿಡೋದಿಲ್ಲ ಪದಾರ್ಥ, ಮಕ್ಕಳಿಗೆ ತನಗೆ ಹಸಿವಿದ್ರೂ ಕೊಡ್ತಾಳೆ. ತಂದೆಯ ವೀರ್, ನನಗೆ ಅಪ್ಪನಿಗೂ ಅಪ್ಪ ನೀನು. ಅಡಿಯೋ ಮುಖ್ಯ ಎಂಬೆರುಮಾನ್ ಇಲ್ಲಿರೋ ನೀರಿಂದಳೂರೀರೇ. ಇನ್ನೇನೇನು ಬಾಕಿ ಇದೆ ಎಲ್ಲ ಹೇಳ್ಬಿಡು ಅಂದ ಭಗವಂತ. ಹೇಳ್ಬಿಡ್ಲಾ ಅಂದರು. ಸೊಲ್ಲಾದೊಳಿಯ ಹಿಲ್ಲೇ ನರಿಂದ ಸೊಲ್ಲಿಲ್. ನಿನ್ನನ್ನು ಕೊಂಡಾಡೋದಕ್ಕೆ ನನಗೆ ಎಲ್ಲಿ ಮಾತು ಬರುತ್ತೆ? ಆದರೆ ತಿಳಿದ ಮಾತಲ್ಲಿ ಹೇಳ್ತೇನೆ ಕೇಳು. ನುಮ್ಮಡಿಯಾರೆಲ್ಲಾರೋಡು ಮಕ್ಕ ಎಣ್ಣೆ ಇರುತ್ತೀರಡಿಯೇನೈ. ಪೂರ್ವ ಯುಗಗಳಲ್ಲಿ ಯಾವ್ಯಾವ ಭಕ್ತರಿದ್ದರೋ ನಿನಗೆ, ಆ ಎಲ್ಲ ಭಕ್ತರ ಜೊತೆಯಲ್ಲಿ ನನ್ನನ್ನು ಸಮಾಂತ ಭಾವಿಸಿದ್ದೀಯೇ. ನಿನ್ನ ಹೃದಯ ತುಂಬ ಉದಾರವಾದದ್ದು. ಪ್ರಹ್ಲಾದೆಯಲ್ಲಿ, ನಾರದಾಯಲ್ಲಿ, ಶುಕಾಯಲ್ಲಿ, ಶೌನಕಾಯಲ್ಲಿ ಅವರ ಹಾಗೆ ನಾನು ಒಬ್ಬ ಅಂತ ತಿಳ್ಕೊಂಡು ಹಾಡೋ ಶಕ್ತಿ ಕೊಟ್ಟಿದ್ದೀಯೇ. 4 ಕವಿ ಪೆರುಮಾಳ್, ಒಳ್ಳೆ ಕವಿತೆ ರಚನೆ ಮಾಡೋ ಸಾಮರ್ಥ್ಯ, ಕೈಕಾಲು ಶಕ್ತಿ ಕೊಟ್ಟಿದ್ದೀಯೇ. ಒಂದೊಂದು ಕಡೆ ಹಾಡ್ತಾ ಬರ್ತಾ ಇದ್ದೇನೆ ನಾನು. ನಿನ್ನೆ ಗುಣವನ್ನೇ ಬಿಟ್ಟು ಬೇರೆ ಹಾಡ್ತಾ ಇಲ್ಲ. ಎಲ್ಲಾರೋಡು ಮಕ್ಕ ಎಣ್ಣೆ ಇರ್ತೀರಡಿಯೇನೈ. ಪ್ರಭು, ಒಂದು ಕೇಳ್ತೇನೆ, ನಿನಗೆ ಒಳ್ಳೇದು ಕೆಟ್ಟದ್ದು ವ್ಯತ್ಯಾಸ ಗೊತ್ತಿದೆಯಲ್ಲಪ್ಪ. ನಲ್ಲಾರರಿವೀರ್ ತೀಯಾರರಿವೀರ್, ನಮ್ಮ ಕಿವ್ವುಲ ಹತ್ತಿ ಎಲ್ಲ ಮರಿವೀರ್. ಈ ಲೋಕದ ಎಲ್ಲ ಪದಾರ್ಥನೂ ನಿಮಗೆ ಗೊತ್ತು. ಆದರೆ ತಿರುಮಂಗೆ ಅಂತ ಒಬ್ಬ ಪಾಪಿ ನಿನ್ನ ಹೆಸರು ಹೇಳ್ಕೊಂಡು ಊರೆಲ್ಲ ನಾಚರಿಗಾಡ್ತಿದ್ದಾನೆ. ಇದೊಂದು ಮಾತ್ರ ನಿನಗೆ ಗೊತ್ತಿಲ್ಲ. ಎಲ್ಲ ಮರಿವೀರ್, ನನ್ನ ನಿಮಗೆಲ್ಲೋ ಎಲ್ಲ ಮರಿವೀರ್. ಇದೇ ಅರಿಯೀರ್ ಇಂದಳೂರೀರೇ. ಮಾಟ್ಟೀರಾ ನೀರು ಪಡಿ ನೀರು ಹೊಳ್ಳ. ನನ್ನ ಸೇವೆ ನಿಮಗೆ ಬೇಡದಿದ್ದ ಪಕ್ಷದಲ್ಲಿ ಎಮ್ಮೈ ಪಣಿಯರಿಯ ಬಿಟ್ಟೀರ್. ನನ್ನ ಕೈಂಕರ್ಯದ ಬೆಲೆ ನಿನಗೆ ಗೊತ್ತಿಲ್ಲ ಅಂತ ಹೇಳಬೇಕು ಅಂದರು. ಸಿಕ್ಕವ್ರು ಮಾಡೋ ಕೈಂಕರ್ಯವೇನೆಯ ಇದು? ನಿನ್ನ ಮರ್ಯಾದೆ ಬೇರೆ ತೆಗಿಬೇಕೆ? ಇದನ್ನೈ ಬೇರೆ ಸೊನ್ನೋ ಮಿಂದಳೂರೀರೇ. ಮಡಲ್ ಪಾಶುರದಲ್ಲಿ ನಿನ್ನ ಮರ್ಯಾದೆ ಕಳಿತೀನಿ ನೋಡು. ಇದು ಬೇರೆ ಹೇಳ್ತೀರ, ಅದೀ ಪ್ರಕರಣ ಅಲ್ಲ. ಈಗ ಸ್ತೋತ್ರ ಪ್ರಕರಣ, ಬೈಯೋದು ಬೇರೆ ಪ್ರಕರಣ. ಇದನ್ನೇ ಬೇರೆ ಸೊನ್ನೋ ಮಿಂದಳೂರೀರೇ. ಕಾಟೀರಾ ನೀರ್ ನೊಂದ ಮಳಿಗಳ್ಗಾಟಿಲ್ ಉಮಕ್ಕಿಂತ ನಾಟೇ ಬಂದು ತೊಂಡರಾನ ಅಂಗಳುಯ್ಯೋಮೆ. ಆಗ ಭಗವಂತ ಕೇಳಿದ, ಸರಿ ನಿನಗೆ ಯಾವ ಬಣ್ಣ ಬೇಕು ಹೇಳು. ನನ್ನ ಬಣ್ಣ ನೋಡಬೇಕಾ? ನಾನಾಕೃತಿ ನಿವರ್ಣ, ನೀ ವಿಶ್ವರೂಪದಲ್ಲಿ ಬಣ್ಣ ತೋರಿಸ್ತಾನೆ ನೋಡಿ. ನನ್ನ ಆಕಾರ ನೋಡಬೇಕೆ? ಯಾವ ಆಕಾರ ಬೇಕು ಛಾಯಿಸಿ ಹೇಳಯ್ಯ. ನಂದು ಒಂದು ಬಣ್ಣ ಅಲ್ಲ ಅಂದರೆ ಅಯ್ಯೋ ನನ್ನ ಮೇಲೆ ಹಾಕಿಬಿಟ್ಯಾ. ಕೃತಿಯುಗದಲ್ಲಿ ಒಂದು ಬಣ್ಣ, ತ್ರೇತಿಯಲ್ಲಿ ಒಂದು ಬಣ್ಣ, ನೀನು ಒಂದು ಬಣ್ಣದವರಲ್ಲ ಕಾಣೋ. ಈ ಕಲಿಯುಗದಲ್ಲಿ ನನ್ನ ಹೃದಯಕ್ಕೆ ಒಪ್ಪುವ ಬಣ್ಣವನ್ನು ತೋರಿಸುವ ಸ್ವಾಮಿ. ಮುನ್ನೆ ವಣ್ಣಂ ಪಾಲಿನ್ ವಣ್ಣಂ ಮುಳುದುಂ ನೆಲೆ ನಿன்ற பின்ன வண்ணம் கொண்டல் வண்ணம் எண்ணம் வண்ணம் எண்ணங்கால் பொன்னின் வண்ணம் மணியின் வண்ணம் புரியும் திருமேனி இன்ன வண்ணம் என்று காட்டீர் ಇಂದಳೂರೀರೇ. ಎಂದ ತಂದೆ ತಮ್ಮನೆಂದು ಎಮರೆ ಎಳವಂ. ನನ್ನ ತಂದೆ ತಾತ ಮುತ್ತಾತ 7 ಪರಂಪರೆಗಳಲ್ಲಿ ಒಂದು ನಿಂದ ತೊಂಡರೋರ್ಕೆ ವಾಶಿವಲ್ಲೀರಾನಾಲ್.
ನಮಗೆ ಇಷ್ಟು ಚೌಕಾಶಿ ಮಾಡ್ತೀಯ ಭಕ್ತರಿಗೆ ಅಂದರೆ ಶಿಂದೆ ತಣ್ಣುಲ್ ಮುಂದಿನಿತ್ತಿರಿಸಿರಿದುಂ ತಿರುಮೇನಿ ಇಂದವಣ್ಣವೆಂದ್ರೆ ಕಾಟ್ತೀರಿ ಇಂದಳೂರಿ ನಿನ್ನ ಬಣ್ಣ ತೋರಿಸೋ 2 ಅಡಿ ಇಡೋ ಅಂತ ಹೇಳಿ ಫಲಶ್ರುತಿಯನ್ನು ಮಾಡ್ತಾರೆ. ಈ ಪದ್ಯಗಳು ಹೇಗೆ ನೋಡಿ ಆಳ್ವಾರರು. ಇದನ್ನೇ ನಮ್ಮಾಳ್ವಾರರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಪ್ರಭು ನಿನ್ನನ್ನು ಹೇಗೆ ನೋಡಿ, ಇವತ್ತೆಲ್ಲ ತಿರುವಾಯಿಮಳಿ ಪಾಶುರಗಳು ಯಾಕೆ ತಗೊಂಡಿದ್ದೀನಿ ಅಂದರೆ ಈ ವಿಶ್ವರೂಪಕ್ಕೆ ಇದೆಷ್ಟು ಪೀಠಿಗೆ ಅಂತ ತಿಳ್ಕೋಬೇಕು. ಈ ಹೃದಯ ಗಟ್ಟಿ ಇಲ್ಲದೆ ಇದ್ರೆ ನಿಮಗೆ ಅದು ನೋಡೋಕ್ಕಾಗೋದಿಲ್ಲ. ಏನು ಹೇಳ್ತಾರೆ, ನೀನು ಸ್ತುತಿಗೆ ಪಾತ್ರನಾದ ಯಾವನೋ ಒಬ್ಬ ಅಂತ ಹೇಳ. ಹೂ ಇಸ್ ಗಾಡ್ ಅಂತ ಕೇಳಿದ್ರೆ ಸಂಬಡಿ ಹೂ ಇಸ್ ವರ್ದಿ ಆಫ್ ಆಲ್ ಅವರ್ ಪ್ರೈಸ್. ಏನು ಅವ್ರಿಗೆ ಹೋಗಿ ಬರುತ್ತೆ. ಎಲ್ಲ ಮನುಷ್ಯರ ಎಲ್ಲ ಹೊಗಳಿಕೆಗೆ ಕೀರ್ತಿಗೆ ಪಾತ್ರನಾದವನು ಪುಂಜಿದ ಭಾಷಣ ಎನ್ನ ಭಾಷಣ ಪುಹಳುನಲ್ಲೊರುವನೆನ್ಗೋ ಪುರುವಿಲ್ ಸೇರ್ ಭೂಮಿಯನ್ಗೋ ತಿಹಳುಂ ತಣ್ಪರವೆಯನ್ಗೋ ತೀಯನ್ಗೋ ವಾಯುವೆನ್ಗೋ ನಿಹಳುಂ ಆಕಾಶಮೆನ್ಗೋ நீள் சுடரிரண்டுமென்கோ இகழ்வில் இவனைத்துமென்கோ கண்ணனை கூவுமாರೇ ಕೂವುಮಾರರಿಯ ಮಾಟೇನ್. ಇವನು ಹೇಳ್ಕೊಂಡು ಹೋಗ್ತಾರೆ, ಓದೋದಕ್ಕೆ ವೇಳೆ ತುಂಬ ಹೋಗ್ಬಿಡುತ್ತೆ. ಯಾವನೋ ಒಬ್ಬ ನಮ್ಮೆಲ್ಲರ ಕೀರ್ತಿಗೆ ಪಾತ್ರನಾದವನು ಹೊಗಳಿಕೆಗೆ ಅಂತ ಒಬ್ಬ ಅಂದ್ರೆ ನಿಮಗೆ ಅನುಭವ ಬರುತ್ತೆ ನೋಡಿ. ಯಾವನೋ ಒಬ್ಬ ದೇವರು ಅಂತ ಧ್ಯಾನಕ್ಕೆ ಗೋಚರ ಆಗೋದಿಲ್ಲ. ಪೊರುವಿಲ್ ಶೇರ್ ಭೂಮಿಯನ್ಗೋ, ವ್ಯಾಪಕವಾದ ಭೂಮಿ, ನಮ್ಮ ಎಲ್ಲ ಜೀವನ ಸಾಧನೆಗೆ ಕ್ಷೇತ್ರವಾದದ್ದು ಭೂಮಿ ಅಂತ ಉಪಾಸನೆ ಮಾಡಲು. ತಿಹಳುಂ ತಣ್ ಪರವೆಯನ್ಗೋ, ಮಿಂಚುತ್ತೆ ತಂಪಾದ ಗಾಳಿ ಎಲ್ಲ ಕಡೆ ಇರುವುದು, ಆ ಗಾಳಿ ಅಂತ ಹೇಳಲೆ. ತೀ ಎನ್ಗೋ ವಾಯುವೆನ್ಗೋ, ಅಗ್ನಿ ಅಂತ ಹೇಳಲೆ, ಗಾಳಿ ಅಂತ ಹೇಳಲೆ. ನಿಹಳುಂ ಆಕಾಶಮೆನ್ಗೋ, ಮೇಲೆ ಕೆಳಗಿರುವ ಆಕಾಶ ಅಂತ ಹೇಳಲೆ. ನೀಳ್ ಸುಡರಿರಂಡು ಮೆನ್ಗೋ, ಚಂದ್ರಸೂರ್ಯ ಅಂತ ಹೇಳಲೆ. ಅಥವಾ ಎಲ್ಲ ಒಟ್ಟಿಗೆ ಹಾಕಿ ಇಹಳ್ವಿಲ್ ಇವರಯಿತ್ತು ಮೆನ್ಗೋ ಕಣ್ಣನೈ ಕೂವುಮಾರೇ. ಕೃಷ್ಣನನ್ನು ಹೇಗೆ ಕರೀಲಿ ನಾನು? ಒಂದು ಪದ್ಯ ಬಿಟ್ಟು ಓದ್ತೇನೆ. ಪಂಕಜ ಕಣ್ಗನೆನ್ಗೋ ಪವಳ ಚವ್ವಾಯನೆನ್ಗೋ ಅಂಗದಿರ್ ಅಡಿಯನೆನ್ಗೋ ಅಂಜನ ಬಣ್ಣನೆನ್ಗೋ, ಬಣ್ಣಗಳನ್ನು ಹೇಳ್ತಾರೆ. ಶಾದಿಮಾಣಿಕ್ಯಮೆನ್ಗೋ ಅಚ್ಚುತನ್ನ ಅಮಲನೆನ್ಗೋ. ಏನು ಹೇಳಲಿ ಏನು ಹೇಳಲಿ ಏನು ಹೇಳಲಿ, ನಿನ್ನ ಹೇಗೆ ವರ್ಣನೆ ಮಾಡಲಿ ಅಂತ ಆ 10 ಪದ್ಯಗಳಲ್ಲಿ ನಮ್ಮ ವರ್ಣನೆಗೆ ಅವನು ಎಟ್ಕೋದಿಲ್ಲ. ಶಬ್ದಗಳಿಗೆ ಹೇಳಿದ್ರು, ಬಾಯಲ್ಲಿ ಶಬ್ದಗಳಿಗೆ ಎಟ್ಕೋದಿಲ್ಲ. ಕಣ್ಣಲ್ಲಿ ವರ್ಣ ಆಕೃತಿಗೆ ಎಟಕ್ತಾನೆಯೇ, ಕಿವಿಯಲ್ಲಿ ಶಬ್ದಗಳಿಗೆ ಎಟಕ್ತಾನೆಯೇ, ಕಣ್ಣಲ್ಲಿ ಎಟಕ್ತಾನೆಯೇ, ಹೃದಯದಲ್ಲಿ ಎಟಕ್ತಾನೆಯೇ. ಭಗವಂತ ಎಟ್ಕೋವನಲ್ಲ. ಅದನ್ನು ಕೇಳ್ತಾ ಇದ್ದಾನೆ ಅರ್ಜುನ. ರೂಪದಲ್ಲಿ ನೋಡಬೇಕು ಅಂತ ರೂಪದಲ್ಲಿ ತೋರಿಸ್ತಾನೆ ಭಗವಂತ. ಆದರೆ ನಿನಗೆ ಅದನ್ನು ತಡೆಯೋಕೆ ಶಕ್ತಿ ಆಗೋದಿಲ್ಲ ನೋಡು. ಯಾತಕ್ಕೆ ಅಂದರೆ ಆಗಲೇ ಹೇಳಿದ ಇನ್ನೊಂದು ಮಾತು, ಆ ಇಂಟ್ರೊಡಕ್ಷನ್ ಹೇಳಿ ಮುಂದಕ್ಕೆ ಹೋಗ್ತೇನೆ. ವೇಳೆ ಆಗ್ತಾ ಬಂದ್ಬಿಡ್ತವರು. ಕೃಷ್ಣಕುಮಾರ್ ಎಲ್ಲೋ ಕಾಣಲಿಲ್ಲ, ಅವರು ಬರಬೇಕಿಲ್ಲಿ. ಕುಂಭಕೋಣದ ಹತ್ರ, ಕುಂಭಕೋಣಂ ಕ್ಷೇತ್ರ ತಿರುಕುಡಂದೈ ಹತ್ರ ಇನ್ನೊಂದು ಪುಟ್ಟ ಊರಿದೆ. ಅಲ್ಲಿ ಭಗವಂತ ಶ್ರೀನಿವಾಸನ ರೂಪದಲ್ಲೇ ದರ್ಶನವನ್ನು ಕೊಡ್ತಾನೆ. ತಿರುವಿಣ್ಣಹರ್, ತಿರುವಿಣ್ಣಹರ್ ಅಂತ ಆ ಕ್ಷೇತ್ರಕ್ಕೆ ಹೆಸರು. ಉಪ್ಪಿಲಿಯಪ್ಪನ ಸನ್ನಿಧಿ ಅಂತ ಅದಕ್ಕೆ ಹೆಸರು. ಕತೆ ಹೇಳ್ತಾರೆ, ಮಾರ್ಕಂಡೇಯ ಮಹರ್ಷಿಗಳು ಮಗಳನ್ನು ಬೆಳೆಸಿ ಪರಮಾತ್ಮ ಅವಳನ್ನು ಮೋಹಿಸಿ ಮದುವೆ ಮಾಡಿಕೊಡು ಅಂತ ಕೇಳಿದ್ರೆ, ಈ ಮಗು ಅಡಿಗೆ ಬರೋದಿಲ್ಲ, ಉಪ್ಪು ಹಾಕದೇ ಇದ್ರು ನೀನು ತಪ್ಪು ಹುಡುಕಬಾರದು ಅಂತ ಹೇಳಿ ಕೊಟ್ಟರು. ಅಲ್ಲಿ ದೇವರಿಗೆ ಮೊಸರನ್ನ ನೈವೇದ್ಯ ಮಾಡ್ತಾರೆ ಉಪ್ಪು ಹಾಕದೆ. ಒಳಗಡೆ ಊಟ ಮಾಡಿದ್ರೆ ಉಪ್ಪು ಹಾಕದ ಹಾಗಿರುತ್ತದೆ, ಹೊರಗೆ ಬಂದು ತಿಂದರೆ ಅದು ಉಪ್ಪಿಲ್ಲ ಅಂತ ಗೊತ್ತಾಗುತ್ತೆ. ಇದು ಉಪ್ಪಿಲಿಯಪ್ಪನ ಸನ್ನಿಧಿ ಅಂತ ಹೆಸರು. ತನ್ನೊಪ್ಪಾರಿಲಪ್ಪನ್, ಒಪ್ಪಿಲ್ಲದವನು ಸಮವಿಲ್ಲದವನು ಅಂತ ಇನ್ನೊಂದು ಅರ್ಥ. ಅದ್ಭುತ ಕ್ಷೇತ್ರ. ಅದನ್ನು ಕುರಿತು ಹಾಡುವ 10 ಪದ್ಯಗಳಲ್ಲಿ ಆಳ್ವಾರರು ಈ ಜಗತ್ತಲ್ಲಿ ಕಾಣಬರುವ ವೈವಿಧ್ಯ ಮಾತ್ರ ಅಲ್ಲ, ವೈರುಧ್ಯ, ಒಂದಕ್ಕೊಂದಕ್ಕೆ ವಿರುದ್ಧ ಸ್ವಭಾವದ ವಸ್ತುಗಳು ಎಲ್ಲವನ್ನೂ ಭಗವಂತನಲ್ಲೇ ಸಮರಸ ಸ್ಥಿತಿಯಲ್ಲಿ ಕಾಣ್ತಾರೆ. ನಾನು ಮೊದಲೇ ಹೇಳಿದೆ, ಯು ಹ್ಯಾವ್ ಟು ಸಿ ದಿ ವರ್ಲ್ಡ್ ನಾಟ್ ಆಸ್ ಕಾಂಟ್ರಡಿಕ್ಷನ್ ಬಟ್ ಆಸ್ ಕನ್ಸಿಲಿಯೇಷನ್. ಎಲ್ಲವೂ ಸರಿಯಾಗಿ ಮಾಡಿದ್ದಾನೆ ದೇವರು, ತಪ್ಪಿಲ್ಲ ಅನ್ನುವ ಭಾವ ನಿಮಗೆ ಬಂದರೆ ವಿಶ್ವರೂಪ ನೋಡಿ ತಿಳಿದ್ರೆ ವಿಶ್ವರೂಪ ಕಾಣಿಸೋದಿಲ್ಲ. ಒಬ್ಬನಿಗೆ ದಾರಿದ್ರ್ಯವಿದೆ, ಒಬ್ಬನಿಗೆ ಐಶ್ವರ್ಯವಿದೆ. ಇದೆರಡನ್ನೂ ಯಾಕೆ ಮಾಡಿದ ಭಗವಂತ? ನಲ್ಗುರವಂ ಶಲ್ವಂ ನರಗಮಂ ಸುವರ್ಗಮಹಾಯ್. ನಲ್ಗುರವಂ ಶಲ್ವ, ಒಬ್ಬನಿಗೆ ಐಶ್ವರ್ಯ ಕೊಟ್ಟ, ಒಬ್ಬನಿಗೆ ಬಡತನ ಕೊಟ್ಟ.
ಸುಖಾನುಭವಕ್ಕೆ ಸ್ವರ್ಗ ಅಂತ ಮಾಡಿದ, ದುಃಖಾನುಭವಕ್ಕೆ ನರಕ ಅಂತ ಮಾಡಿದ. ವೆಲ್ಪಹಯಂ ನಡ್ಪುಂ, ಶಾತ್ರವ ಭಾವ ಶತ್ರುಭಾವ ಕೆಲವರಿಗೆ ಕೊಟ್ಟ, ಮೈತ್ರ ಭಾವ ಕೆಲವರಿಗೆ ಕೊಟ್ಟ. ವಿಡಮುಂ ಅಮುದಮಾಯ್, ವಿಷವೂ ಅಮೃತವೂ ಆಗಿದ್ದಾನೆ. ಪಲ್ವಹಯಂ ಪರಂದ ಪೆರುಮಾನ್ ಎನ್ನೆಯಾಳ್ವಾನೈ, ಶಲ್ವಂ ಮಲ್ಲು ಕುಡಿ ತಿರುವಿಣ್ಣಹರ್ ಕಂಡೇನೆ. ಐ ಹ್ಯಾವ್ ಸೀನ್ ಗಾಡ್ ಆಸ್ ಸುಪ್ರೀಂ ಕನ್ಸಿಲಿಯೇಷನ್ ಇನ್ ದಿಸ್ ಟೆಂಪಲ್ ಅಂದ್ರು ಆಳ್ವಾರರು. ಆ 10 ಪದ್ಯಗಳನ್ನು ವಿವರಿಸೋದಕ್ಕೆ ನನಗಿಲ್ಲಿ ವೇಳೆ ಅಥವಾ ತಾಳ್ಮೆ ಇಲ್ಲ. ಅದು ಒಂದೊಂದರಲ್ಲಿ ನೀವು ಇದು ವೈಶ್ವದೇವ ಅಂತ ಒಂದು ವೈದಿಕ ಕ್ರಿಯೆ ಉಂಟು. ವೈಶ್ವದೇವ ಮಾಡುವವರು ಪ್ರತಿನಿತ್ಯ ಅನ್ನಾಹಾರ ಏನು ಬೇಯಿಸಿ ತಿಂತಾರೆ, ಅದರಲ್ಲಿ ಪ್ರಾಣಿ ವಧೆ ಅಲ್ಪ ಸ್ವಲ್ಪ ಆಗ್ತದೆ. ಅದು ಪ್ರಾಯಶ್ಚಿತ್ತ ರೂಪದಲ್ಲಿ ವೈಶ್ವದೇವ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ಮಾಡತಕ್ಕ ಪಂಚಮಹಾಕರ್ಮಗಳಲ್ಲಿ ವೈಶ್ವದೇವ ಅಂತ ಒಂದು, ಅದು ಮಾಡದೇ ಇದ್ರೆ ಅವರು ತಿಂದ ಅನ್ನದ ಆವತ್ತಾವತ್ತಿನ ದೋಷ ಅವರಿಗೆ ತಟ್ಟು ಬಿಡುತ್ತೆ. ವೈಶ್ವದೇವ ಮಾಡಲಿಕ್ಕೆ ಬೇಕು, ಗೃಹಸ್ಥರು ಮಾಡಬೇಕು. ಅಂಥವ್ರ ಕೈಯಲ್ಲಿ ಮಾತ್ರ ಸ್ವಾಮಿಗಳು ಊಟ ಮಾಡ್ತಾರೆ. ಯಜ್ಞಕ್ಕೆ ಅಧಿಕಾರವಿಲ್ಲದೆ ಇದ್ದವರು, ವೈಶ್ವದೇವ ಮಾಡದೇ ಇದ್ದವರು ಕೈಲಿ ಅವ್ರ ಪಾಪ ಎಲ್ಲ ಅವ್ರಿಗೆ ಬಂದ್ಬಿಡುತ್ತೆ. ಅವರು ಅದನ್ನು ಬೆಳೆದು ಬಿಟ್ಟವರು. ಆ ವೈಶ್ವದೇವದಲ್ಲಿ ಒಂದು ಆಶ್ಚರ್ಯಕರವಾದ ಮಂತ್ರ, ಧರ್ಮ ಯಸ್ವಾಹ ಅಧರ್ಮ ಯಸ್ವಾಹ. ನೋಡಿ, ಧರ್ಮಾಯ ಸ್ವಾಹ ಸರಿ, ಅಧರ್ಮಾಯ ಸ್ವಾಹ ಯಾತಕ್ಕೆ ಹೇಳ್ತೇವೆ ಅಂದರೆ, ಅಧರ್ಮವನ್ನು ದೇವರು ಬೇಕಂತಲೇ ಲೋಕದಲ್ಲಿ ಇಟ್ಟಿದ್ದಾನೆ. ಪಾಂಡವರನ್ನು ಕಾಪಾಡಿದವನು ಕೌರವರನ್ನು ಕಾಪಾಡಿದ. ಜಗನ್ನಿರ್ವಹಣ, ಯಾವ ದಿಕ್ಕಿನತ್ತ ಜಗತ್ತನ್ನು ಕೊಂಡು ಹೋಗಬೇಕು, ಅದು ಕೊಂಡು ಹೋಗೋದಕ್ಕೆ ಯಾವ ಶಕ್ತಿಗಳಲ್ಲಿ ಹೋರಾಟ ಏರ್ಪಡಿಸಬೇಕು, ಅದು ನಮಗೆ ಬೇಡ ಅಂತ ಅನಿಸಿದ್ರು ಅಂಥ ವಸ್ತುಗಳನ್ನು ದೇವರು ಮಾಡಿಯೇ ಇದ್ದಾನೆ. ಲಾಂಟಾನ ಪೊದೆ ಅಂತ ಕೇಳಿದ್ದೀರಾ, ನೋಡಿದ್ದೀರಾ? ಮುಳ್ಳು ಬೇಲಿ ಹಾಕ್ತಾರೆ ನೋಡಿ, ಲಾಂಟಾನ ಪೊದೆ. ಅದರಲ್ಲಿ ಒಂದು ಹೂವಿದೆ. ಒಂದು ಹೂವಂತ ಒಂದು ಗೊಂಚಲು ತಗೊಂಡ್ರೆ ಅದ್ರಲ್ಲಿ ಬೇಕಾದ ಸಣ್ಣ 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 ಹೂವುಗಳಿರುತ್ತೆ. ಅದು ಒಂದೊಂದನ್ನೇ ಕಿತ್ತರೆ ಆ ಒಂದೊಂದು ದಳದ ಕೆಳಗಡೆಯಲ್ಲಿ ಎಷ್ಟು ಸಿಹಿ ಜೇನಿಟ್ಟಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ಇದು ಚೆಲ್ಲಾಟ ಮಾಡ್ತಿದ್ವು ನಾವು. ಲಾಂಟಾನ ಹಿಡಿದು ಹೂವು ಕಿತ್ತು ದಳಗಳನ್ನು ಬೇರೆ ಮಾಡಿ ಜೇನು ಕುಡಿಯಿಟ್ಟಿದ್ವು. ಇದು ಹಳ್ಳಿಯಲ್ಲಿ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಯಾಕೆ ಲೇಟ್ ಆಯಿತು ಸ್ಕೂಲ್ಗೆ ಅಂದರೆ, ಲಾಂಟಾನ ಹೂವಿನ ಜೇನುತುಪ್ಪ ತಿಂತಿದ್ದೆ, ಇದೇನು ಕೆಲಸನೋ ನಾ ಮಾಡಿಲ್ವಲ್ಲ, ಅದಕ್ಕೆ ನಾವು ಮಾಡಿರೋದು ಅಂತ ಹೇಳೋದು ಮೇಷ್ಟ್ರುಗಳಿಗೆ. ಕೈಯೆಲ್ಲ ತರಿಸೋದು. ಅಂಥ ಮುಳ್ಳುಗಿಡ ಕೆಲಸಕ್ಕೆ ಬಾರದು ಅಂತ ಹೇಳೋದ್ರಲ್ಲಿಯೂ ದೇವರ ಅರ್ಥ ಇಟ್ಟಿದ್ದಾನೆ. ಮುಳ್ಳುಗಿಡ ಯಾಕೆ ಮಾಡಬೇಕು ದೇವರು? ಅಮೆರಿಕಾದಲ್ಲಿ ಅಲ್ಲಿ ಹೋಗಿ ಬಂದವರು ಹೇಳ್ತಾರೆ, ಸ್ವಾಮಿ ಅಲ್ಲಿ ಸೊಳ್ಳೆ ಇಲ್ಲ, ಅಲ್ಲಿ ಜಿರಳೆ ಇಲ್ಲ, ಇನ್ನು ಸ್ವಲ್ಪ ದಿವಸ ಆದರೂ ಮನುಷ್ಯರು ಇರೋದಿಲ್ಲ. ತನ್ನ ಭೋಗಕ್ಕೆ ಸುಖಕ್ಕೆ ಯಾವುದು ಪ್ರತಿಬಂಧಕ ಅದನ್ನೆಲ್ಲ ಕೊಂಡು 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 ಕೈಯಿಂದ ಕುದುರೆ ಬೆಳೆಸ್ತಾರೆ. ಅದಕ್ಕೆ ವಯಸ್ಸಾಯಿತು, ಗಾಡಿ ಗೀಡಿ ಹೇಳೋಕ್ಕೆ ಶಕ್ತಿ ಇಲ್ಲ, ಅದನ್ನು ಗುಂಡಿಕ್ಕಿ ಕೊಂದು ಹಾಕ್ತಾರೆ. ಈ ರೇಸ್ ಹಾರ್ಸ್ ಮಾಡ್ತಾರೆ ನೋಡಿ, ಕುದುರೆ ಜೂಜಿಗೆ. ನನಗೆ ಅದರ ಬಗ್ಗೆ ಕೆಲವು ಗೊತ್ತಿಲ್ಲ, ನಮ್ಮ ಮಿತ್ರರನ್ನು ಕೇಳಿದೆ. ಅವ್ರು ಹೇಳಿದರು, ಕುದುರೆ ಜೂಜಿಗೆ ತಯಾರು ಮಾಡಿದ ಕುದುರೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಅವು ಜೂಜಲ್ಲಿ ಸೋಲ್ತಾ ಬಂದರೆ ಕೊಂಡು ಹಾಕಿಬಿಡ್ತಾರೆ ಕೆಲವರು. 13-15 ಕುದುರೆಗಳನ್ನು ಇದೇ ಊರಲ್ಲೊಬ್ಬರು ಒಂದೇ ಬಂದೋಗನ್ನ ಡಮ್ 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 ಕೊಲಿಸಿಬಿಟ್ರು. ಅದು ಕೇಳಿ ಬಹಳ ಸಂಕಟವಾಯಿತು. ಒಂದು ದೇವಸ್ಥಾನ ಪಕ್ಕದಲ್ಲಿ ನಡೀತಿದ್ದು, ಎಲ್ಲಿ ಯಾರು ಏನೂ ಹೇಳೋದಿಲ್ಲ, ಗೊತ್ತಿದ್ದವ್ರು ತಿಳ್ಕೊಳ್ಳಿ. ಇದು ಹೀಗೆ ಮಾಡಬಹುದೇ ಅಂತ ನಾನು ಮಾತಾಡ್ತಾ ವಾಕಿಂಗ್ ಹೋಗುವಾಗ ಹೇಳಿ ನಮ್ಮ ಸ್ನೇಹಿತರು ಹೇಳಿದರು, ನಿನಗೆ ಗೊತ್ತಿಲ್ಲ, ಒಂದು ರೇಸ್ ಹಾರ್ಸ್ ಕುದುರೆ ಬೆಳೆಸಬೇಕಾದ್ರೆ ದಿವಸಕ್ಕೆ ಎಷ್ಟು ₹1000 ಖರ್ಚಾಗುತ್ತೆ, ಅದಕ್ಕೆ ಎಷ್ಟು ತೂಕದ ಆಹಾರ ಕೊಡಬೇಕು, ಎಂಥದ್ದು ಮಾಡಬೇಕು, ಅದರ ಮಾಲೀಶ್ ಎಂಥದ್ದು, ಅಂಥದ್ದು 15 ಕುದುರೆ ಇಟ್ಟು ಅದು ನಿರುಪಯುಕ್ತವಾಗಿ ಅವನಿಗೆ ಪ್ರೈಸ್ ಗೀಸ್ ತರೋ ಸ್ಥಿತಿ ಇಲ್ಲದೆ ಇದ್ದರೆ ಎಷ್ಟು ಲಾಸ್ ಆಗುತ್ತೆ. ಎಕನಾಮಿಕಲಿ ಇಟ್ ಈಸ್ ಗುಡ್ ಟು ಕಿಲ್ ದಿ ಹಾರ್ಸ್. ಅವರು ಅದು ಒಪ್ಪಿದ್ರೋ ಬಿಟ್ಟರು, ಅದು ನಡೆಯೋ ಕ್ರಮ ಅವರು ಹೇಳಿದರು. ನಮಗೇನಾಗುತ್ತೆ, ಒಂದು ಬೇಕು ಒಂದು ಬೇಡ ಅಂತೇವೆ. ನಾಳೆ ನೀವು ತಂದೆ ತಾಯಿಗಳನ್ನು ವಯಸ್ಸಾದವರು, ಅವ್ರ ದಂಡಪಿಂಡಗಳು ನೀವು ಕುದುರೆಗೆ ಮಾಡಿದಕ್ಕಿಂತ ತಂದೆ ತಾಯಿಗೂ ಮಾಡ್ಬೋದಲ್ಲ. ಹೋದ ವರ್ಷ ನಮ್ಮ ಕರ್ನಾಟಕ ಅಸೆಂಬ್ಲಿಯಲ್ಲಿ ಒಂದು ಮಾತು ಬಂತು, ಅದು ಪತ್ರಿಕೆಯಲ್ಲಿ ಬಂತು, ಪುಣ್ಯಕ್ಕೆ ಯಾರು ಎತ್ಕೊಳ್ಳಿಲ್ಲ. ರಿಟೈರ್ ಆದವರಿಗೆಲ್ಲ ಪೆನ್ಷನ್ ಕೊಡೋದು ಶುದ್ಧ ದಂಡ, ಅದನ್ನು ನಿಲ್ಲಿಸಿದರೆ ಎಷ್ಟೊಂದು ದುಡ್ಡು ಸೇವ್ ಆಗುತ್ತೆ ಅಂತ ಒಬ್ಬರು ಮಹಾಶಯರು, ಎಂತೆಂಥ ಮನುಷ್ಯಗಳು ಬರ್ತಾ ಇದ್ದಾರೆ ನೋಡಿ. ಇದೆಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಲಿ ಅಂತ ಹೇಳ್ತಾ ಇದ್ದೇನೆ, 10 ಜನ ಕೇಳಲಿ ಅಂತ. ಇಂಥ ಅಲ್ಲ, ಅವನು ಗಟ್ಟಿ ಇದ್ದಾಗ ಶರೀರದ ಯೌವನ ಸರ್ವಸ್ವವನ್ನು ಹಾಕಿದ್ದಾನೆ ಒಂದು ಸಂಸ್ಥೆಗೆ. 40 ವರ್ಷ ಒಂದು ಕಡೆ ದುಡಿದು ಅವನನ್ನು ಕಾಪಾಡಬೇಕಾದ್ರೆ ನಿಮ್ಮ ಕರ್ಮ. ಇದು ಎಥಿಕಲ್ ಮಾರಲ್ ಪ್ರಿನ್ಸಿಪಲ್ ಅಂತ ನಾವು ಹೇಳ್ತೇವೆ. ಇದು ಕಣ್ಣಿಗೆ ಕಾಣಿಸೋದು ದುಡ್ಡು ಒಂದೇ ಪ್ರಯೋಜನ ಅಂತ ನೀವು ಕೆಲವೊಂದು ಪ್ರಾಣಿ ಅಂತ ಕೊಂದು ಹಾಕಿಬಿಟ್ರೆ ಭಗವಂತ ನೀವು ಊಹೆ ಮಾಡದೇ ಇರೋ ತರಹ ರೋಗಗಳನ್ನೆಲ್ಲ ಕೊಡ್ತಾನೆ, ಕೌಂಟರ್ ಬ್ಯಾಲೆನ್ಸ್ ಮಾಡ್ತಾನೆ. ಆದ್ದರಿಂದ ಲೋಕದಲ್ಲಿ ಅಸುರರು ಇರ್ತಾರೆ, ಸುರರು ಇರ್ತಾರೆ, ದೈತ್ಯರು ಇರ್ತಾರೆ, ದಾನವರು ಇರ್ತಾರೆ.
ಅದೆಲ್ಲ ನನ್ನಲ್ಲೇ ಇದೆ ನೋಡು. ಕೌರವರು ಇದ್ದಾರೆ, ಪಾಂಡವ ನೀನೊಬ್ಬರಲ್ಲ, ಎಲ್ಲರೂ ನನ್ನಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲರೂ ನನ್ನ ವಶವರ್ತಿ. ಅದನ್ನು ತಡ್ಕೊಳ್ಳೋಕೆ ನಿನ್ನ ಶಕ್ತಿ ಇದೆಯೇ ಅಂತ ಪರೀಕ್ಷೆ ಮಾಡಿ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾನೆ. ಮುಂದೆ ಅವ್ರ ಕೆಲಸ ಅವ್ರು ಮಾಡಲಿ. ಆಮೇಲೆ ಮುಂದಕ್ಕೆ ನನ್ನ ಪ್ರವಚನ. ಕಳಶ ಪ್ರಾಯೋಜಕರು ನಾನು ಹೇಳಿದ ಭಾವನೆಗಳೆಲ್ಲ ತಮ್ಮ ಮನಸ್ಸಿಗೆ ಮುಟ್ಟಿದವೋ ಮುಟ್ಲಿಲ್ವೋ ನನಗೆ ಅರ್ಥವಾಗಲಿಲ್ಲ. ಜೀವನದಲ್ಲಿ ಜಗುಪ್ಸೆ ಬರ್ತದೆ ಒಮ್ಮೊಮ್ಮೆ. ಇದು ಯಾತಕ್ಕೆ ಹೀಗಿದೆ, ಈ ವಸ್ತು ಯಾತಕ್ಕಾರು ಇದೆ, ಇದು ಭಾರವಾಗಿದೆಯಲ್ಲ, ಇದು ಚೆನ್ನಾಗಿಲ್ವಲ್ಲ ಅಂತ ನಮ್ಮ ದೃಷ್ಟಿ. ನಮ್ಮ ದೃಷ್ಟಿಯನ್ನು ನಾವು ಅಹಂಕಾರದಿಂದ ನಾವು ನೋಡುವ ದೃಷ್ಟಿಯನ್ನು ಬಿಟ್ಟುಕೊಟ್ಟು, ಅಲ್ಲ ಆ ವಸ್ತುಗಳಿಗೂ ದೇವರು ಏನೋ ಒಂದು ಕಾರ್ಯಕಾರಣ ಸಂಬಂಧ ಇಟ್ಟು ಮಾಡಿದ್ದಾನೆ ಎನ್ನುವ ತಿಳುವಳಿಕೆ ಬಂದರೆ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಇಟ್ಸ್ ಓನ್ ಪ್ಲೇಸ್. ಅದನ್ನು ನೋಡುವ ದೃಷ್ಟಿ ಅಹಂಕಾರರಹಿತವಾದ ದೃಷ್ಟಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದರೆ ಆಗ ನಮಗೆ ಜಗತ್ತು ಹಿತಕರವಾಗುತ್ತೆ. ಒಂದು ಉತ್ಸವ ನಡೆಯುತ್ತೆ, ಎಲ್ಲರಿಗೂ ಕೈಯಲ್ಲಿ ಪೇಪರ್ನಲ್ಲೋ ಎಲೆಯಲ್ಲೋ ಪ್ರಸಾದವನ್ನು ಕೊಡ್ತಾರೆ. ಊಟ ಮಾಡೋರು ಮಾಡ್ತಾರೆ, ಎಷ್ಟೇ ಹೇಳಿದ್ರು ತೊಟ್ಟಿನಲ್ಲಿ ಹಾಕಿ ಅಂದರೂ ಹಾಕ್ತಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ಲಿರ್ತದೆ. ಅಷ್ಟಕ್ಕೆ ಸಿಟ್ಟು ಮಾಡಿಕೊಂಡು ಕಸ ಗುಡಿಸೋನು ಇವರೆಲ್ಲ ಒಂಚೂರು ಹಾಕದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಗೆ ನೋಡಿದರೆ ಉತ್ಸವ ಮಾಡದೇ ಇದ್ರೆ ಎಷ್ಟು ಚೆನ್ನಾಗಿತ್ತು. ಅದು ಮಾಡಿದ್ರೆ ತಾನೇ ಇದೆಲ್ಲ ಬಂತು ಅಂತ ಲೊಟ್ಟು ಕೊಟ್ಟಿದ್ರೆ ಅದು ತಪ್ಪು. ಕಸ ಗುಡಿಸೋನು ಕಸ ಗುಡಿಸ್ತಾನೆ, ಯಾತು ಗುಡಿಸ್ಬೇಕು? ಕಸ ಗುಡಿಸೋಕೆ ಅವನಿರೋದು, ಹಾಗಂತ ಉಳಿದವರು ಕಸ ಹಾಕೋಕೆ ಇರುವುದು ಅಂತ ಅಲ್ಲ, ಅದು ಆಗ್ತದೆ. ಇದನ್ನು ವಿಶೇಷವಾಗಿ ಇತಿಹಾಸವನ್ನು ಓದುವಾಗ ವೆನ್ ಯು ಸ್ಟಡಿ ಹಿಸ್ಟ್ರಿ ನಿಮಗೆ ಎಷ್ಟೋ ಜನಾಂಗಗಳು, ಸಾಮ್ರಾಜ್ಯಗಳು, ಚಕ್ರವರ್ತಿಗಳು ಹುರುಳಿ ಹೋಗಿರೋದನ್ನು ನಾವು ನೋಡ್ತೇವೆ. ಗ್ರೀಸ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಎಂತೆಂಥ ಚಕ್ರಾಧಿಪತಿಗಳು ಹೋದವು. ನಮ್ಮಲ್ಲಿಯೇ ವಿಜಯನಗರದಂಥ ಸಾಮ್ರಾಜ್ಯ ಹೋಗಿಬಿಡ್ತು. ಪಾಳು ಕೊಂಪೆಗೆ ಇವತ್ತು ಹೋದವರು ಎದೆ ಹೊಡ್ಕೊಂಡು ಬರ್ತಾರೆ. ಆದರೆ ಅದನ್ನು ನೋಡಬೇಕಾದ ದೃಷ್ಟಿ ಯಾವುದು ಅಂದರೆ, ಅದಕ್ಕೊಂದು ಕಾಲ ಇತ್ತು, ಆ ಕಾಲ ಮುಗಿಯಿತು, ಅದು ಹೋಯಿತು. ಯಾವುದೋ ತಪ್ಪಿತ್ತು, ಆ ತಪ್ಪಿಗೆ ಇನ್ಯಾರೋ ಬಂದರು, ಅವರು ಆ ದಂಡನೆ ಕೊಡಬೇಕಾಗಿತ್ತು, ಅದು ಕೊಟ್ಟರು. ಆದರೆ ಇದರೊಳಗಿಂದಲೂ ಜಗತ್ ಕಲ್ಯಾಣವನ್ನು ದೇವರು ಮೇಲೆ ಕೆತ್ತುತ್ತಾನೆ. ಆ ವಿಶ್ವಾಸ ನಮಗೆ ಬೇಕು. ಮೊದಲನೇ 2ನೇ ದಿವಸ ಆ ವ್ಯವಸಾಯಾತ್ಮಕ ಬುದ್ಧಿಗೆ ಏನು ಪೀಠಿಗೆ ಹಾಕಿದೆ ನೋಡಿ, ನೇಹ ವಿಕ್ರಮನಾಶೋ ಅಸ್ತಿ. ಮತ್ತೆ ಅದೇ ಎಳೆಯನ್ನು ಕೂಡಿಸ್ಕೊಳ್ಳಿ ನೀವು. ಒಂದು ದೊಡ್ಡ ಮರ, ತೇಗದ ಮರ, ಪಶ್ಚಿಮದಲ್ಲಿ ಓಕ್ ಟ್ರೀಸ್ ಅಂತ ಹೇಳ್ತಾರೆ, ಗಟ್ಟಿ ಮರ, ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ, ಗಗನಚುಂಬಿ ಮರ. ಅಂಥದ್ದು ಒಂದು ದಿವಸ ಒಣಗೋಗುತ್ತೆ. ಇಷ್ಟು ಚೆನ್ನಾಗಿ ಬೆಳೆದ ಮರ ಒಣಗೋದಕ್ಕೆ ಯಾತಕ್ಕೆ ದೇವರ ಅವಕಾಶ ಮಾಡಿದ ಅಂತ ನೀವು ಕೇಳ್ತೇವೆ. ಅದಕ್ಕೊಂದು ಉತ್ತರ ಹೇಳಿ ಇವತ್ತು ಪ್ರವಚನ ಮುಕ್ತಾಯ ಮಾಡ್ತೀನಿ. ಇನ್ನೊಂದು ಶ್ಲೋಕ ಮಾತ್ರ ಓದ್ತೇನೆ, ಯಾಕೆಂದರೆ ಇದು ತುಂಬ ಗಡುಸಾದ ವಿಷಯ. ಇದು ಅರ್ಥ ಆಗದೆ ಇದ್ದರೆ ನಿಮಗೆ ವೇದಾಂತದಲ್ಲಿ ಬುಡಭದ್ರವಿಲ್ಲದೆ ಇದ್ದರೆ ಬರೀ ಗೀತೆನೂ ತಿಳಿಯೋದಿಲ್ಲ, ಎಥಿಕ್ಸು, ಮೆಟಫಿಸಿಕ್ಸ್, ಈಸ್ಥೆಟಿಕ್ಸ್ ಏನೂ ತಿಳಿಯೋದಿಲ್ಲ. ಈಗ ಆ ಮರ ಯಾತಕ್ಕೆ ಒಣಗಬೇಕು? ದೇವರ ಆ ಮರ ಯಾಕೆ ಹುಟ್ಟಿಸಿದ? ತೇಗದ ಮರದ ಎಲೆ ಎಷ್ಟು ದೊಡ್ಡದಾಗಿರುತ್ತೆ, ಅದರಲ್ಲಿ ನೀವು ಊಟ ಮಾಡೋಕೆ ಬರೋದಿಲ್ಲ. ಮುತ್ತುಗದೆಲೆ ಹಾಕಿ ಕಾಣುತ್ತೆ, ಅತ್ಯಂತ ಕಹಿ. ಅದರಲ್ಲಿ ಏನಾದ್ರು ಹಾಕಿದರೆ ವಿಷ ಆಗಿಬಿಡುತ್ತೆ. ತೇಗದ ಮರವನ್ನು ಕಡಿದು ತಿನ್ನುವುದಕ್ಕೆ ಹೊರಟ ಹುಳ ಹುಪ್ಪಟ ಯಾವುದು ಬದುಕೋದಿಲ್ಲ, ಸತ್ತು ಹೋಗಿಬಿಡುತ್ತೆ. ಅಷ್ಟು ಕಹಿ ಅದು. ಬೇವಿನ ಮರವು ಹಾಗೆ. ಅಂಥ ಮರ ಗಗನಚುಂಬಿಯಾಗಿ ಬೆಳೆದ ಮೇಲೆ ಅದನ್ನು ಯಾತಕ್ಕೆ ಸಾಯೋದಕ್ಕೆ ಬಿಟ್ಟ ದೇವರು ಅಂದರೆ, ಅದು ಮತ್ತೆ ಇಂಗ್ಲೀಷಲ್ಲಿ ಹೇಳ್ತೇನೆ. ಇದನ್ನು ಅರವಿಂದರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಿಭೂತಿ ಮತ್ತು ಈ ವಿಶ್ವರೂಪಾಧ್ಯಾಯದ ಬಗ್ಗೆ 4 ಅಷ್ಟು ಪ್ರಬುದ್ಧ ವಿಮರ್ಶೆಯನ್ನು ಯಾರೂ ಮಾಡಿಲ್ಲ. ದಯವಿಟ್ಟು ಓದಬೇಕು ತಾವು ಅದನ್ನು, ಕನ್ನಡದಲ್ಲಿಯೋ ಇಂಗ್ಲೀಷ್ನಲ್ಲಿಯೋ. ಅವ್ರು ಹೇಳ್ತಾರೆ, ಸೃಷ್ಟಿಯಲ್ಲಿ ನಿರಂತರ ಏಕಮುಖ ಸೃಷ್ಟಿ ಎನ್ನುವುದಿಲ್ಲ. ವಿನಾಶವೆಂಬುದು ಅದರ ಮಗ್ಗಲಿಗೆ ನಡೀತಾ ಇರುತ್ತೆ. ದೇರ್ ಇಸ್ ನೋ ಸ್ಟ್ರೈಟ್ ಫಾರ್ವರ್ಡ್ ಡಿವಲ್ಯೂಷನ್ ಆಲ್ಸೋ ಹ್ಯಾಪನ್ ಸೈಡ್ ಬೈ ಸೈಡ್. ಅದನ್ನೇ ಮುಂದೆ ಭಗವಂತ ಹೇಳ್ತಾನೆ, ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅಮೃತವೂ ನಾನೇ, ಮೃತ್ಯುವೂ ನಾನೇ ಅಂತ ಹೇಳಿದ ನೋಡಿ. ದಯವಿಟ್ಟು ಇದು 2 ಕನ್ಸೇಲ್ ಮಾಡಿಬಿಟ್ರೆ ಸಾಕು. ಅಮೃತವಾದವನು ಮೃತ್ಯು ಯಾತಕ್ಕಾಗಬೇಕು? ಒಬ್ಬರಿಗೆ ಅಮೃತ, ಇನ್ನೊಬ್ಬರು ಮೃತ್ಯು ಅಲ್ಲ. ಒಬ್ಬನಿಗೆ ಅಮೃತವಾಗ್ತಾನೆ, ಮೃತ್ಯುವಾಗ್ತಾನೆ. ಇದರ ಗುಟ್ಟೇನು ಅಂತ ಕೇಳಿದರೆ, ಕಾಲವನ್ನು ಮುಂದಕ್ಕೆ ನಡೆಸುವುದೇ ಈ ಭಗವಂತನ 2 ಮುಖಗಳು.
ನಿಮಗೆ ಅರ್ಥ ಆಗಲಿಲ್ಲ. ಉದಾಹರಣೆ ಕೊಡ್ತೇನೆ. ಲೋಕದಲ್ಲಿ ಉತ್ಪತ್ತಿಯಾದ ವಸ್ತುವೆಲ್ಲ ಒಂದೂ ಸಾಯದೆ ಹಾಗೆ ಇದ್ದಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು ಹೇಳಿ. ಸರ್ವಿಸ್ಗೆ ಸೇರಿದವರೊಬ್ಬರು ರಿಟೈರ್ ಆಗದೇ ಇದ್ರೆ ಈಗ ಅರ್ಥವಾಯ್ತು ನಿಮಗೆ ಅಲ್ವಾ? ಒಂದು ತೋಟದಲ್ಲಿ ಹುಟ್ಟಿದ ಗಿಡಗಳು, ಮರಗಳು, ಹೂವು ಕೊಡಲಿ, ಹಣ್ಣು ಕೊಡಲಿ, ಮುಳ್ಳೆ ಇರಲಿ, ಎಲ್ಲ ಹಾಗೇ ಇದ್ರೆ ತೋಟ ಹೇಗೆ ಚಲವಾಗುವುದಿಲ್ಲವೋ, ಕೆಲವನ್ನು ಕಿತ್ತು ಹಾಕಬೇಕಾಗತ್ತೋ, ಹಾಗೆ ಮರದಲ್ಲಿ ಹುಟ್ಟಿದ ಎಲೆಗಳು ಎಷ್ಟೇ ಚಿಗುರಾಗಿ ಚೆನ್ನಾಗಿದ್ದರೂ ಮತ್ತೊಂದು ಕಾಲದಲ್ಲಿ ಉದುರಿ ಬೀಳಬೇಕಾದದ್ದು ಅದರ ಧರ್ಮ. ಆ ಉದುರಿ ಬೀಳುವುದು ಧರ್ಮ. ಅದನ್ನು ನಾವು ನಾಶ ಅಂತೇವೆ. ಅದು ನಾಶವಲ್ಲ, ಅದು ಗಿಡ ಇನ್ನೊಂದು ಮುಂದಕ್ಕೆ ಒಂದು ಎಲೆ ಬಿದ್ದರೆ ಇನ್ನೊಂದು ಎಲೆ ಚಿಗುರೋಕೆ ಅವಕಾಶವಾಗುತ್ತೆ. ಹಾಗಿದ್ರೆ ಪೂರ್ತಿ ಒಣಗೋದ ಮೇಲೆ ಏನು ಅಂದರೆ, ಇದನ್ನು ಮತ್ತೆ ಇಂಗ್ಲೀಷಲ್ಲಿ ಹೇಳ್ತೇನೆ. ವೈಟ್ ಹೆಡ್ ಅಂತ ಒಬ್ಬ ಪಶ್ಚಿಮದ ಮಹಾಮೇಧಾವಿ, ಅವನು ಹೇಳ್ತಾನೆ, ದೇರ್ ಈಸ್ ನಾಟ್ ಓನ್ಲಿ ಮೈಕ್ರೋಕಾಸ್ಮಿಕ್ ಎವಲ್ಯೂಷನ್, ದೇರ್ ಈಸ್ ಆಲ್ಸೋ ಮ್ಯಾಕ್ರೋಕಾಸ್ಮಿಕ್ ಎವಲ್ಯೂಷನ್. MACRO, MICRO ಅನ್ನೋದು ಒಂದು ರೀತಿ. ಮ್ಯಾಕ್ರೋ ಅಂದ್ರೇನು, ಮೈಕ್ರೋ ಅಂದ್ರೇನು? ಯಾವ ತೇಗದ ಮರ ನಾ ಚೆನ್ನಾಗಿ ಬೆಳಿಬೇಕು ಅಂತ ನಾನು 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 ಅಹಂಕಾರ ಭಾವನೆಯಿಂದ ಬುಡ ಭದ್ರವಾಗಿದ್ದು ನೀರನ್ನು, ಖನಿಜಗಳನ್ನು, ಗಾಳಿಯನ್ನು, ಬೇಕಾದ ಪದಾರ್ಥಗಳನ್ನು, ಗೊಬ್ಬರವನ್ನು ಹೀರಿಕೊಂಡು ಬೆಳೆಯುತ್ತೆಯೋ, ಅದರಲ್ಲಿ ನಾನು ಎಂಬುದು ಸತ್ತು ಹೋದ ಮೇಲೆ, ಪೂರ್ಣ ಶರಣಾಗತಿಯಾದ ಮೇಲೆ ಅದು ದೇಹವನ್ನು ಬಿಡುತ್ತದೆ, ಒಣಗಿ ಹೋಗ್ತದೆ. ಆಮೇಲೆ ಅದು ಮ್ಯಾಕ್ರೋ ಕಾಸ್ಮಿಕ್ ಎವಲ್ಯೂಷನ್ಗೆ ಹೋಗಿ ನಿಮ್ಮ ಮನೇಲಿ ಟೇಬಲ್ ಆಗ್ತದೆ, ನಿಮ್ಮ ಮನೇಲಿ ಕುರ್ಚಿ ಆಗ್ತದೆ, ನಿಮ್ಮ ಮನೇಲಿ ದೇವರ ಮಂದಾಸನವಾಗ್ತದೆ, ನಿಮ್ಮ ಮನೇಲಿ ವ್ಯಾಸಪೀಠವಾಗ್ತದೆ. ನೋಡಿ ಚೆನ್ನಾಗಿಲ್ವೇ ಇದು? ಸೃಷ್ಟಿಯಲ್ಲಿ ನಿರಂತರವಾಗಿ ಇನ್ನೊಂದು ರೂಪದಲ್ಲಿರ್ತದೆ, ಆ ರೂಪದಲ್ಲಿರೋದಿಲ್ಲ. ಆದ್ದರಿಂದ ನೀವು ವಿಶ್ವರೂಪದಲ್ಲಿ ಕಲ್ಕೋಬೇಕಾದ್ದು ಯಾವುದೇ ವಸ್ತುವನ್ನು ನಿರಂತರವಾಗಿ ಒಂದೇ ರೂಪದಲ್ಲಿರೋದನ್ನು ಬಯಸಬೇಡಿ. ಈಗ ನಮಗೆ ತುಂಬ ಪ್ರೀತಿ ಪಾತ್ರವಾಗಿದ್ದರು ನಮ್ಮ ತಂದೆ, ನಮ್ಮ ತಾಯಿ, ಅವರು ಈಗಿಲ್ವಲ್ಲ ಅಂದರೆ ಶಾಸ್ತ್ರ ಹೇಳುತ್ತೆ, ನೀವು ಅವರಿಗೆ ತುಂಬ ಅಭಿಮಾನವುಳ್ಳವರಾಗಿದ್ದರೆ ಅವರು ಪಿತೃಲೋಕಕ್ಕೆ ಹೋಗಿದ್ರು ನಿಮ್ಮಲ್ಲಿಯೇ ಅಂತರ್ಗತವಾಗಿ ನಿಮ್ಮ ಸೌಖ್ಯಕ್ಕೆ ಸಕಲವಿದ ಕಾರಣವಾಗಿರ್ತಾರೆ. ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅವರು. ನೀವು ಪ್ರೀತಿ ಮಾಡಿದರೆ ಅವರು ಎಲ್ಲಿದ್ರು ನಿಮ್ಮನ್ನು ಹರಿಸ್ತಾರೆ. ಇದ್ದ ವಸ್ತು ಹೋಗುವುದಿಲ್ಲ, ಇಲ್ಲದೆ ಇದ್ದದ್ದು ಬರೋದಿಲ್ಲ. ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ. ಅದನ್ನು ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ. ನಿಮಗೆ ವಿಶ್ವರೂಪದ ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ಇಷ್ಟು ತನಕ ನೀವು ಕೇಳಿದ ಗೀತೆ, ಇಟ್ ಕಮ್ಸ್ ಟು ಇನ್ ಅ ಟೋಟಲಿ ಡಿಫರೆಂಟ್ ಲೈಟ್. ಫಿಸಿಕ್ಸ್ನವ್ರು ಹೇಳ್ತಾರೆ, ಒಂದು ಎನರ್ಜಿ ಸುಟ್ಟು ಹೋಯಿತು, ಮುಗಿದೋಯ್ತು, ಅದಿಲ್ಲ, ಕೆಮಿಕಲ್ ಎನರ್ಜಿ ಅಂತ ಹೇಳಬೇಡಿ, ರೂಪಾಂತರವನ್ನು ಹೊಂದುತ್ತೆ. ಆಲ್ ಎನರ್ಜಿ ಇಸ್ ಕನ್ಸರ್ವ್ಡ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅಷ್ಟೇ ಅಲ್ಲ, ಬರೀ ಎನರ್ಜಿ ಅಲ್ಲ, ಜೀವಾತ್ಮನೂ ಹಾಗೆಯೇ, ಜಗತ್ತಲ್ಲಿರುವ ವಸ್ತುಗಳು ಹಾಗೆಯೇ. ಇದು ಕೌಂಟರ್ ಬ್ಯಾಲ್. ಒಂದು ಅಲೆ ಸಮುದ್ರ ದಡಕ್ಕೆ ಅಪ್ಪಳಿಸುತ್ತೆ, ಮತ್ತೆ ವಾಪಸ್ ಹೋಗುತ್ತೆ, ನೀರಲ್ಲಿ ಲಯವಾಗುತ್ತೆ. ಇದು ಮುಗಿದೇದು ಕೆಲಸ. ದಡವನ್ನು ನುಂಗಬೇಕು ಅಂತ ಹೋಗುತ್ತೆ, ದಡ ಮಾತ್ರ ನುಂಗೋದಿಲ್ಲ. ಸಮುದ್ರ ಯಾಕೆ ವ್ಯರ್ಥವಾಗಿದೆ ಅಂತ ಕೇಳಿದರೆ, ಅದು ಹಾಗಿರೋದ್ರಿಂದಲೇ ಜಗತ್ತಲ್ಲಿ ಬೇರೆ ವಸ್ತುಗಳು ಹಾಗಿರುವುದಕ್ಕೆ ಶಕ್ಯವಾಗಿವೆ. ಆದ್ದರಿಂದ ಮನಸ್ಸು ಉದ್ವೇಗಕ್ಕೆ ಅವಕಾಶವಿಲ್ಲದೆ ಜಗತ್ತು ಎಲ್ಲಿ ಯಾವುದು ಹೇಗಿರಬೇಕೋ, ಬೆಟ್ಟವಾಗಿರಬೇಕು, ನದಿ ನದವಾಗಿ ಎಲ್ಲ ಸಮ ಮಾಡಿ ಬುಲ್ಡೋಸರ್ ಹಾಕಿ ಸಮ ಮಾಡೋಕೆ ಬರೋದಿಲ್ಲ. ನದಿ ಜಾಗದಲ್ಲಿ ನದಿ, ಬೆಟ್ಟದ ಜಾಗದಲ್ಲಿ ಬೆಟ್ಟ, ಸಮುದ್ರ ಜಾಗದಲ್ಲಿ ಸಮುದ್ರ. ಅದಕ್ಕನುಗುಣವಾಗಿ ಟೋಪೋಗ್ರಫಿ ನೋಡಿಕೊಂಡು ನೀವು ಊರು ಗೀರು ನಿರ್ಮಾಣ ಮಾಡಬೇಕು. ನಗರೀಕರಣದ ಅವಾಂತರದಲ್ಲಿ ಕೆರೆಗಳನ್ನೆಲ್ಲ ಮುಚ್ಚುತ್ತಾ, ಇದು ರಾಕ್ಷಸ ಸಂಸ್ಕೃತಿ ಪಶ್ಚಿಮದವರದು. ಮೈಸೂರಲ್ಲಿ ಎಂತೆಂಥ ಕೆರೆಗಳಿದ್ದು, ದೊಡ್ಡ ಕೆರೆ ಅಂತ ಹೊಂದಿತ್ತು. ಈಗ ಎಕ್ಸಿಬಿಷನ್, ಕೆಲಸಕ್ಕೆ ಬಾರದು ಎದ್ದು ವಸ್ತುಗಳು ಎಕ್ಸಿಬಿಷನ್ ಮಾಡಿಟ್ಟಿದ್ದಾರೆ. ದೇವರು ನರಸಿಂಹಶಾಸ್ತ್ರಿಗಳು ಆ ದೊಡ್ಡ ಕೆರೆ ದಂಡೆ ಮೇಲೆ ಅವರು ಸಂಧ್ಯಾವಂದನ ಮಾಡಿ ಮಾಡಿ ಗಾಯತ್ರಿ ಸಾಕ್ಷಾತ್ಕಾರ ಮಾಡಿಕೊಂಡು ಮಹಾಬ್ರಾಹ್ಮಣ ಕಾದಂಬರಿ 4 ಬರೆದರು. ಅವತ್ತು ಎಲ್ಲಿಂದ ಕೇಳಿದೆ, ದೊಡ್ಡ ಕೆರೆ ಅಂದರೆ ಎಲ್ಲಿ? ದೊಡ್ಡ ಕೆರೆಯಲ್ಲಿ ಬಿದ್ದ, ಚಿಕ್ಕ ಕೆರೆಯಲ್ಲಿ ಎದ್ದ ಹೇಳ್ತಿರಲ್ಲ, ಗಣಪತಿ ಕೆಲಸ ಅದು. ಪುಣ್ಯಕ್ಕೆ ಒಂದು ಕುಕ್ಕರಳ್ಳಿ ಕೆಲಸ ಉಡಿಸಿದ್ದಾರೆ. ಪ್ರಕೃತಿಗೆ ಹೊಂದಿಕೊಂಡು ಮನುಷ್ಯ ಬಾಳಬೇಕಾದ್ರೆ ಮನೋಧರ್ಮ ಹೇಗಿರಬೇಕು? ದೇವರು ಮಾಡಿದ್ದು ಸರಿಯಾಗಿದೆ, ಲೆಟ್ ಮಿ ನಾಟ್ ಇಂಪ್ರೂವ್ ಇಟ್, ಲೆಟ್ ಮಿ ಸಬ್ಮಿಟ್ ಟು ನೇಚರ್, ಇದು ಬರಬೇಕು. ಅದು ಒಳಗಣ್ಣು. ಆದ್ದರಿಂದ ಅರ್ಜುನ ಕೇಳಿದ, ಏವಮೇ ತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ನಿನ್ನ ಐಶ್ವರ್ಯ ಭಾವವನ್ನು ನಾನು ನೋಡಬೇಕು ಅಂತ ಆಸೆಪಟ್ಟ. ಈಗ ಬಂತು ಪ್ರಶ್ನೆ. ಅವನು ಕೇಳೋದು ಕೇಳಿಬಿಟ್ನಲ್ಲ, ತನ್ನ ಪ್ರಶ್ನೆ ಏನು ಅಂತ ಅವನಿಗೆ ಅರ್ಥವಾಯಿತೆ, ಕೇಳಿದವನಿಗೆ ಕೇಳಿದ ಪ್ರಶ್ನೆ ಅರ್ಥವಾಯಿತೆ. ಉತ್ತರ ಹೇಳೋನಿಗೆ ಬಿಟ್ಬಿಡಿ. ಡಸ್ ಯು ನೋ ವಾಟ್ ಹಿ ಮೀನ್ಸ್? ದ್ರಷ್ಟುಂ ಅಂದ. ನೋಡಬೇಕು ಅಂತ. ನೋಡಬೇಕು ಅಂದರೆ ಈ ಹೊರಗಣ್ಣಿಂದಲೇ, ಒಳಗಣ್ಣಿಂದಲೇ, ಅಥವಾ ಇನ್ನೊಂದೇನಾದ್ರು ಎಕ್ಸ್ಟ್ರಾ ದುರ್ಬೀನ್ ಹಾಕ್ಕೋಬೇಕು. ಈ 3 ಡೈಮೆನ್ಷನಲ್ ಶೋ ಅಂತ ಒಂದು ಮಾಡ್ತಾರೆ.
ಅದಕ್ಕೆ ಈ ಕಣ್ಣು ಬೇಕು, ಇನ್ನೊಂದು ಹೊರಗಡೆ ಕನ್ನಡಕನೂ ಬೇಕು. ಕಣ್ಣು ಸ್ವಲ್ಪ ಮಂದವಾಗಿದ್ದವ್ರಿಗೆ, ಕುರುಡಾಗಿದ್ದವ್ರಿಗೆ ಕನ್ನಡಕನೂ ಬೇಕು. ಆವಾಗ ಒಳಗಣ್ಣು ಬೇಕಾಗೋದಿಲ್ಲ. ಕೆಲವು ಪದಾರ್ಥಗಳನ್ನು ಬರೀ ಒಳಗಣ್ಣಿಂದ ನೋಡಬೇಕಾಗತ್ತೆ, ಕೆಲವು ಪದಾರ್ಥಗಳನ್ನು ಬರೀ ಹೊರಗಣ್ಣಿಂದ ನೋಡಬೇಕಾಗತ್ತೆ. ತೂಕ, ಅಳತೆ, ಆಕಾರ, ದಪ್ಪ, ಗಾತ್ರ ಇದೆಲ್ಲ ಕಣ್ಣಿಗೆ ಹೊರಗಣ್ಣಿಗೆ ಕಾಣಿಸೋ ವಿಷಯ. ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ನೋಡಿ. ದೇವ್ರ ತನಕ, ವಿಶ್ವರೂಪ ತನಕ ಬೇಡ. 20 ವರ್ಷ ಆಗಿರುತ್ತೆ ತಾಯಿನ ನೋಡಿ. ಎಲ್ಲೋ ಅಮೆರಿಕಾಗೆ ಹೋಗಿರ್ತಾನೆ ಒಬ್ಬ ಹುಡುಗ. ಬಂದ ಮೇಲೆ ಬಾಗಿಲಲ್ಲಿ ನಿಂತಿರ್ತಾಳೆ ಮುದುಕಿ ತಾಯಿ, ಕೋಲು ಉರ್ಕೊಂಡು. ಕೋಲನ್ನು ಕೆಳಗೆ ಹಾಕಿ, ಮಗು ಬಂದೇನೋ ಅಂತ ಬಾಚಿ ತಬ್ಕೊಳ್ತಾಳೆ. ಅವಳ ಆ ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ನೋಡಿ. ಅರ್ಥ ಮಾಡಿಕೊಳ್ಳಿ. ವ್ಯಾಲ್ಯೂಸ್ ಕೆನಾಟ್ ಬಿ ಸೀನ್ ಬೈ ಫಿಸಿಕಲ್ ಸೆನ್ಸಸ್. ನಾವು ಒಂದು ದೃಷ್ಟಿಲಿ ಇದನ್ನೇ ಅದರ್ ವರ್ಲ್ಡ್ ಅಂತ ಹೇಳ್ತೇವೆ. ಗುಲಾಬಿ ಹೂವು ಕಾಣಿಸ್ತದೆ, ಚಲುವೆಂಬುದು ಕಣ್ಣಿಗೆ ಕಾಣಿಸೋದಿಲ್ಲ. ಅದರ ಪರಿಮಳ ಮೂಗಿಗೆ ಬಡಿಬಹುದು, ಅದರ ಒಟ್ಟಾರೆ ಸೌಂದರ್ಯವೆಂಬುದು ಈ ಕಣ್ಣಿಗೆ ಕಾಣಿಸೋದಿಲ್ಲ, ಒಳಗಣ್ಣಿಗೆ ಕಾಣಿಸಬೇಕು. ತಾಜ್ ಮಹಲ್ ಅಂತ ಒಂದು ಕಟ್ಟಡ, ಅದನ್ನು ಹೊಗಳಿ ಹೊಗಳಿ ಹೊನ್ಸೂಲಿಕ್ಕೆ ಏರಿಸಿ ಮಮತಾಜ್ ಮಹಲ್ ಪ್ರೀತಿಗೋಸ್ಕರವಾಗಿ ಅದನ್ನು ಶಾಜಾನ್ ಕಟ್ಟಿಸ್ದ ಅಂತ ಹೇಳ್ತಾರೆ. ನಾ ತಾಜ್ ಮಹಲ್ ನೋಡಿದ್ದೇನೆ, ನೀವು ನೋಡಿದ್ದೀರಾ? ಅದರ ಮುಂದೆ ಒಂದು ನೀಲಿ ಬೋರ್ಡ್ ಹಾಕಿದ್ದಾರೆ ಆರ್ಕಿಯಾಲಜಿಯವರು. ಆ ಬೋರ್ಡ್ ನೋಡಿದ್ದೀರಾ? ಅದರಲ್ಲಿ ಹೇಳ್ತಾರೆ 14ನೇ ಮಗುವನ್ನು ಗಂಡಿನಿಂದ ಹಡಿಯುವಾಗ ಅವಳು ಸತ್ತಳು ಅಂತ ಹಾಕಿದ್ದಾರೆ ಆ ಜಾಗದಲ್ಲಿ. 14 ಮಕ್ಕಳನ್ನು ಅವಳನ್ನು ಉಂಟು ಮಾಡಿ ಅವಳು ಸಾಯೋದಕ್ಕೆ ಕಾರಣ ಶಹಜಾನನ್ನು ನೀವು ಕೊಲ್ಲಬೇಕೆ, ದ್ವೇಷ ನೋಡಬೇಕೆ? ತಾಜ್ ಮಹಲ್ ನೋಡಿದಾಗ ನಿಮಗೆ ಪ್ರೀತಿ ಬರಬೇಕೆ, ಕೋಪ ಬರಬೇಕೆ? ಇದು ನಾ ಹೇಳೋದಲ್ಲ, ಅಲ್ಲಿ ಬೋರ್ಡೇ ಹಾಕಿದ್ದಾರೆ. ನೀವು ಎಷ್ಟು ಜನ ನೋಡಿದ್ದೀರಿ ನೋಡಿ? ತಾಜ್ ಮಹಲ್ ನೋಡಿದ್ದೀರಿ, ಅಲ್ಲಿ ಬೋರ್ಡ್ ಹಾಕಿರೋದನ್ನು ನೋಡಿಲ್ಲ. ಎಷ್ಟು ಜನ ಎಷ್ಟು ದಿವಸ ಕಾಲ ದುಡಿದು ಎಷ್ಟು ತಿಂಗಳಲ್ಲಿ ಕಟ್ಟಡ ಕಟ್ಟಿದ್ರು ಅದು ಲೆಕ್ಕ ಹಾಕಿದ್ದಾರೆ ಅಲ್ಲಿ. ನಿಮಗೆ ಮಾನ್ಯುಮೆಂಟ್ ಆಫ್ ಬ್ಯೂಟಿ ಅಂತ ಕೇಳಬಹುದು. ಮಹಾತ್ಮ ಗಾಂಧಿಯವರು ಆ ಕಟ್ಟಡವನ್ನು ನೋಡಿದ್ರು, ಅವ್ರದ್ದು ರಿಮಾರ್ಕ್ ಏನು ಗೊತ್ತೇ? ಇಟ್ಸ್ ಅ ಮಾನ್ಯುಮೆಂಟ್ ಆಫ್ ಸ್ಲೇವರಿ ಅಂತ ಹೇಳಿದ್ರು. ಎಷ್ಟು ಜನ ಗುಲಾಮರನ್ನ ಚಡಿ ಏಟು ಹೊಡಿಸಿ ಆ ಕಟ್ಟಡ ಕಟ್ಟಿಸಿದ್ರು, ಅದು ನೋಡುವ ದೃಷ್ಟಿ ಅವರಿಗೆ ಆ ರೀತಿ ಉಂಟಾಯಿತು. ಅಂದರೆ ಯಾರ ಕಣ್ಣು ಸರಿ, ಯಾರ ಕಣ್ಣು ತಪ್ಪು ಅಂತ ಹೇಳ್ತೀರಿ? ನದಿಯಲ್ಲಿರೋ ಮರಳೆಲ್ಲ ನೋಡ್ತಾರೆ ಕಾಂಟ್ರಾಕ್ಟರ್ಗಳು, ಸ್ಯಾಂಡ್ ಕಾಂಟ್ರಾಕ್ಟರ್ಸ್. ಇಷ್ಟು ಮರಳನ್ನು ತೆಗೆದು ನಾವು ಪಟ್ಟಣಕ್ಕೆ ಸಪ್ಲೈ ಮಾಡಿದ್ರೆ ಎಷ್ಟಾಗಿರುತ್ತೆ ಅಂತ ನಮ್ಮೂರು ಅರ್ಕಾವತಿ ನದಿಯ, ಅಂದರೆ ಕ್ಲೋಸ್ಪೇಟೆ ರಾಮನಗರದಿಂದ ಕಾನಕಾನಹಳ್ಳಿ ತನಕ ಇರುವ ಅರ್ಕಾವತಿ ನದಿಯ ಕೆಳಗಡೆಯ ಮರಳೆಲ್ಲ ತೆಗೆದು ತೆಗೆದು ಬೆಂಗಳೂರಿಗೆ ಕಟ್ಟಡ ಕಟ್ಟೋಗಿ ಸಾಗಿಸ್ಬಿಟ್ರು. ಈಗ ಅರ್ಕಾವತಿಗೆ ಹೋಗಬೇಕು ಅಂತ ಹೋಗಿದ್ದೆ ಸಂಧ್ಯಾವಂದನ ಮಾಡೋಕೆ ಅಂತ. ದೊಡ್ಡ ಚರಂಡಿ ಇದ್ದಾಗಿದೆ. ಮರಳೆಲ್ಲ ಹೋಗಿಬಿಟ್ರೆ ಅಕಸ್ಮಾತ್ ಬಂದರೂ ಮಳೆ ಇಂಗುತ್ತದೆಯೇ ಹೊರತು ಮರಳಿರ ಇದ್ರೆ ಹೇಗೆ ಹಿಡ್ಕೊಳ್ಳುತ್ತೆ ಆ ರೀತಿ ಆ ಸೌಂದರ್ಯ, ಆ ಸುತ್ತಮುತ್ತಲ ಗಿಡಗಳು. ಈ ಮನುಷ್ಯನ ದಾಹ ಪ್ರವೃತ್ತಿ ಇದೆಯಲ್ಲ, ದಾಹ ಪ್ರವೃತ್ತಿಗೆ ಸೌಂದರ್ಯ ಇಟ್ಕೋದಿಲ್ಲ. ಎಲುಬೂಡು ಹಂದರವನ್ನಾಗಿ ತಾಯಿಯನ್ನು ಕಾಣುವವನಿಗೆ ತಾಯಿಯಲ್ಲಿ ಪ್ರೀತಿಯಲ್ಲಿ ಕಾಣಿಸುತ್ತೆ. ವೇದ ಸಂಸ್ಕೃತಿ ಪರಿಚಯ 3ನೇ ಸಂಪುಟದ ಪ್ರವೇಶದಲ್ಲಿ ಬರೆದಿದ್ದೇನೆ ನೋಡಿ. ಒಂದು ಹದ್ದು, ಒಬ್ಬ ಪೊಲೀಸ್ನವನು, ಒಬ್ಬ ಪ್ರಿಯ ವ್ಯಕ್ತಿ, ಒಂದು ಮಗು, ಒಂದೇ ಮನುಷ್ಯನನ್ನು ನೋಡುವ ದೃಷ್ಟಿಗಳು ಹೇಗೆ ವ್ಯತ್ಯಾಸ ಆಗುತ್ತೆ ನೋಡಿ. ರಣಹದ್ದು ಒಳ್ಳೆ ದಷ್ಟಪುಷ್ಟವಾಗಿ ಕೆಂಪಾಗಿರೋ ಮನುಷ್ಯನನ್ನು ನೋಡಿ ಇವನು ಎಷ್ಟು ಬೇಗ ನನಗೆ ಆಹಾರ ಆಗಬಹುದು ಅಂತ ನೋಡುತ್ತೆ. ಅದು ಹದ್ದಿನ ದೃಷ್ಟಿ. ನಮ್ಮ ಸ್ನೇಹಿತರೊಬ್ಬರು ಇದ್ದರು, ವೆಂಕಟೇಶ್ ಮೂರ್ತಿ ಅಂತ. ಅವರು IPS ಆಫೀಸರ್, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಲೆಂಟ್ ಹ್ಯಾಂಡ್. ಅವರು ಫೌಂಡರ್, ಪ್ರೊಫೆಸರ್ ಆಫ್ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್. ನಮ್ಮ ತುಂಬ ಒಳ್ಳೆ ಸ್ನೇಹಿತರು. ಅವ್ರು ಚೆನ್ನಾಗಿ ಹಾಡೋರು, ಚಿಂತಲಪಲ್ಲಿ ಸ್ಕೂಲ್ನವರು. ನಾ ಬರೆದಿದ್ರೆ ಕಚೇರಿ ಮಾಡೋದಿಲ್ಲ ಅನ್ನೋರು. ಅವ್ರು ಒಂದು ದಿವಸ ಹೇಳಿದ್ರು, ಮಿಸ್ಟರ್ ನಾರಾಯಣಾಚಾರ್, ಎವ್ರಿಬಾಡಿ ಈಸ್ ಎ ಕ್ರಿಮಿನಲ್ ಇನ್ ಮೈ ಐ ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್ ಅದರ್ವೈಸ್ ಅಂತ. ಅದು ಪೊಲೀಸರ ದೃಷ್ಟಿ. ಬೀದಿಲಿ ಓಡಾಡೋರ್ನೆಲ್ಲ ಇವನು ಕಳ್ಳ ಇರ್ಬೋದೆ, ಯಾಕೆ ಬಂದಿದ್ದಾನೆ, ಅದು ಪ್ರೊಫೆಷನಲ್ ದೃಷ್ಟಿ ಹಾಗಿರ್ತದೆ. ಅವ್ರು ನೀವು ತಪ್ಪನ್ನು ಹಾಗಿಲ್ಲ, ಅದು ಪೊಲೀಸ್ ಮೆಂಟಾಲಿಟಿ. ಯಾವ ಬೆಟ್ಟ ನೋಡಿದ್ರು ಕಲ್ಲು ಕಾಂಟ್ರಾಕ್ಟ್ ಮಾಡುವವನು ಇದನ್ನು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ನೋಡ್ತಾನೆ, ಅದು ಅವನ ದೃಷ್ಟಿ. ಕೃಷ್ಣ ಹೇಳ್ತಾನೆ, ಈ ಪ್ರಾಕೃತ ದೃಷ್ಟಿಗಳಿಂದ ನೋಡಿದರೆ ನಾನು ನಿನಗೆ ಕಾಣಿಸೋದಿಲ್ಲ. ಆದ್ದರಿಂದ ಮನ್ಯಸೆ ಇತಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಿ ಆತ್ಮಾನಮವ್ಯಯಂ. 4ನೇ ಶ್ಲೋಕ. ಅರ್ಜುನನಿಗೆ ತನ್ನ ಮಿತಿಯ ಅರಿವು ಉಂಟು. ಅದಕ್ಕೆ ಹೇಳ್ತಾನೆ, ನೀನು ಯೋಗೇಶ್ವರ, ಶಕ್ತಿ ಇಲ್ಲದೆ ಇದ್ದವರಿಗೆ ಶಕ್ತಿಯನ್ನೂ ಕೊಟ್ಟು ಕಣ್ಣನ್ನೂ ಕೊಟ್ಟು ಆಸೆಯನ್ನು ಪೂರೈಸುವಲ್ಲೇ. ಆದರೆ ನಾನು ನಿನಗೆ ಕೊಟ್ಟಿರೋಷ್ಟರಲ್ಲೇ ನೋಡು ಅಂತಂದರೆ ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ. ನಿನ್ನ ವಿಶ್ವರೂಪವನ್ನು ನಾನು
ನೋಡಬಹುದು, ತಾಳಿಕೊಳ್ಳಬಹುದು, ನೋಡಿದ ಮೇಲೆ ಬದುಕಬಹುದು ಅಂತ ನಿನಗನ್ಸಿದರೆ, ನನಗನ್ಸಿದರೆ ಅಲ್ಲ. ಊಟಕ್ಕೆ ಕೂತ್ಕೊಳ್ಳುವಾಗ ಹೇಳ್ತಾರೆ, ಸ್ವಾಮಿ ಇನ್ನೊಂದು ಲಾಡು ನೀವು ಹಾಕಿದರೆ ನಾ ಸಾಯೋದಿಲ್ಲ ಅಂತ ನಿಮಗನ್ಸಿದರೆ ಅದನ್ನು ಹಾಕಬಹುದು ಅಂತ ಹೇಳಿದ್ರೆ ಬಡಿಸೋವನು ಕನ್ಫ್ಯೂಸ್ ಆಗುತ್ತೆ. ತಿನ್ನೋವನು ನೀನು, ಸಾಯೋವನು ನೀನೇ. ನಾ ಬಡಿಸೋದು ಕೆಲಸ ಬೇಕೋ ಬೇಡವೋ ಅಂದರೆ ಅದು ನೀನೇ ತೀರ್ಮಾನ ಮಾಡೋದು. ಹಾಗೆ ತೀರ್ಮಾನ ಮಾಡುತ್ತೆ. ಮೇಷ್ಟ್ರೆ ವಿಷಯ ಹೇಳಿ, ನೀವು ಹೇಳಿದ್ದನ್ನು ಕೇಳಿ ನನಗೆ ನಿದ್ದೆ ಬರೋದಿಲ್ಲ ಅಂತ ಅನಿಸಿದರೆ ನೀವೇ ಹೇಳಿ ಅಂತ ಕೇಳಿದ ಹಾಗೆ. ಅದು ಜಾಣ, ಅವನಿಗೆ ಗೊತ್ತಿದೆ ಕೃಷ್ಣನ ವಿಶ್ವರೂಪವನ್ನು ತಾನು ತಡ್ಕೊಳ್ಳಲಾರನು ಗೊತ್ತಾಗಿದೆ. ಅದಕ್ಕೆ ಉಪಾಯ ಮಾಡಿ, ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಮವ್ಯಯಂ. ಅವ್ಯಯ ಸ್ವರೂಪನಾದ ಒಂದನ್ನು ಬಿಡದೆ ಭೂತ ಭವಿಷ್ಯದ ವರ್ತಮಾನಗಳನ್ನು ಒಳಗೊಂಡ ನಿನ್ನನ್ನು ನಾನು ಕಾಣಬೇಕು ಅಂತ ಆಸೆ ಪಡ್ತೇನೆ. ಅದಕ್ಕೆ ಬೇಕಾದ ಕಣ್ಣನ್ನು ನೀನೇ ಕೊಡಬೇಕು ಅನ್ನೋ ಅರ್ಥದಲ್ಲಿ ಕೇಳಿದ ಮೇಲೆ ಭಗವಂತ ವಿಶ್ವರೂಪವನ್ನು ತೋರಿಸಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಪೀಠಿಗೆ ಹಾಕ್ತಾನೆ ಅಂತ ಇವತ್ತು ಬೇಕಂತ ದೂರ ಎಳ್ಕೊಂಡ್ಬಂದಿದ್ದೇನೆ. ವಿಶ್ವರೂಪ ನಾಳೆ ಆಗೋದು, ಇವತ್ತೇ ಅಲ್ಲ. ಅದಾಗೋ ಹೊತ್ತಿಗೆ ನೀವು ರಾತ್ರಿಯೆಲ್ಲ ಜಪ ಮಾಡಬೇಕು, ಉಪವಾಸ ಇರಬೇಕು, ಬೆಳಗ್ಗೆ ಹೋಮವನ್ನು ನೋಡಬೇಕು, ಆ ಶ್ರಮವೆಲ್ಲ ಸಹಿಸಿಕೊಳ್ಬೇಕು. ಸಾಯಂಕಾಲ ಸಕಾಲಕ್ಕೆ ಬಂದರೆ ವಿಶ್ವರೂಪ ದರ್ಶನ ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಸಂಯೋಜನೆ ಮಾಡಿದ್ದಾರೆ. ಭಗವಂತ ಮೆನು ಕಾರ್ಡ್ ಕೊಡ್ತಾನೆ. ಊಟಕ್ಕೆ ಮುಂಚೆ ಏನೇನು ಇವತ್ತು ಮಾಡಿದ್ದಾರೆ ಅಂತ ಚೀಟಿ ಕೊಡೋ ಹಾಗೆ, ಅಯ್ಯ ಟೇಕ್ ಕೇರ್, ನೀನೇನು ನೋಡ್ತೀಯ ನನ್ನಲ್ಲಿ ಅಂದರೆ ಈ ಜಗತ್ತಲ್ಲಿ ನೀನು ಏನೇನು ಕಂಡಿಲ್ಲವೋ, ಏನೇನು ಕಂಡಿದ್ದೀಯೋ ಅದೆಲ್ಲ ರೂಪಗಳನ್ನು ಕಾಣ್ತೀಯೇ. ಪಶ್ಯಮೇ ಪಾರ್ಥರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ. 49 ಮರುದೇವತೆಗಳು. ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಅಷ್ಟೇ ಅಲ್ಲ, ನೀನು ನೋಡಬೇಕಾದ ದೃಷ್ಟಿ ಹೇಗೆ, ಯು ಹ್ಯಾವ್ ಟು ಸಿ ದಿ ವರ್ಲ್ಡ್ ಇನ್ ಮೀ ಆಸ್ ಮೆನಿ ಇನ್ ಒನ್ ಅಂಡ್ ಯು ಹ್ಯಾವ್ ಟು ಸಿ ಮೀ ಆಸ್ ಒನ್ ಇನ್ ಮೆನಿ. ಜ್ಞಾಪಕ ಇಟ್ಕೊಂತ ಈ ಒಂದು ಅನೇಕಗಳ ಆ ಒಂದು ಸಮರಸವನ್ನು ಇಲ್ಲಿ ಅವರು ರಂಗನಾಥ ಸ್ವಾಮಿಗಳು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿರೋ ಜಾಗ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಗಾಡ್ ಅಂಡ್ ಎ ಕ್ರಿಶ್ಚಿಯನ್ ಗಾಡ್ ಅಂಡ್ ಎ ಮುಸ್ಲಿಂ ಗಾಡ್. ಒಂದರಲ್ಲಿ ಅನೇಕ, ಅನೇಕರಲ್ಲಿ ಒಂದು. ಇದು ಒತ್ತಿ ಒತ್ತಿ ಹೇಳಿದ್ದಾರೆ ಋಷಿಮುನಿಗಳೆಲ್ಲರೂ ನಮ್ಮ ವೇದಗಳಲ್ಲಿ. ಬೌದ್ಧರು ಒಂದೂ ಇಲ್ಲ, ಅನೇಕವೂ ಇಲ್ಲ, ಒನ್ನೂ ಇಲ್ಲ, ಮೆನಿನೂ ಇಲ್ಲ ಅಂದರು. ಬಹಳ ಸೌಖ್ಯ. ತಲೆ ಕೂದಲಿದ್ರೆ ತಾನೇ ಮುಡ್ಕೊಳ್ಳೋದು ಹೂವು, ಕೂದಲಲ್ಲ ತಲೆಯೇ ಇಲ್ಲ ಅಂದ್ಬಿಟ್ರು ಅವರು ಬೌದ್ಧರು. ಈ ದೇಶದಲ್ಲಿ ಚಿಟಿಕೆ ಹಾಕದ ಹೋಗ್ಬಿಟ್ರು ಅವರು ಬೌದ್ಧರು. ಯಾಕೆ ಉಳಿಲಿಲ್ಲ ಅಂದರೆ ಜೈನರು ಉಳಿದರು. ಪುರುಷನಾನಾತ್ವ ಜೀವತ್ವ ಎಲ್ಲ ಹೇಳಿದರು. ಜೀವವರ್ಗ ಎಲ್ಲ ಬಾಹುಳ್ಯ ಇದೆ, ಆದರೆ ಏಕತ್ವವಿಲ್ಲ, ಒನ್ ಗಾಡ್ ಅನ್ನೋದಿಲ್ಲ ಅಂದರು. ನೋಡಿ, ಅದು ಪ್ರಭಾವಶಾಲಿಯಾಗಿಲ್ಲ. ನಮ್ಮ ಸನಾತನ ಧರ್ಮ ಯಾಕೆ ಉಳ್ಕೊಂಡಿದೆ? ಎಷ್ಟು ಜನ ಇದಕ್ಕೆ ಪ್ರತಿರೋಧ ಮಾಡುವವರಿದ್ದರು. ಕೇಸರೀಕರಣ ಅಂತ ಬಡ್ಕೊಂಡ್ರು. ಇದು ಯಾಕೆ ಉಳಿಯುತ್ತೆ ಅಂದರೆ ಜನರ ಮನಸ್ಸಿಗೆ ಎಟಕೋ ಸತ್ಯ ಹೇಳುತ್ತೆ. ಒನ್ ಇನ್ ಮೆನಿ, ಮೆನಿ ಇನ್ ಒನ್. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ನೀನೇನೇನು ನೋಡಬೇಕು ಅಂತ ಆಸೆ ಪಡ್ತೀಯೋ ಅದನ್ನೇ ಸ್ಪೆಷಲ್ಲಾಗಿ ತೋರಿಸ್ತೇನೆ ನಿನಗೆ ಬೇಕಾದರೆ. ನಿನ್ನ ಆಸೆಯನ್ನು ಕೇಳು. ಮಮ ದೇಹೇ, ಇದೇ ಶರೀರಾತ್ಮಭಾವ. ರಾಮಾನುಜಾಚಾರ್ಯರು ಈ ಸೂತ್ರವನ್ನು ಹಿಡಿದು ಶ್ರುತಿವಾಕ್ಯಗಳಿಗೆ ಸಮನ್ವಯವನ್ನು ಹೇಳಿದರು. ಜಗತ್ತು ಒಂದೇ, ಅನೇಕವೇ. ಈಶ್ವರನಿಗೆ ಜಗತ್ತಿಗೆ ಸಂಬಂಧವೇನು ಅಂದರೆ ಜಗತ್ತು ಈಶ್ವರನಿಗೆ ಶರೀರ, ಅವನು ಇದರ ಅಂತರಾತ್ಮ. ಈ ಸೂತ್ರವನ್ನು ಹಿಡಿದು ಎಲ್ಲವನ್ನು ಸಮನ್ವಯ ಮಾಡಿದರು. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಆದರೆ ಒಂದು, ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಕುಂತಿ ಕೊಟ್ಟ ಕಣ್ಣಿದೆಯಲ್ಲ, ಪಾರ್ಥರಾದ ನನಗೆ ತಾಯಿ ಶರೀರದಿಂದ ಬಂದ ಕಣ್ಣು, ಆದ್ದರಿಂದ ನೋಡೋದಕ್ಕಾಗೋದಿಲ್ಲ. ದಿವ್ಯಂ ದದಾಮಿತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಒಳಕಣ್ಣನ್ನು ತೆರೆದು ಬಿಟ್ಟ ಸ್ವಾಮಿ. ಉಪನಯನ ಮಾಡುವ ಗುರು ಹಾಗೆ ಆಚಾರ್ಯನಾದವನು ಶಿಷ್ಯನಿಗೆ என்னடா பார்க்கிற உலகத்தில், அதில்லடா இங்கு பாரு, இந்த வாக்கியத்தை பாரு, இந்த காயத்ரியை பாரு, இந்த அஷ்டாட்சரத்தை பாரு. ಒಂದು ತಹಪ್ಪನ ಹಿಂಗಿರ್ಕ, ಉಂಗ ಅಮ್ಮ ಹಿಂಗಿರ್ಕ, ನೀ ಕಂಡುಕೊಂಡು ನಿನ್ನ ತಾಯಿ ತಂದೆ ಅದಲ್ಲ, ಇಲ್ಲಿದೆ ನೋಡು ಅಂತ ತೋರಿಸಿಕೊಡು. ಹಾಗೆ ಒಳಗಣ್ಣನ್ನು ತೆರೆದು ದಿವ್ಯಂ ದದಾಮಿತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಎಂಬುದಾಗಿ ಹೇಳಿ, ಏವ ಮುಕ್ತ ತಥೋ ರಾಜನ್. ಸಂಜೆಯ ನಡುವೆ ಬರ್ತಾನೆ. ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಚಪ್ಪಾಳೆ ಹಾಕಿ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಇವತ್ತು ಅಲ್ಲಿ ವಿಶ್ವರೂಪವನ್ನು ನೋಡಿ ಸಂತೋಷಪಡಿ.
ಆದರೆ ನಾ ಹೇಳಿದ್ದನ್ನು ಅಲ್ಲೇ ಅನ್ವಯ ಮಾಡಿಕೊಳ್ಳಿ. ಒಂದು ಮುಖದಲ್ಲಿ ಆನೆ, ಒಂದು ಮುಖದಲ್ಲಿ ಕುದುರೆ, ಒಂದು ಮುಖದಲ್ಲಿ ಕಪಿ, ಒಂದು ಮುಖದಲ್ಲಿ ವರಾಹ, ಒಂದರಲ್ಲಿ ಅಗ್ನಿ ಉಗುಳುವಂತಹ ಬಾಯಿ. ಇದು ಭಯವಾಗುತ್ತೋ ಇಲ್ವೋ? ರೆಕನ್ಸಿಲೇಷನ್ ಕಾಣ್ತೀರ ನೋಡಿ, ಅದರಲ್ಲಿಯೇ ವಿಸಂಗತವಾಗಿ ಕಾಣುತ್ತೆ. ಇದ್ಯಾಕೆ ಹೀಗೆ? ಎರಡನೇ ಪ್ರಶ್ನೆ, ಆ ಸಮಗ್ರ ಚಿತ್ರ ನಿಮ್ಮ ಕಣ್ಣೆದುರಿಗಿರುವ ಭಗವಂತನ ಈ ವಿಶ್ವರೂಪ ಚಿತ್ರವನ್ನಾದರೂ ಒಂದು ಕ್ಷಣವಾದರೂ ಪೂರ್ಣವಾಗಿ ನೋಡೋಕ್ಕಾಗತ್ತೆ? ಮಾಡಿ ಟ್ರೈ ಪ್ಲೀಸ್. ಆಗುತ್ತೆ ನೋಡಿ. ಒಂದು ಕಡೆ ನಿಂತರೆ ಇನ್ನೊಂದು ಕಡೆ ಹೋಗೋದಿಲ್ಲ ಕಣ್ಣು. ಒಂದು ಮುಖ ನೋಡಿದ್ರೆ ಇನ್ನೊಂದು ಕಡೆ ಹೋಗೋದಿಲ್ಲ. ಪಾದ ನೋಡಿದ್ರೆ ಮುಡಿಯ ಕಡೆಗೆ ಹೋಗೋದಿಲ್ಲ, ಮುಡಿ ನೋಡಿದ್ರೆ ಕೆಳಗಾಗೋದಿಲ್ಲ. ಇಲ್ಲೇ ಈ ರೂಪದಲ್ಲೇ ನಿಮಗೆ ಪರಿಪೂರ್ಣ ದರ್ಶನವಾಗೋದಿಲ್ಲ. ಇನ್ನು ಸ್ವಯಂ ಕೃಷ್ಣನೇ ಇಲ್ಲಿ ನಿಂತರೆ ನಿಮ್ಮ ಗತಿ ಏನಾಗುತ್ತೆ ಯೋಚನೆ ಮಾಡಿಕೊಳ್ಳಿ.